ವೃತ್ತಿಯಲ್ಲಿ ಅವರು ಡಾಕ್ಟರ್, ಪ್ರವೃತ್ತಿಯಲ್ಲಿ ಅವರು ಡೈರೆಕ್ಟರ್. ಯಾವ್ದಪ್ಪ ಇದು ಕಾಂಬಿನೇಷನ್ ಅಂತ ಇದ್ದೀರಾ? ನಮ್ಮ ಪ್ರೇಮಂ ಪೂಜ್ಯಂ ಚಿತ್ರದ ನಿರ್ದೇಶಕರಾದಂಥ ಡಾಕ್ಟರ್ ರಾಘವೇಂದ್ರ ಅವರು. ನಮಸ್ಕಾರ. ಪ್ರೇಮಂ ಪೂಜ್ಯಂ BBS ಅಷ್ಟು ಇದೆ ಓದಕ್ಕೆ. ಅದಾದ್ಮೇಲೆ ನೀವು ಮಾಡಿರೋದೇನು? MD, ಆಮೇಲೆ DM ನ್ಯೂರಾಲಜಿ. ನ್ಯೂರಾಲಜಿ. ಇದ್ರ ಜೊತೆಗೆ ನಿಮಗೆ ಭಗವದ್ಗೀತೆ ಫುಲ್ ಬರುತ್ತೆ, ಶ್ಲೋಕಗಳು ಬರುತ್ತೆ, ಭಾಗವತಂ ಓದಿದಿರೋ ಅಷ್ಟು ಆಲ್ ದ ಚಾಪ್ಟರ್ಸು. ಎಲ್ಲಿ ಸಮಯ ಸಿಗ್ತಾ ಇತ್ತು ಡಾಕ್ಟರ್ ನಿಮಗೆ? ಹೆಂಗದು? ಇಲ್ಲ ಮಾಸ್ಟರ್, ಏನು ವಿಷಯ ಅಂದರೆ ಸಮಯ ತುಂಬ ಇದೆ, ವೇಸ್ಟ್ ಮಾಡೋದು ಜಾಸ್ತಿ ನಾವು. ಆಳು ಹರಟೆ ಆಡಿ ಮನವ ಗೀಳು ಮಾಡಿ ಕೊಳ್ಳಲು ಬೇಡಿ ಅಂತ ಹೇಳ್ತಾರಲ್ಲ ಪುರಂದರದಾಸ. ಹಾಗೆ ರಾಘವೇಂದ್ರ ಸ್ವಾಮಿಗಳದ್ದು ಕೊನೆಯ ಸ್ಪೀಚ್ ಇದೆ, ರಾಯರ ಕೊನೆಯ ಮಾತು ಅಂತ, ನಿಜವಾಗಿ ಆಡಿದಂಥ ಮಾತುಗಳು. ಅವ್ರು ಹೇಳ್ತಾರೆ, ಒಂದು ಕ್ಷಣ ನೀವು ವೇಸ್ಟ್ ಮಾಡಿದ್ರು ಎಷ್ಟೇ ಕೋಟಿ ಕೊಟ್ಟರು ಆ ಕ್ಷಣ ವಾಪಸ್ ಬರೋದಿಲ್ಲ. ಬಟ್ ಒಳ್ಳೊಳ್ಳೆ ಬುಕ್ಸ್ಗಳು ಇದ್ವು. ಫಾದರ್ ರಾಬಿನ್ಸ್, ರೂಬಿನ್ಸ್, ಆಂಡರ್ಸನ್, ಕುಮಾರ್ ಅಂಡ್ ಕ್ಲಾರ್ಕ್, CMDT, ಡೇವಿಡ್ಸನ್, ಹ್ಯಾರಿಸನ್, ಸೊ ಬ್ರ್ಯಾಡ್ಲಿ, ಬ್ರಾಸಿ, ಆಡಮ್ಸ್, ಇಷ್ಟು ಬುಕ್ ಇದೆ. ಈ ಜನ್ಮ ಸಾಲಲ್ಲ ಅನ್ನಿಸ್ಬಿಡ್ತು ನನಗೆ. ಕಡು ಬಡತನ, ಬುಕ್ಸ್ ತೊಗೊಳಕ್ಕೆ ದುಡ್ಡಿರಲಿಲ್ಲ. ಇಷ್ಟೆಲ್ಲ ಬುಕ್ಸ್ ತೊಗೊಳಕ್ಕಾಗತ್ತಾ? ಒಂದು ಬುಕ್ಕಿಗೆ 2,000 ರೂಪಾಯಿ, 3,000 ರೂಪಾಯಿ. ಸೊ ಗ್ರಂಥಾಲಯನೇ ದೇವಾಲಯ ಆಗ್ಬಿಟ್ಟಿತ್ತು. ಸೊ ಯಾವ ಥರ ಮಾಡ್ಕೊಂಡೆ ಅಂದರೆ, ನಮ್ಮ ಡೀನ್ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿದೆ, ನಾನು ಎಲ್ಲ ಬುಕ್ಸ್ ಇಲ್ಲೇ ಓದ್ತೀನಿ, ನನಗೆ ಭಗವದ್ಗೀತೆ ಭಾಗವತಮೂ ನೀವು ಇಂಟ್ರೊಡ್ಯೂಸ್ ಮಾಡಿಸ್ಬೋದಾ ಅಂತ. ಪಾಪ ನಮ್ಮ ರಘುವೀರ್ ಸರ್ ಡೀನ್, KMC ಡೀನು, ಅದು ಯಾವ ಖುಷಿ ಇಲ್ಲನೋ, ನೀನು ಒಬ್ಬನೇ ಕೊಡೋ ಶಿಷ್ಯ ಈ ಥರ ಕೇಳಿದ್ದು ವಿದ್ಯಾರ್ಥಿ. ಎಲ್ಲರೂ ಮ್ಯಾಗ್ಝಿನ್ ಕೇಳ್ತಾ ಇದ್ದಾರೆ, ನೀನು ಇದನ್ನು ಕೇಳ್ತಿದ್ದೆ ಅಂತೇಳಿ ಅವತ್ತೇ ಇಸ್ಕಾನಿಂದ ಭಾಗವತಂ ಭಗವದ್ಗೀತೆ ಇಂಟ್ರೊಡ್ಯೂಸ್ ಮಾಡಿಸಿ. ಇವತ್ತು KMC ಲೈಬ್ರರಿಲಿ ಭಗವದ್ಗೀತೆ ಭಾಗವತಂ ಇದೆ. ಈ ಕಡೆ ನೋಡಿದ್ರೆ ಭಾಗವತಮಲ್ಲಿ 18 ಕ್ಯಾಂಟೋ ಇದೆ, ಭಗವದ್ಗೀತೆಯಲ್ಲಿ ಇಷ್ಟೊಂದು ಶ್ಲೋಕಗಳಿದೆ. ಸೊ ಇಷ್ಟು ಶ್ಲೋಕ ಇರಬೇಕಾದ್ರೆ ನಾವು ಹೇಗೆ ಅವ್ನು ಸರಿ ಇಲ್ಲ, ಇವಳು ಹಿಂಗೆ ಮಾಡಿದ್ಲು, ಅವ್ನು ಹಿಂಗೆ ಮಾಡ್ದಂತ ಬೇಜಾರು ಮಾಡ್ಕೊಂಡು ಟೈಮ್ ಇಲ್ಲ ಅಂತ ನಮ್ಗೆ ಗೊತ್ತಾಗಿದ್ದೆ ಅವತ್ತು. ಸೊ ಹಾಗಾಗಿ ನಾವು ಬ್ರೈನ್ಗೆ ತುಂಬ ಕೆಪಾಸಿಟಿ ಅಂತ ಗೊತ್ತಾಯಿತು. ಸೊ ಮತ್ತೆ ನಾನು ಅಬ್ಸರ್ವ್ ಮಾಡಿದ್ದೇನೆಂದ್ರೆ, ನಾವು ಎಷ್ಟೇ ಇಮೋಷನ್ ಆಗಿದ್ರು, ಎಷ್ಟೇ ಭಕ್ತಿ ಇದ್ರು, ಅದು ಭೌತಿಕವಾಗಿರಲಿ ಆಧ್ಯಾತ್ಮಿಕವಾಗಿರಲಿ, ನಹಿ ಜ್ಞಾನೇನ ಸದೃಶ, ಜ್ಞಾನ ಇಲ್ಲ ಅನ್ನೋದು ಉಳಿಯಲ್ಲ ಅಂತೆ ಭಕ್ತಿ. ಶ್ರೀ ಗುರುಭ್ಯೋ ನಮಃ. ಗಂ ಗಣಪತೇ ನಮಃ. ವಾಗ್ದೇವೇ ನಮಃ. ಎಲ್ರಿಗೂ ನಮಸ್ಕಾರ. ಮಾಸ್ಟರ್ ಆನಂದ್ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ, ಸುಸ್ವಾಗತ. ಎಂದಿನಂತೆ ನನ್ನ ಕಂಟೆಂಟ್ ಫಾಲೋ ಮಾಡೋದ್ರಿಂದ ನಿಮಗೆ ಸ್ವಲ್ಪ ಎಂಟರ್ಟೈನ್ಮೆಂಟ್, ಸ್ವಲ್ಪ ಎನ್ಲೈಟನ್ಮೆಂಟ್ ಎರಡೂ ಸಿಗುತ್ತೆ. ಎರಡೂ ಸಿಗಲಿ ಅನ್ನೋದೇ ನಾನು ಆಶಿಸ್ತೀನಿ ಅಂತ ಹೇಳ್ತಾ, ಇವತ್ತಿನ ಒಂದು ವಿಶೇಷ ಅತಿಥಿಯೊಂದಿಗೆ ವಿಶೇಷವಾದ ಸಂಚಿಕೆಗೆ ನಾವು ಮುಂದಾಗೋಣ. ಇಲ್ಲಿರೋರು ಇವತ್ತು ತುಂಬ ಸ್ಪೆಷಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ, ಇವರು ವೃತ್ತಿಯಲ್ಲಿ ಎಷ್ಟು ಹೆಸರು ಮಾಡಿದಾರೋ, ಪ್ರವೃತ್ತಿಯಲ್ಲೂ ಅಷ್ಟೇ ಆಸಕ್ತಿಯನ್ನು ಹೊಂದು, ಅಷ್ಟೇ ಡೆಡಿಕೇಟೆಡ್ ಪರ್ಸನ್ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗೋದಿಲ್ಲ. ವೃತ್ತಿಯಲ್ಲಿ ಅವರು ಡಾಕ್ಟರ್, ಪ್ರವೃತ್ತಿಯಲ್ಲಿ ಅವರು ಡೈರೆಕ್ಟರ್. ಯಾವುದಪ್ಪ ಇದು ಕಾಂಬಿನೇಷನ್ ಅಂತ ಇದ್ದೀರಾ? ನಮ್ಮ ಪ್ರೇಮಂ ಪೂಜ್ಯಂ ಚಿತ್ರದ ನಿರ್ದೇಶಕರಾದಂಥ ಡಾಕ್ಟರ್ ರಾಘವೇಂದ್ರ ಅವರು. ನಮಸ್ಕಾರ ಡಾಕ್ಟ್ರೇ, ಸ್ವಾಗತ, ಸುಸ್ವಾಗತ ನಿಮಗೆ ಶೋಗೆ. ಅಂದರೆ ನಮ್ಮ ಜನಕ್ಕೆ ನೀವು ಪ್ರೇಮಂ ಪೂಜ್ಯಂ ಅನ್ನೋ ಒಂದು ದೃಶ್ಯ ಕಾವ್ಯ, ಒಂದು ಸಿನಿಮಾಯಿಂದ ಪರಿಚಯ. ಇನ್ನು ಹಲವಾರು ಜನಕ್ಕೆ ಅದನ್ನ ಇನ್ನೂ ನೋಡಬೇಕಾಗಿತ್ತು, ಇನ್ನು ಮಾಡಬೇಕಾಗಿತ್ತು ಅನ್ನೋ ಹೊತ್ತಿಗೆ ಮಿಸ್ ಆದಂಥ ಒಂದು ವಿಷಯ, ಅದನ್ನು ಮಾತಾಡೋಣ ನಾವು. ಆದರೆ ಇವತ್ತಿಲ್ಲಿ ಅವರೊಬ್ಬರು ಡಾಕ್ಟ್ರಾಗಿ ಬಂದಿದ್ದಾರೆ, ಡೈರೆಕ್ಟ್ರಾಗಿ ಬಂದಿದ್ದಾರೆ. ಅದ್ರ ಜೊತೆಗೆ ಅವರೊಳಗೊಬ್ಬ ಅದ್ಭುತ ಆಧ್ಯಾತ್ಮ ಪರ್ಸನಾಲಿಟಿ ಇದೆ, ಒಂದು ವ್ಯಕ್ತಿತ್ವ ಇದೆ. ಅದು ನೀವು ಯಾರಿಗೂ ಗೊತ್ತಿಲ್ಲ, ಅದನ್ನು ಪರಿಚಯಿಸಬೇಕು ಅಂತ ನಾನು ಇವತ್ತಿಲ್ಲಿ ಇರ್ತಕ್ಕಂಥದ್ದು. ಸೊ ಡಾಕ್ಟ್ರೇ, ನಮಸ್ಕಾರ. ನೀವು ವೈದ್ಯೋ ನಾರಾಯಣೋ ಹರಿಹಿ ಅಂತೀರಿ ಯಾವಾಗ್ಲೂ. ಸೊ ನಿಮ್ಮಲ್ಲಿರೋ ಹರಿಭಕ್ತಿ, ರಾಯರ್ ಭಕ್ತಿ, ಇದೆಲ್ಲ ನನಗೆ ತುಂಬ ಖುಷಿ ಕೊಟ್ಟಂತ, ಇನ್ಸ್ಪೈರ್ ಆದಂಥದ್ದು. ಅಂದರೆ ಒಂದು 24 ಗಂಟೆ ಕೂಡ ಒಬ್ಬ ವ್ಯಕ್ತಿಗೆ ಸಾಲಲ್ವಲ್ಲಪ್ಪ. 24 ಅವರ್ಸ್ನ ನೀವು ಎಷ್ಟು ಚೆನ್ನಾಗಿ ಡಿವೈಡ್ ಮಾಡ್ಕೊಂಡಿದ್ದೀರಿ. ಸಿನಿಮಾ ಬಗ್ಗೆ ನಿಮ್ಗೆ ಎಷ್ಟು ಪ್ಯಾಷನ್ನು, ನಿಮ್ಮ ವೃತ್ತಿ ಎಷ್ಟು ಕಡೆ ಓಡಾಡ್ತೀರಿ ಚಿಕಿತ್ಸೆ, ಟ್ರೀಟ್ಮೆಂಟ್ಗೆ. ನ್ಯೂರೋ ಸರ್ಜನ್ ಅವರು, ಆ್ಯಕ್ಚುಲಿ ವಿಶೇಷ ನರತಜ್ಞರು, ನ್ಯೂರಾಲಜಿಸ್ಟ್, ನರರೋಗ ವಿಶೇಷ ತಜ್ಞರು ಕೂಡ ಅವರು. ಸೊ ಗೋಲ್ಡ್ ಮೆಡಲಿಸ್ಟ್ ಅದರಲ್ಲಿ. ಅದ್ರ ಜೊತೆ ಅನನ್ಯ ರಾಯರ ಭಕ್ತರು. ಸೊ ಡಾಕ್ಟ್ರೇ, ಈ ಕಾಂಬಿನೇಷನ್ ಹೆಂಗಾಯಿತು ಲೈಫಲ್ಲಿ? ಹೆಂಗೆ ನಿಮಗೆ ಇಂಟ್ರೊಡ್ಯೂಸ್ ಆಯಿತು? ಏನೇನು ಅಷ್ಟೇ, ಆ್ಯಕ್ಚುಲಿ ಮೂಲತ್ವವಾಗಿ ನಾನು ಮೂಡಿಗೆರೆ ಚಿಕ್ಕಮಗಳೂರು ಕಡೆ, ನಮ್ಮ ತಂದೆಯವರು, ತಾಯಿಯವರು ಬಂದು ಆಲ್ದೂರು ಕಡೆ. ಸೊ ನಾನು ಅಲ್ಲಿಯವನಾದ್ರೂ ಕೂಡ ಓದಿದ್ದೆಲ್ಲ ಮಳವಳ್ಳಿ, ಮಂಡ್ಯ. ಸೊ ಹಾಗಾಗಿ ಯಾರೇ ಕೇಳಿದ್ರು ಫಸ್ಟಿಗೆ ಮಂಡ್ಯ ಅಂತಲೇ ಬರ್ತದೆ ನನಗೆ. ಯಾಕಂದರೆ ಸ್ಕೂಲಿಂಗ್ ಎಲ್ಲ ಮಾಡಿದ್ದು ನಮ್ಮ ಅನಿತಾ ಕಾನ್ವೆಂಟ್, ಆಗ ನಾವು ಕಾರ್ಮೆಂಟ್ ಅಂತ ಕರಿತೀವಿ, ಅನಿತಾ ಕಾರ್ಮೆಂಟ್ ಅಂತ. ಸೊ ಹಾಗಾಗಿ ಅಲ್ಲಿ ಓದಿರೋದ್ರಿಂದ ನನಗೆ ಸ್ನೇಹಿತರೆಲ್ಲ ಆ ಕಡೆ ಆಗಿರೋದ್ರಿಂದ ನನಗೆ ಮಂಡ್ಯ ಆ ಕಡೆನೇ ಒಲವು, ಆ ಕಡೆ ಜಾಸ್ತಿ ಇತ್ತು ಆಗ ಹೇಳ್ಬೋದು. ಮತ್ತು ಅದಾದಮೇಲೆ ನಮ್ಮ ತಂದೆಯವರಿಗೆ ನಾನು ಸ್ವಲ್ಪ ಕ್ರಿಕೆಟ್ ಆಡೋದು ಮತ್ತು ಜಾಸ್ತಿ ಡ್ಯಾನ್ಸ್ ಮಾಡೋ ಹುಚ್ಚು ನೋಡಿಬಿಟ್ಟು ಓದ್ತಾ ಇರಲಿಲ್ಲ. ಸೊ ಇವನು ಓದೋ ಕೆಪಾಸಿಟಿ ಇದೆ ಅಂತ ಗೊತ್ತು, ಬಟ್ ಇವನು ಓದಲ್ವಲ್ಲ ಅನ್ನೋದೊಂದೇ ಬೇಜಾರು. ಸೊ ಇವನು ಇಲ್ಲಿದ್ರೆ ಓದಲ್ಲ, ಇವನು ಯಾವಾಗಲೂ ಕ್ರಿಕೆಟ್ ಆಡಕ್ಕೆ ಹೋಗ್ತಾನೆ ಫ್ಯಾಕ್ಟ್ರಿ ಪಿಚ್ಚಲ್ಲಿ ಅಂತ ಹೇಳ್ಬಿಟ್ಟು 10th ಸ್ಟ್ಯಾಂಡರ್ಡ್ ಆಗ್ತಿದ್ದಂಗೆ
ಅವ್ರಿಗೇನು ಆಶ್ಚರ್ಯ ಆಗಿದೆ ಅಂದರೆ 10th ಸ್ಟ್ಯಾಂಡರ್ಡಲ್ಲಿ ಕನ್ನಡಕ್ಕೆ ಅವಾಗ 125ಕ್ಕೆ 124 ಬಂದಿತ್ತು ನನಗೆ. ಸೊ ಹಾಗೆ ಕನ್ನಡ ಆಗ್ಲೇನೆ ಸಂಧಿ, ಸಮಾಸ, ವ್ಯಾಕರಣ, ತತ್ಸಮ, ತದ್ಭವ ಅಂದರೆ ಭಾಳ ಆಸಕ್ತಿ. ಸೊ ಆದಲ್ಲಿ ಹೇಗೋ ಆಟಾಡ್ಕೊಂಡು ಅದ್ರ ಕೂಡ ಡಿಸ್ಟಿಂಕ್ಷನ್ ಒಳ್ಳೆ ಮಾರ್ಕ್ಸ್ ಬಂತಲ್ಲ. ನಮ್ಮ ತಂದೆಗೆ ಸ್ವಲ್ಪ ಬ್ಯಾಡ್ ನ್ಯೂಸ್ ಗುಡ್ ನ್ಯೂಸ್ ಥರ ಆಯ್ತು ಅವರಿಗೆ. ಬ್ಯಾಡ್ ನ್ಯೂಸ್ ಏನಂದ್ರೆ ಓದ್ತಾ ಇಲ್ಲ ಅಂತ, ಗುಡ್ ನ್ಯೂಸ್ ಏನಂದ್ರೆ ಇಷ್ಟು ಆಟಾಡಿ ಇಷ್ಟು ಮಾರ್ಕ್ಸ್ ತಗೊಂಡಲ್ಲ ಅಂತ. ಸೊ ಅದಕ್ಕೆ ಅವ್ರೇನು ಪ್ಲಾನ್ ಮಾಡಿದ್ರು ಅಂದ್ರೆ ಇವ್ನು ಇಲ್ಲಿರೋದೇ ಬೇಡ ಅಂತ ಹೇಳ್ಬಿಟ್ಟು ನಮ್ಮ ವೀರೇಂದ್ರ ಹೆಗ್ಗಡೆ ಅವ್ರದ್ದು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರಕ್ಕೆ ಹಾಕಿದ್ರೆ ಏನು ಉದ್ಧಾರ ಆಗ್ತಾನೆ, ಬುದ್ಧಿ ಬರುತ್ತೆ ಅಂತ ಹೇಳಿ ಅವರು SDMಗೆ ಹಾಕಿದ್ರು. ಸೊ ಅಲ್ಲಿಗೆ ಫಸ್ಟ್ PU ಸೆಕೆಂಡ್ PUCಗೆ ಬಂದೆ. ಸೊ ಊರಿಂದ ದೂರ ಬಂದಾಗ ನನಗೆ ತುಂಬಾನೇ ಬೇಜಾರಾಯ್ತು. ಯಾಕಂದ್ರೆ ನನ್ನ ಎಲ್ಲ ಫ್ರೆಂಡ್ಸು ಮಳವಳ್ಳಿಲಿದ್ರು. ಸೊ ನನ್ನ ತಂದೆ ಯಾಕಪ್ಪ ಹೀಗೆ ಮಾಡಿದ್ರು, ನನ್ನ ಸ್ನೇಹಿತರೆಲ್ಲ ಅಲ್ಲಿ ಇದ್ರಲ್ಲ, ಒಂದು ಬೇಜಾರದಲ್ಲೇ ಬಂದೆ ನಾನು. ಬಟ್ ಉಜ್ಜರೆ ಬಂದ್ಮೇಲೆ ಜೀವನನೇ ಡಿಫ್ರೆಂಟ್ ಆಗೋಯ್ತು. ಒಂಥರ ಏಕಾಂಗಿ ಥರ ಇದ್ರು ಕೂಡ ಅಲ್ಲಿ ನಾನು ಧರ್ಮಸ್ಥಳಕ್ಕೆ ಹೋಗುವಂಥದ್ದು, ಮಂಜುನಾಥ ಸ್ವಾಮಿಯ ದರ್ಶನ ಮಾಡುವಂಥದ್ದು, ಇಟ್ ಬಿಕಮ್ ಎ ಡೈಲಿ ರೂಟೀನ್. ನನಗೆ ಯಾರು ಫ್ರೆಂಡ್ಸ್ ಇರಲಿಲ್ಲ. ಹಾಗೆ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ವಾಮಿ ದರ್ಶನ ಮಾಡೋದು ವಾರಕ್ಕೊಂದ್ಸಲ, ವಾರಕ್ಕೆ 2 ಸಲ, ಹಾಗೆ ಆಧ್ಯಾತ್ಮಿಕ ಹೋಲು ಅಲ್ಲಿ ಬರ್ಲಿಕ್ಕೆ ಶುರುವಾಯಿತು. ನನ್ನ ಮೊದಲನೇ ಗುರು ಅಂದ್ರೆ ಲಾರ್ಡ್ ಶಿವ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಾನು ಪ್ರಾರ್ಥನೆ ಮಾಡೋದು ಅದ್ರಲ್ಲಿ, ಮತ್ತೆ ಓದ್ಲಿಕ್ಕೂ ನಾನು ಇನ್ನೇನು ಬೇರೆ ದಾರಿ ಇಲ್ಲ, ಓದ್ಲೇಬೇಕು, ನಮ್ಮ ತಂದೆ ಇಲ್ಲಿ ಹಾಕ್ಬಿಟ್ಟಿದ್ದಾರೆ. ಸೊ ಉಜ್ರಲ್ಲಿ ಆಬ್ವಿಯಸ್ಲಿ ಒಳ್ಳೆ ಕಾಲೇಜ್ ಇತ್ತು SDM. ಸೊ ಫಸ್ಟ್ PU ಸೆಕೆಂಡ್ PUC ಅಲ್ಲಿ ಚಂದ ಮಾಡಿ ಓದ್ಲಿಕ್ಕೆ ಶುರು ಮಾಡಿದೆ. ಸೊ ಅಲ್ಲಿ ಆದ್ಮೇಲೆ ನನ್ನ ತಂದೆಗೆ ವಾಪಸ್ಸು ಇಲ್ಲೇ ಇರಬೇಕು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಇದ್ರೆ ಇನ್ನೂ ಚೆನ್ನಾಗಿ ಓದ್ತಾನೆ ಅಂತ ಹೇಳ್ಬಿಟ್ಟು ನನ್ನ ಅದೃಷ್ಟಕ್ಕೆ MBBS ಸೀಟ್ ಸಿಕ್ತು. ಎಲ್ಲ ಕಡೆ ಸೀಟ್ ಇದ್ರು ಕೂಡ ಅವರು ನೀನು ದಕ್ಷಿಣ ಕನ್ನಡ ಮಂಗಳೂರಲ್ಲಿ ನೀನು KMCಲಿ ತಗೊಳ್ಬೇಕು ಅಂತ ಅವ್ರಿಗೊಂದು ಆಸೆ. ಸೊ ನಮ್ಮ ತಂದೆ ತುಂಬಾ ಹೆದರ್ತಾ ಇದ್ದೆ, ಗೌರವಿಸ್ತಿದ್ದೆ. ಸೊ ಹಾಗಾಗಿ ನಮ್ಮ ತಂದೆ ಹೆಸರು ಬಿ ಸಣ್ಣೇಗೌಡ ಅಂತ. ಸೊ ಹಾಗಾಗಿ ನಾನು ಅವ್ರ ಮಾತಿಗೆ ಯಾವತ್ತೂ ಹಿಂದಿರುಗಿ ಮಾತಾಡೋದನ್ನಲ್ಲ. ನನ್ನ ಆಸೆಗಳನ್ನ ನಾನು ಬದಲಿತ್ಕೊಂಡ್ರು ಕೂಡ ಅವ್ರಿಗೋಸ್ಕರ ನಾನು ಆಯ್ತು ಅಂತ. ಬಟ್ ನನಗೆ ಸೈನ್ಸಲ್ಲಿ ಸ್ವಲ್ಪ ಆಸಕ್ತಿನೂ ಜಾಸ್ತಿ ಇತ್ತು. ಪರ್ಟಿಕ್ಯುಲರ್ ಬಯಾಲಜಿಲಿ, ಝೂವಾಲಜಿಲಿ, ಬಾಟ್ನಿಲಿ ಸ್ವಲ್ಪ ಅತ್ಯಧಿಕ ಮಾರ್ಕ್ಸ್ ಯಾವಾಗಲೂ ನನಗೆ ಅದರಲ್ಲೇ ಜಾಸ್ತಿ ಸಿಗ್ತಾ ಇತ್ತು. ಸೊ ಹಾಗಾಗಿ ಓಕೆ, ನನಗೆ ಡಾಕ್ಟರ್ ಆಗ್ಲಿ ನನ್ನ ಮನಸ್ಸಲ್ಲಿ ಓಕೆ, ಅಟ್ಲೀಸ್ಟ್ ಸಮಥಿಂಗ್ ಲೈಕ್ ಲೈಫ್ ಸೇವಿಂಗ್ ಅಲ್ಲ, ಡಾಕ್ಟರ್ ಅನ್ನೋದೊಂದು ಗೌರವ ನಮಗೆ ಊರು ಮನೆಯಲ್ಲಿ ಜಾಸ್ತಿನೇ. ಚಿಕ್ಕಮಗಳೂರು, ಮೂಡಿಗೆರೆ, ಮಳವಳ್ಳಿ ಹೋಗಿ ಡಾಕ್ಟರ್ ಓದ್ತಾನೆ ಅನ್ನೋದೊಂದು ಇರ್ತದಲ್ಲ. ಸೊ ಹಾಗಾಗಿ ನಾನು KMC ಒಳ್ಳೆ ಕಾಲೇಜಿಗೆ ಬಂದೆ. ಸೊ ಅಲ್ಲಿಂದ ನನ್ನ ಲೈಫ್ ಟರ್ನ್ ಆಯ್ತು ಅಂತ ಹೇಳ್ಬೋದು. ಬಟ್ ನನಗೆ ಇಷ್ಟರಲ್ಲಿ ನಿಮ್ಮ ಬಗ್ಗೆ ಒಂದು ವಿಶೇಷ ಅನ್ಸಿದ್ದಂತ ಅಂದ್ರೆ, ನಾ ಹೇಳ್ತಾ ಇರೋದು ತಂದೆ ಹೆಸರು ಬಿ ಸಣ್ಣೇಗೌಡ. ಅಂದ್ರೆ ನಾನು ಜನರಲ್ ಆಗಿ ಹೇಳ್ತಾ ಇದ್ದೀನಿ, ಗೌಡ್ರಲ್ಲಿ ಯೂಶಲಿ ರಾಘವೇಂದ್ರ ಅಂತ ಹೆಸರಿಡೋದು ಅಥವಾ ರಾಯರಿಗೆ ಸಂಬಂಧಪಟ್ಟಿದ್ದು, ವಿಠಲ, ಪಾಂಡುರಂಗ ಈ ತರ ಬರಲ್ಲ. ಬರಬಾರದು ಅಂತಲ್ಲ, ಬರಲ್ಲ. ಬಟ್ ನಿಮ್ಗೆ ಹೆಂಗೆ ರಾಘವೇಂದ್ರ ಅಂತ ಹೆಸರಿಟ್ರು ನಿಮ್ಮ ತಂದೆ? ಅದು ಏನೋ ಗೊತ್ತಿಲ್ಲ. ನಮ್ಮ ತಂದೆಗೆ ಆಗಿಂದ ಈ ಮಂತ್ರಾಲಯದ ಮೇಲೆ ಸ್ವಲ್ಪ ಒಲವು ಜಾಸ್ತಿನೇ. ನನಗೆ ಗೊತ್ತಿರೋ ಹಾಗೆ ನಮ್ಮ ತಂದೆಯವರು ಹೇಳಿದ ಪ್ರಕಾರ ಒಂದು 35 ಸಲ ಅವರು ಮಂತ್ರಾಲಯಕ್ಕೆ ಹೋಗಿದ್ದಾರೆ ಆಗ್ಲೇ. ಆ ಹುಡುಗ ಆಗಿದ್ದಾಗ್ಲೇ ಅವ್ರಿಗೆ ಹೇಗೆ ರಾಯರ ಭಕ್ತಿ ಬಂದು ಗೊತ್ತಿಲ್ಲ. ಅವ್ರ ತಂದೆ ತಾಯಿಯಿಂದಕ್ಕಂತೂ ಆ ರಾಘವೇಂದ್ರ ಸ್ವಾಮಿ ಅನ್ನೋದು ಅಷ್ಟೇನು ಇರ್ಲಿಲ್ಲ ಆ ಕಡೆ. ನೀವ್ ಹೇಳಿದಾಗೆ ನಮ್ಮ ಇದರಲ್ಲಿ ಅಷ್ಟೊಂದೇನು ರಾಯರ ಬಗ್ಗೆನು ಏನು ಅಷ್ಟು ಆದ್ರೆ ನಮ್ಮ ತಂದೆಗೆ ವಿಶೇಷವಾಗಿ ಏನಂದ್ರೆ ಒಂದ್ಸಲ ಮಂತ್ರಾಲಯಕ್ಕೆ ಹೋದ್ಮೇಲೆ ಪದೇ ಹೋಗ್ಬೇಕು ಅಂತ ಅನ್ಸ್ತೇನೋ ಅಂತ ಕೇಳ್ಪಟ್ಟಿದ್ದೀನಿ. ಸೊ ಅವ್ರು ನನ್ನ ಪ್ರಕಾರ 35ರಿಂದ 37 ಸಲ ಮಂತ್ರಾಲಯಕ್ಕೆ ಹೋಗಿದ್ದಾರೆ ಅಂತ ಸುದ್ದಿ. ಸೊ ಹಾಗಾಗಿ ಅವ್ರಿಗೆ ರಾಯರ ಮೇಲೆ ವಿಶೇಷ ಒಲವು ಬಂತೇನೋ ಗೊತ್ತಿಲ್ಲ. ಮತ್ತೆ ಅವರಿಗೆ ಏನೋ ಗಂಡು ಮಗು ಆದ್ರೆ ಹೆಣ್ಮಗು ಮೇಲೆ ಬಹಳ ಒಲವು ನಮ್ಮ ತಂದೆಗೆ. ಅವತ್ತು ಭೇದ ಭಾವ ಮಾಡ್ದಾರಲ್ಲ. ಸೊ ಇಬ್ರು ಅಕ್ಕಂದಿರಿದ್ರು. ಸೊ ಹಾಗಾಗಿ ಅವ್ರ ಮೇಲೆ ಜಾಸ್ತಿ ಪ್ರೀತಿ, ನನಗಿಂತ ಅವ್ರಿಗೆ ಹೆಣ್ಮಕ್ಳ ಮೇಲೆ ಜಾಸ್ತಿ ಒಲವು. ಆದ್ರೂ ಗಂಡು ಮಗದ ನಿನ್ನ ಹೆಸರಿಡ್ತೀನಿ ಅಂತ ಒಂದು ಹರಕೆನೂ ಅಲ್ಲ, ಒಂದು ಮನಸ್ಸಾಗಿ ಹೇಳ್ಕೊಂಡಿದ್ರು ಅಂತ ಸುದ್ದಿ. ಸೊ ಹಾಗಾಗಿ ನನ್ನ ಜನನ ಆಯ್ತು. ಅವಾಗ ಅವರು ಆ ಒಂದು ರಾಯರ ಮೇಲೆ ಪ್ರೀತಿಯಿಂದಾಗಿ ನನಗೆ ರಾಘವೇಂದ್ರ ಅಂತ ಇಟ್ಟಿದ್ವಿನ, ಇನ್ನು ಹರಕೆ ಅಂತ ಆತರ ಏನು ಅಲ್ಲ. ಓಕೆ, ಗಂಡು ಮಗು ಆದ್ರೆ ಅವನ ಹೆಸರು ಇಡ್ತೀನಿ, ನಿಮ್ಮ ಹೆಸರು. ನಿಮ್ಗೆ ಡಾಕ್ಟರ್ ಇವತ್ತು MBBS ಅಷ್ಟು ಇದೆ ಓದಕ್ಕೆ, ಅದಾದ್ಮೇಲೆ ನೀವು ಮಾಡಿರೋದೇನು MD, ಆಮೇಲೆ DM ನ್ಯೂರಾಲಜಿ. ಇದ್ರ ಜೊತೆಗೆ ನಿಮಗೆ ಭಗವದ್ಗೀತೆ ಫುಲ್ ಬರುತ್ತೆ, ಶ್ಲೋಕಗಳು ಬರುತ್ತೆ, ಭಾಗವತಂ ಓದಿದಿರೋ ಅಷ್ಟು ಆಲ್ ದ ಚಾಪ್ಟರ್ಸ್. ಎಲ್ಲಿ ಸಮಯ ಸಿಗ್ತಾ ಇತ್ತು ಡಾಕ್ಟರ್ ನಿಮ್ಗೆ? ಹೆಂಗದು? ಇಲ್ಲ ಮಾಸ್ಟರ್, ಏನು ವಿಷಯ ಅಂದ್ರೆ ಸಮಯ ತುಂಬಾ ಇದೆ, ವೇಸ್ಟ್ ಮಾಡೋದು ಜಾಸ್ತಿ ನಾವು. 24 ಗಂಟೆಲಿ ಆಕ್ಚುಲಿ ತುಂಬಾ ಸಮಯ ಇದೆ. ಹಾಳು ಹರಟೆ ಆಡಿ ಮನವ ಗೀಳು ಮಾಡಿ ಕೊಳ್ಳಲು ಬೇಡಿ ಅಂತ ಹೇಳ್ತಾರಲ್ಲ ಪುರಂದರದಾಸರು, ಹಾಗೆ. ಸೊ ಈ ಹರಟೆನೇ ಆಕ್ಚುಲಿ ನಮ್ದು ಡೌನ್ಫಾಲಿಗೆ ಕಾರಣ ಅಂತ ನನ್ನ ಒಂದು ಅಭಿಪ್ರಾಯ. ನಾನು ಏನು ಉಜ್ಜಯಲ್ಲಿ ಕಲ್ತಿದ್ದಾಗ್ಲಿ, KMCಲಿ ಕಲ್ತಿದ್ದಾಗ್ಲಿ ಏನು ಅಂದ್ರೆ ಎಷ್ಟು ಪುಸ್ತಕ ಓದಿದ್ರು ಸಾಲದು ಅನ್ನೋದು ನನಗೆ MBBS ಅಲ್ಲಿ ಗೊತ್ತಾಯ್ತು. ಅಂದ್ರೆ ಒಂದೊಂದು ಸಬ್ಜೆಕ್ಟಿಗೇನೆ ತುಂಬಾ ಬುಕ್ಸ್ ಇದ್ವು.
ಒಂದು ಸಬ್ಜೆಕ್ಟ್ ಒಂದು ಬುಕ್ ಇರ್ತಿರಲಿಲ್ಲ, ಒಬ್ಬ ಆತರು, ಸೆಕೆಂಡ್ ಆತರು, 3 ಆತರು, 4 ಆತರು ಅಂತ. ಸೊ ಓದ್ತಾ ಎಷ್ಟು ಖುಷಿ ಆಗ್ತಿತ್ತು ಅಂದರೆ, ನಾನು ಈ ಬುಕ್ ಓದಿಲ್ಲ ಅಂದರೆ ಆ ಬುಕ್ಕಿಗೆ ಅವಮಾನ ಮಾಡ್ದಂಗೆ, ಆ ಬುಕ್ ಅವಾಗ ಗೊತ್ತಾಯಿತು ನನ್ನ ಸಮಯ ಬಹಳ ಇಂಪಾರ್ಟೆಂಟ್ ಅಂತ, ಒಂದು ಕ್ಷಣ ಕೂಡ ವೇಸ್ಟ್ ಮಾಡಬಾರ್ದು ಅಂತ. ಮತ್ತೆ ರಾಘವೇಂದ್ರ ಸ್ವಾಮಿ ಭಕ್ತಿ ನನಗೂ ನಮ್ಮ ತಂದೆಯಿಂದ ಬಂದ ಮೇಲೆ ರಾಘವೇಂದ್ರ ಸ್ವಾಮಿಗಳದ್ದು ಕೊನೆಯ ಸ್ಪೀಚ್ ಇದೆ, ರಾಯರ ಕೊನೆಯ ಮಾತು ಅಂತ, ನಿಜವಾಗಿ ಆಡಿದಂಥ ಮಾತುಗಳು. ಅವ್ರು ಹೇಳ್ತಾರೆ, ಒಂದು ಕ್ಷಣ ನೀವು ವೇಸ್ಟ್ ಮಾಡಿದ್ರು ಎಷ್ಟೇ ಕೋಟಿ ಕೊಟ್ಟರು ಆ ಕ್ಷಣ ವಾಪಸ್ ಬರೋದಿಲ್ಲ. ಸೊ ಅವಾಗ ನನಗೆ ಗೊತ್ತಾಯಿತು. ಮತ್ತು ನಮ್ಮ ಏನೋ ದೋಹೆಲ್ ಒಂದು ಬರುತ್ತಲ್ಲ, ಕಲ್ ಕರೆಸೋ ಆಜ್ ಕರೆಸೋ ಹಬ್ಬ. ಸೊ ಅದೊಂದು OCD ಅಂತ ಹೇಳ್ಬೋದು, ಕಾಯಿಲೆ. ನಾಳೆನಂದು ಯಾವ್ದು ಇಟ್ಕೊಳ್ಳೇ ಇಲ್ಲ. ಸೊ ಈ ಒಂದು ಕೆಲವು ಏನು ಕ್ಷಣದ ಒಂದು ಬೆಲೆ ನನಗೆ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ ನಾವು ಮೋಸ್ಟ್ ಆಫ್ ದ ಟೈಮ್ ನನಗನ್ಸಿದೆ ಏನಂದರೆ, ನಾವು 24 ಗಂಟೆ ತುಂಬಾ ಚೆನ್ನಾಗಿದೆ. ಮಲ್ಗ್ಲಿಕ್ಕಾಗಿರ್ಬೋದು, ನಮ್ಮ ಏನೋ ಸ್ವಯಂ ಯೂಸಿಗಾಗಿರ್ಬೋದು, ಆಧ್ಯಾತ್ಮಿಕ ಆಗಿರ್ಬೋದು, ವಿದ್ಯಾಭ್ಯಾಸಕ್ಕಾಗಿರ್ಬೋದು, ದುರಭ್ಯಾಸಗಳನ್ನೆಲ್ಲ ಬಿಟ್ಟು ವಿದ್ಯಾಭ್ಯಾಸ ಕಡೆ ಗಮನ ಕೊಟ್ಟರೆ 24 ಗಂಟೆ ದಿನದಲ್ಲಿ ಆ್ಯಡ್ ಆಗ್ತಾ ಹೋಗುತ್ತೆ. ಇವತ್ತು ಒಂದು ದಿವಸ, ಅದು ಒಂದು ವಾರ, ಒಂದು ತಿಂಗಳಿಗೆ ಆ್ಯಡ್ ಆಗುವಾಗ ಒಂಥರ ಮ್ಯೂಚುವಲ್ ಫಂಡ್ ಥರ ಆ ಟೈಮ್ ಆ್ಯಡ್ ಆಗ್ತಾ ಹೋಗ್ತದೆ. ಮತ್ತೆ ಇನ್ನೊಂದು ಜ್ಞಾನಕ್ಕೆ ಪೂರಕ ಆಗ್ತಾ ಹೋಗುತ್ತೆ. ಸೊ ಮತ್ತೆ ನಾನು ಅಬ್ಸರ್ವ್ ಮಾಡಿದ್ದೇನೆಂದ್ರೆ, ನಾವು ಎಷ್ಟೇ ಇಮೋಷನಲ್ ಆಗಿದ್ರು, ಎಷ್ಟೇ ಭಕ್ತಿ ಇದ್ರು, ಅದು ಭೌತಿಕವಾಗಿರ್ಲಿ ಆಧ್ಯಾತ್ಮಿಕವಾಗಿರ್ಲಿ, ನಹಿ ಜ್ಞಾನೇನ ಸದೃಶಂ, ಜ್ಞಾನ ಇಲ್ಲಾಂದ್ರೆ ಅದು ಉಳಿಯಲ್ವಂತೆ. ಒಂದು ಬಟ್ಟೆಗೆ ಧೂಳು ಹಿಡಿದಾಗ ನೀರಕ್ಕೆ ಎಷ್ಟೇ ತೊಳೆದ್ರು ಧೂಳು ಹೋಗುತ್ತೆ, ಬಟ್ ಒಂದು ಲೆವೆಲ್ ತನಕ ಅಷ್ಟೇ. ಸಾಬೂನ್ ಹಾಕಿದ್ರೆ ಮತ್ತೆ ನೀರಲ್ಲಿ ತೊಳೆದ್ರೆ ನಿಜವಳು ಕೊಳೆ ನೀಟಾಗಿ ಹೋಗುತ್ತಂತೆ. ಅಂದ್ರೆ ಇಲ್ಲಿ ಸಾಬೂನ್ ಅನ್ನೋದು ಜ್ಞಾನ, ಈ ನೀರ್ ಅನ್ನೋದು ಭಕ್ತಿ ಅಂತೆ. ಸೊ ಭಕ್ತಿನೂ ಬೇಕು, ಜ್ಞಾನನೂ ಬೇಕು ಅಂತ ನನಗೆ ಈ ರಾಘವೇಂದ್ರ ಸ್ವಾಮಿ, ಮಂಜುನಾಥ ಸ್ವಾಮಿ, ಈ ಉಡುಪಿ ಶ್ರೀಕೃಷ್ಣ ಮತ್ತೆಲ್ಲ ಭಕ್ತಾದಿಗಳು, ತೀರ್ಥರು ಓದುವಾಗ ನನಗೆ ಅನ್ಸಿದೆ ಏನಂದ್ರೆ, ನಾವು ಈ ಜನ್ಮನ ಬರೀ ಕಾಯಕ ಮಾಡಿಕೊಂಡು ಅಥವಾ ಕೆಲಸ ಮಾಡ್ಕೊಂಡಿದ್ರೆ ಮಾತ್ರ ಸಾಲದು, ಭಕ್ತಿ ಜ್ಞಾನ ಎರಡೂ ಬೇಕು. ಪ್ರಜ್ವಲಿತ ಜ್ಞಾನಮಯ ಪ್ರದೀಪ ಅಂತ ನಮ್ಮ SDM ಕಾಲೇಜಲ್ಲಿ ನೀವು ನೋಡಿದ್ರೆ, ನಮ್ಮ ಧರ್ಮಸ್ಥಳ ಮಂಜುನಾಥ ಕಾಲೇಜ್ ಉಜ್ರೆಲ್ ಏನಿದೆ, ಅಲ್ಲಿ ಓಪನಿಂಗ್ ನೀವು ನೋಡಿ, ಗ್ರಂಥಾಲಯದಲ್ಲಿ ಮೇಲೆ ಬರ್ಬಿಟ್ಟಿದ್ದಾರೆ ಪ್ರಜ್ವಲಿತ ಜ್ಞಾನಮಯ ಪ್ರದೀಪ ಅಂತ. ಸೊ ಜ್ಞಾನ ಬೇಕು, ನೀವು ದೀಪದಾಗೆ ಉಜ್ವಲಿಸ್ಲಿಕ್ಕೆ, ಪ್ರಜ್ವಲಿಸ್ಲಿಕ್ಕೆ ಅಂತ. ಸೊ ನನಗೆ ಕರೆಕ್ಟ್ ಅಂತ ಅನಿಸ್ತು. ಅದು ಯಾವುದೇ ಆಗಿರ್ಲಿ, ಭೌತಿಕವಾಗಿ ಆಗಿರ್ಲಿ, ನಾವು ಪಾಸ್ ಆಗ್ಲಿಕ್ಕೆ MBBS ಒಂದು ಸಣ್ಣ ಬುಕ್ ಓದು ಪಾಸ್ ಆಗ್ಬೋದಿತ್ತು, ಯಾರ್ದೋ ನೋಟ್ಸ್ ಓದ್ಕೊಂಡು. ಬಟ್ ಒಳ್ಳೊಳ್ಳೆ ಬುಕ್ಸ್ಗಳು ಇದ್ವು. ಫಾದರ್ ರಾಬಿನ್ಸ್, ರೂಬಿನ್ಸ್, ಆಂಡರ್ಸನ್, ಕುಮಾರ್ ಅಂಡ್ ಕ್ಲಾರ್ಕ್, CMDT, ಡೇವಿಡ್ಸನ್, ಹ್ಯಾರಿಸನ್, ಸೊ ಬ್ರಾಡ್ಲಿ, ಬ್ರಾಜಿ, ಆಡಮ್ಸ್, ಇಷ್ಟು ಬುಕ್ ಇದೆ. ಈ ಜನ್ಮ ಸಾಲಲ್ಲ ಅನ್ಸ್ಬಿಡ್ತು ನನಗೆ. ಈ ಕಡೆ ನೋಡಿದ್ರೆ ಭಾಗವತಮಲ್ಲಿ 18 ಕ್ಯಾಂಟೋ ಇದೆ, ಭಗವದ್ಗೀತೆಯಲ್ಲಿ ಇಷ್ಟೊಂದು ಶ್ಲೋಕಗಳಿದೆ. ಸೊ ಇಷ್ಟು ಶ್ಲೋಕ ಇರ್ಬೇಕಾದ್ರೆ ನಾವು ಹೇಗೆ ಅವ್ನು ಸರಿ ಇಲ್ಲ, ಇವಳು ಹಿಂಗ್ ಮಾಡಿದ್ಲು, ಅವ್ನು ಹಿಂಗ್ ಮಾಡ್ದಂತ ಬೇಜಾರು ಮಾಡ್ಕೊಂಡು ನಮ್ಗೆ ಟೈಮ್ ಇಲ್ಲ ಅಂತ ನಮ್ಗೆ ಗೊತ್ತಾಗಿದ್ದೆ ಅವತ್ತು. ಸೊ ಹಾಗಾಗಿ ನಾವು ಬ್ರೈನ್ಗೆ ತುಂಬಾ ಕೆಪಾಸಿಟಿ ಇದೆ ಅಂತಾನು ಗೊತ್ತಾಯ್ತು. ನೀವು ಯೋಚನೆ ಮಾಡಿ, ಒಂದು ಸ್ಟ್ರೋಕ್ ಆಗ್ಬೇಕಾದ್ರೆ 1 minute = 1.9 million ನ್ಯೂರಾನ್ಸ್ ಆಯ್ತಂತೆ. ಸ್ಟ್ರೋಕ್ ಆದಾಗ ನಾವು ಆಸ್ಪತ್ರೆಗೆ ಹೋಗ್ಲಿಕ್ಕೆ 1 ನಿಮಿಷ ಲೇಟ್ ಮಾಡಿದ್ರೆ 1 ನಿಮಿಷದಲ್ಲಿ 1.9 million ನರ ಸಾಯುತ್ತೆ. ಅಂದ್ರೆ ನಮ್ಮಲ್ಲಿ ಎಷ್ಟು ನರ್ವ್ಸ್ ಇದೆ, ಎಷ್ಟು ಬಿಲಿಯನ್ ಟ್ರಿಲಿಯನ್ಸ್ ನರ್ವ್ಸ್ ಇದೆ, ಎಷ್ಟು ಸೈನಾಪ್ಸ್ ಇದೆ, ಎಷ್ಟು ಕಂಪ್ಯೂಟರ್ ಇದೆ ಬ್ರೈನಲ್ಲಿ. ನಮ್ಮ ಕೆಪಾಸಿಟಿ ಖಂಡಿತ ಇದೆ. ಸೊ ನಾವೊಂದು ಯೂಸ್ ಮಾಡ್ತಾ ಇಲ್ಲ. ನಾವು 1-5% ಬ್ರೈನ್ ಯೂಸ್ ಮಾಡಿದ್ರೆ ದೊಡ್ಡ ವಿಷಯ, ಮಿಕ್ಕಿದ ಬ್ರೈನ್ ಎಲ್ಲ ಸುಮ್ಮನೆ ಶ್ರಿಂಕ್ ಆಗಿ ಹೋಗ್ತಾ ಇದೆ. ನಾವು ಅದನ್ನ ಚಿಂತನೆ ಮಾಡಿದ್ರೆ, ಚಿಂತೆ ತಾಷ್ಟ ಚಿತೆ ಯಾತಸ್ಥ ಹೇಳ್ತಾರಲ್ಲ, ಬಿಂದು ಮಾತ್ರ ವಿಶೇಷತೆ ಅಂತ. ಚಿಂತೆಗೂ ಚಿತೆಗೂ 0 ಮಾತ್ರ ವ್ಯತ್ಯಾಸ ಅಂತ ಅರ್ಥ. ಚಿತೆ ಬರೀ ದೇಹನ ಸುಟ್ಟರೆ, ಚಿಂತೆ ನಮ್ಮ ದೇಹ ಮನಸ್ಸನ್ನು ಸುಡುತ್ತೆ. ಅದೇ ಚಿಂತನೆ ನಮ್ಮ ಬ್ರೈನ್ ಆಕ್ಟಿವೇಟ್ ಮಾಡುತ್ತೆ. ಈಗ ಹೊಸ ಕಾನ್ಸೆಪ್ಟ್ ಏನಂದ್ರೆ, ನ್ಯೂರಾಲಜಿಸ್ಟ್ ಕಾನ್ಸೆಪ್ಟ್ ಆಗಿ ಹೇಳುವಂಥದ್ದು, ನಾವು ಹೇಗೆ ಬೈಸೆಪ್ಸ್ಗೆ ಎಕ್ಸಸೈಸ್ ಮಾಡಿ ಬೈಸೆಪ್ಸ್ ತರಿಸ್ಕೊಳ್ತೀವಿ ಡಂಬೆಲ್ ಅಲ್ಲಿ ಅಥವಾ ಜಿಮ್ಮಿಗೆ ಹೋಗಿ, ನಾವು ಆಧ್ಯಾತ್ಮಿಕ ಚಿಂತನೆ ಅಥವಾ ಭೌತಿಕವಾಗಿ ಕೂಡ ಆ ಒಂದು ಆರೋಗ್ಯಕರ ಚಿಂತನೆ ಮಾಡಿದ್ರೆ ಬ್ರೈನ್ ಗ್ರೋ ಆಗುತ್ತಂತೆ, ಅಥವಾ ಡೆತ್ ಆಗೋದು ಸ್ಪೀಡ್ ಕಡಿಮೆ ಆಗುತ್ತಂತೆ. ಇದಕ್ಕೆ ನಾವು ನ್ಯೂರೋಪ್ಲಾಸ್ಟಿಸಿಟಿ ಅಂತ ಕರಿತೀವಿ. ಸೊ ಮುಂಚೆ ಹಾರ್ಟ್ ಏನೋ ಸ್ವಲ್ಪ ದಪ್ಪ ಆಗುತ್ತೆ, ಲಿವರ್ ಸ್ವಲ್ಪ ಚೆನ್ನಾಗಿ ದೊಡ್ಡದಾಗುತ್ತೆ, ಕಿಡ್ನಿ ಬೆಳೆಯುತ್ತೆ ಅಂತೆಲ್ಲ ಮಾತುಕತೆ ಇತ್ತು. ಅಷ್ಟು ಬೇಗ ಸಾಯಲ್ಲ, ಅಷ್ಟು ಕೆಪಾಸಿಟಿ ಇದೆ ಅಂತ, ಬ್ರೈನ್ ಬೇಗ ಶ್ರಿಂಕ್ ಆಗುತ್ತೆ ಅಂತ. ಆದರೆ ಈಗ ಥಿಯರಿ ಏನಂದ್ರೆ, ನೀವು ಬ್ರೈನ್ ಕೂಡ ಚಿಂತನೆ ಮಾಡೋದ್ರಿಂದ, ಸ್ಮಾರ್ಟ್ ಥಿಂಕಿಂಗ್ ಮಾಡೋದ್ರಿಂದ, ಖುಷಿಯಾಗಿ ಆಲೋಚನೆ, ಆಧ್ಯಾತ್ಮಿಕ ಮ್ಯೂಸಿಕ್ಕು, ಜರ್ನಿ ಆ ಥರ ಮಾಡೋದ್ರಿಂದ ಬ್ರೈನ್ ಶ್ರಿಂಕ್ ಆಗೋದು ತೀವ್ರತೆ ಕಡಿಮೆ ಆಗುತ್ತೆ. ಏಜ್ ಆಗ್ತಾ ಸಾಯೋದು ಸರ್ವೇ ಸಾಮಾನ್ಯ. ಅದಕ್ಕೆ ನಿಮಗೆ ಈಗಲೂ ಅಷ್ಟೇ ಟ್ವಿಂಕಲ್ ಲಿಟಲ್ ಸರ್ ನೆನಪಿದೆ, ನೆನ್ನೆ ಓದಿದ ನೆನಪಿರಲ್ಲ. ಸೊ ಅವಾಗಿದ್ದು ರಿಜಿಸ್ಟರ್ ಆಗಿದ್ದು ಈಗಲೂ ಚೆನ್ನಾಗಿ ನೆನಪಿರುತ್ತೆ. ಸೊ ಹಾಗಾಗಿ ಇದೊಂದು ಸತ್ಯ ಅಂತ ಗೊತ್ತಿತ್ತು ನಮಗೆ, ಆಧ್ಯಾತ್ಮಿಕವಾಗಿ ಮತ್ತು ಭೌತಿಕವಾಗಿ. ಸೊ ಹಾಗಾಗಿ ಟೈಮ್ ವೇಸ್ಟ್ ಮಾಡೋದು ಬೇಡ ಅನ್ಸ್ಬಿಡ್ತು. ಮತ್ತು ಇನ್ನೊಂದು ವಿಷಯ ಏನಂದ್ರೆ, ಕಡು ಬಡತನ, ಬುಕ್ಸ್ ತೊಗೊಳಕ್ ದುಡ್ಡಿರಲಿಲ್ಲ. ಇಷ್ಟೆಲ್ಲ ಬುಕ್ಸ್ ತೊಗೊಳಕ್ಕಾಗತ್ತಾ? ಒಂದು ಬುಕ್ಕಿಗೆ 2,000 ರೂಪಾಯಿ, 3,000 ರೂಪಾಯಿ. ಸೊ ಗ್ರಂಥಾಲಯನೇ ದೇವಾಲಯ ಆಗ್ಬಿಟ್ಟಿತ್ತು. ಸೊ ಯಾವ ತರ ಮಾಡ್ಕೊಂಡೆ ಅಂದ್ರೆ, ನಮ್ಮ ಡೀನ್ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿದೆ, ನಾನು ಎಲ್ಲ ಬುಕ್ಸ್ ಇಲ್ಲೇ ಓದ್ತೀನಿ, ನಂಗೆ ಭಗವದ್ಗೀತೆ ಭಾಗವತಮೂ ನೀವು ಇಂಟ್ರೊಡ್ಯೂಸ್ ಮಾಡಿಸ್ಬೋದಾ ಅಂತ. ಪಾಪ ನಮ್ಮ ರಘುವೀರ್ ಸರ್ ಡೀನ್, KMC ಡೀನು, ಅದು ಯಾವ ಖುಷಿ ಇಲ್ಲನೋ, ನೀನು ಒಬ್ಬನೇ ಕೊಡೋ ಶಿಷ್ಯ ಈ ತರ ಕೇಳಿದ್ದು, ವಿದ್ಯಾರ್ಥಿ ಎಲ್ಲರೂ ಮ್ಯಾಗಝಿನ್ ಕೇಳ್ತಾ ಇದ್ದಾರೆ, ನೀನು ಇದನ್ನು ಕೇಳ್ತಿದ್ದೆ ಅಂತೇಳಿ ಅವತ್ತೇ ಇಸ್ಕಾನಿಂದ ಭಗವದ್ಗೀತೆ ಇಂಟ್ರೊಡ್ಯೂಸ್ ಮಾಡಿಸಿ. ಇವತ್ತು KMC ಲೈಬ್ರರಿಲಿ ಭಗವದ್ಗೀತೆ ಭಾಗವತಂ ಇದೆ. ಸೊ ನಾನು ಅವಾಗ ಏನ್ ಮಾಡ್ತಿದ್ದೆ ಮಾಸ್ಟರ್ ಅಂದ್ರೆ, ಪ್ಯಾಥಾಲಜಿ ರಾಬಿನ್ಸ್ ಓದೋದು,
ಬೋರ್ ಆದರೆ ಭಗವದ್ಗೀತೆ ಓದೋದು, ಮತ್ತೆ ವಾಪಸ್ ಪೆಥಾಲಜಿ ಓದೋದು, ಮತ್ತೆ ಕುಮ್ಮನ್ ಅಂಡ್ ಕ್ಲಾರ್ಕ್ ಓದೋದು, ಗುಡ್ಮನ್ ಗಿಲ್ಲನ್ ಫಾರ್ಮಕಾಲಜಿ ಓದೋದು, ಮತ್ತೆ ಭಾಗವತಂ ಓದೋದು. ಯಾವ ಥರ ಆಯಿತು ಅಂದರೆ ನೀವು ನಂಬಲ್ಲ, ನನಗೆ ಆಧ್ಯಾತ್ಮಿಕನೂ ಎಂಜಾಯ್ಮೆಂಟ್ ಸಿಗ್ತಾ ಇತ್ತು, ಅದೇ ನನ್ನ ಸ್ಟ್ರೆಸ್ ರಿಲೀವ್ ಆಗ್ತಾ ಇತ್ತು. ಮತ್ತೆ ಇದನ್ನು ಓದ್ತಾ ಇದ್ದೆ. ಸೊ ಹೇಳ್ತಾರಲ್ಲ ಬೋರ್ ಆದ್ರೆ ಇದನ್ನು ಮಾಡು ಅಂತ, ನನಗೆ ಬೋರ್ ಆಗಿ ಚಾನ್ಸಸ್ ಸಿಗ್ತಿರಲಿಲ್ಲ. ಒಂದು ಶ್ಲೋಕ ಓದು ಮತ್ತೆ ಈ ಬುಕ್ಸ್ ಓದು. ಸೊ ಅಲ್ಲಿ ಲೈಬ್ರರಿಲಿ ಒಂದೊಂದ್ಸಲ ರಜೆ ದಿನ ಹೋದ್ರೆ, ನಾನು ಬೆಳಿಗ್ಗೆ ಸಂಡೇ 8:30 ಹೋದ್ರೆ ನಾನು ಹೊರಗಡೆ ಬರುವಾಗ ರಾತ್ರಿ 1 ಗಂಟೆ 2 ಗಂಟೆ ಆಗಿರ್ತಾ ಇತ್ತು. ಗೊತ್ತೇ ಆಗ್ತಿರ್ಲಿಲ್ಲ. ಕೊಚ್ಕೊಳ್ಳೋದೇನು ಇಲ್ಲ ರೀ, ಸತ್ಯ. ಯಾಕಂದ್ರೆ ಇಲ್ಲಿ ಆಧ್ಯಾತ್ಮಿಕ ಭಕ್ತಿ ಮತ್ತೆ ಇದು ಮೆಡಿಸಿನ್ ಇರ್ತಾ ಇತ್ತು. ಸೊ ಯಾವ್ದಕ್ಕೆ ಹೆಲ್ಪ್ ಮಾಡ್ತಿತ್ತೋ ಗೊತ್ತಿಲ್ಲ, ಅಥವಾ ಯಾವ್ದಕ್ಕೆ ಬ್ರೇಕ್ ಅಂತ ನನಗೆ ಗೊತ್ತಿಲ್ಲ. ಇದನ್ನ ಬೋರಾಗಿ ಅದನ್ನ ಓದ್ತಾ ಇದ್ನೋ, ಅಥವಾ ಅದು ಓದಿ ಜ್ಞಾನ ಬಂದು ಇದನ್ನ ಓದ್ತಾ ಇದ್ನೋ ಗೊತ್ತಿಲ್ಲ. ಬಟ್ ಯಾವತ್ತು ತಲೆ ಎತ್ತಿ ಸಹ ನಾನು ನೋಡ್ತಿರ್ಲಿಲ್ಲ. ಅಷ್ಟು ನನಗೆ ಬುಕ್ಸಲ್ಲಿ ನೋಟ್ಸ್ ಮಾಡ್ಕೊಳ್ಳೋದೇ ಒಂದು ವಿವೇಕಾನಂದರು ಹೇಳ್ತಿದ್ರಂತೆ, ಪುಸ್ತಕವನ್ನು ಮಸ್ತಕಕ್ಕೆ ತುಂಬಿಕೊಂಡರೆ ಮಸ್ತಕವೇ ಒಂದು ಪುಸ್ತಕ ಅಂತ. ಸೊ ಅದಕ್ಕಾಗಿ ಮಸ್ತಕನ ಪುಸ್ತಕ ಮಾಡ್ಕೊಬೇಕು. ಬಡತನ ಬೇರೆ, ಬುಕ್ಸ್ ತೊಗೊಳೋದು ದುಡ್ಡಿಲ್ಲ, ಅದೆಲ್ಲ ಕಾಸ್ಟ್ಲಿ ಬುಕ್ಸ್ಗಳು. ರಸಲ್ ಬರೀನೆಲ್ಲ ಎಲ್ಲಿ ಖರೀದಿ ಮಾಡೋಕ್ಕಾಗುತ್ತೆ ನನ್ನ ಕೈಲಿ? ಆಡಮ್ಸ್ ವಿಕ್ಟರು, ಬ್ರ್ಯಾಡ್ಲಿ, ಬ್ರಾಜಿ, ಡಿಜಾಂಗ್ ಎಲ್ಲ ಆಗೋದೇ ಇಲ್ಲ. ಬಟ್ ಲೈಬ್ರರಿ ಯಾರೋ ಕೊಟ್ಟಿದ್ದು ನನಗೆ ಫ್ರೀಯಾಗಿ ಸಿಕ್ತು ಅಂದ್ಕೊಂಡು ರಾತ್ರಿ 2 ಗಂಟೆ ತನಕ ಆ ಲೈಬ್ರರಿ ಬಂದು ಹೇಳ್ತಾರೆ, ಸರ್ ಎಲ್ಲರೂ ಹೋಗಿ ಆಗಿದೆ, ನೀವು ಹೋದ್ರೆ ನಾನು ಲೈಟ್ ಆಫ್ ಮಾಡ್ತೀನಿ. ಪಿಕ್ಚರ್ ಒಂದು ಸೀನ್ ಲೈಬ್ರರಿ ನಡಿ ಮನೆಗೆ ಹತ್ತಾಗ ಹೋಗೋಣ, ಹಂಗೆ ಸುಮ್ಕಿರೋ ಮೇಷ್ಟ್ರು ಓದ್ತವ್ರೆ ಅಂತ. ಸೊ ಹಾಗಾಗಿ ಓದಿ ಮಾಸ್ಟ್ರೆ. ಸೊ ಈಗಲೂ ನೆನಪಿದೆ, ಆ ಒಂದು ಶ್ಲೋಕ ಓದ್ತಾ ಇದ್ದೆ ನಾನು, ಕರ್ಮಣ್ಯವಾಧಿಕಾರಸ್ತೆ ಮಾ ಫಲೇಷು ಕದಾಚನ. ಮತ್ತು ಇನ್ನೊಂದು ಶ್ಲೋಕ ನನ್ನ ಫೇವ್ರೇಟ್, 9ನೇ ಚಾಪ್ಟ್ರು 22ನೇ ಶ್ಲೋಕದಲ್ಲಿ, ಅನನ್ಯಶ್ಚಿಂತೆ ಎಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗ ಕ್ಷೇಮಂ ವಹಾಮ್ಯಾಂ ಅಂತ ಓದ್ತಾ ಇರುವಾಗ ಆ ಲೈಬ್ರರಿ ಬಂದು ನಾನು ಬೆಂತಡ್ತಾನೆ. ಏನಾಯ್ತಣ್ಣ ಅಂದೆ. ನಿಮಗೆ ಈಗ ತಾನೇ ನೋಟಿಸ್ ಬೋರ್ಡಲ್ಲಿ ಹಾಕಿದ್ದಾರೆ. ನಾನು ಏನಪ್ಪ ನೋಟಿಸ್ ಬೋರ್ಡಲ್ಲಿ ಏನು ಹಾಕಿದ್ದಾರೆ ಅಂದರೆ, ನಿಮಗೆ GD ವೆಲೇತ್ ಪೆಥಾಲಜಿ ಮೆಡಲ್ ಸಿಕ್ಕಿದೆ ಪೆಥಾಲಜಿಲಿ ಅಂತ. ಅವಾಗ ಈಗ ಓದೋದಕ್ಕೂ ಆ ಮೀನಿಂಗ್ ಏನಂದರೆ, ಕೃಷ್ಣ ಹೇಳ್ತಾನೆ, ಐ ವಿಲ್ ಪ್ರೊಟೆಕ್ಟ್ ವಾಟ್ ಯು ಹ್ಯಾವ್, ಐ ವಿಲ್ ಪ್ರೊವೈಡ್ ವಾಟ್ ಯು ಲ್ಯಾಕ್ ಅಂತ. ಸೊ ಅದೊಂದು ಖುಷಿ ಆಯಿತು. ಏನು ಮಾಡಲಿ, ಆ ಬಂದ ದುಡ್ಡಲ್ಲಿ ಇಮಿಡಿಯೇಟಾಗಿ ದೀಪ ಮಾಡಿಸಿ ಆ ಕೃಷ್ಣನಿಗೆ ನಾನು ಇಸ್ಕಾನಿಗೆ ಕೊಟ್ಟಿದ್ದು ನೆನಪು. ಸೊ ಏನಂದರೆ, ನೀವು ಹೇಳಿದಾಗೆ ಈ ಆಧ್ಯಾತ್ಮಿಕ ಅದೊಂದು ಓದಬೇಕಲ್ಲ, ಕೈ ಮುಗಿಬೇಕಲ್ಲ ಅಂತ ಅನಿಸ್ತಿರ್ಲಿಲ್ಲ. ಅದೊಂದು ಜರ್ನಿ ಆಗೋಯ್ತು. ಇಟ್ ಡಿಂಟ್ ಬಿಕಮ್ ಎ ಡೆಸ್ಟಿನೇಷನ್. ವೈಕುಂಠನೂ ಡೆಸ್ಟಿನೇಷನ್ ಅಥವಾ ಕೈಲಾಸನೂ ಡೆಸ್ಟಿನೇಷನ್ ಅಂತ ಅನಿಸ್ಲಿಲ್ಲ ನನಗೆ. ಪ್ರತಿ ದಿವಸ ಯಾಕಂದರೆ ಆಮೇಲೆ ಏನಂದರೆ, ಐ ಕೇಮ್ ಟು ನೋ ವಾಟ್ ಅರ್ಜುನ ಸೆಡ್ ಗೀತದಲ್ಲಿ. ಅರ್ಜುನ ಕೃಷ್ಣಗೆ ಹೇಳ್ತಾರಂತೆ, ಐ ಆಮ್ ಯೂಸ್ಲೆಸ್, ಹೋಪ್ಲೆಸ್, ಹೆಲ್ಪ್ಲೆಸ್. ಇದು ಸತ್ಯ. ಪದಂ ಪದಂ ಇದು ಯುಗದಾಂತ ತೇಷ, ಹೆಜ್ಜೆ ಹೆಜ್ಜೆಗೂ ದುಃಖ ದುಮ್ಮಾನಗಳಿದೆ. ಜನ್ಮ ಮೃತ್ಯು ಜರಾವ್ಯಾಧಿ ದುಃಖ ದೋಷಾನು ದರ್ಶನಂ, ಬರ್ತ್ ಓಲ್ಡ್ ಏಜ್ ಡಿಸೀಸ್ ಡೆತ್ ಅದು ರಿಯಲ್ 4 ಮಿಸರೀಸ್ ಅಂತ. ಹುಟ್ಟಿದೆ ಮೊದಲನೇ ಮಿಸ್ಟೇಕು, ಸಾಯೋದು 2ನೇ ಮಿಸ್ಟೇಕು, ಮಧ್ಯದಲ್ಲಿ ಬೇರೆ ವಯಸ್ಸು ಮತ್ತೆ ಕಾಯಿಲೆ ಅಂತ. ಅಂದ್ರೆ ಇದೇ 4 ನಿಜವಾದ ತೊಂದರೆ ಅಂತ ಆದ್ಮೇಲೆ ಅವನು ಹಿಂಗಂದ ಅವನು ನನ್ಗೆ ಬೇಜಾರು ಮಾಡಿಸ್ತಾ, ಇವೆಲ್ಲ ಲೆಕ್ಕಕ್ಕೆ ಇಲ್ಲ ಅಂತ ಅನಿಸ್ಬಿಡ್ತು ನನಗೆ. ಸೊ ಮತ್ತೆ ಕೃಷ್ಣ ಹೇಳ್ದಂಗೆ ಭಗವದ್ಗೀತೆಯಲ್ಲಿ, ನೀನು ಎಷ್ಟೇ ಸುಖ ಪಡಕ್ ಖುಷಿ ಪಡೋ, ದುಃಖಾಲಯಂ ಅಶಾಶ್ವತಂ. ಇದಂತೂ ದುಃಖಾಲಯ, ಇಲ್ಲಿ ಸುಖ ಇರಕ್ಕೆ ಆಗದೇ ಇಲ್ಲ. ಅಶಾಶ್ವತಂ, ಇದು ಟೆಂಪ್ರರಿ. ಸೊ ಟೆಂಪ್ರರಿ ಅಂದ್ಮೇಲೆ ನೀನು ಯಾಕೆ ಇಲ್ಲಿ ಈ ಥರ ಮಾಡ್ತಿದ್ಯಾ, ಖುಷಿಯಾಗಿ ಟ್ರೈ ಮಾಡ್ತಿದ್ಯಾ ಅಂದಾಗಲೇ ಅರ್ಜುನ ಜ್ಞಾನೋದಯ ಆಗಿದ್ದು. ಕೃಷ್ಣ ಮಹಾಬಾಹೋ ಭಕ್ತಾನಾಂ ಅಭಯಂಕರ ತ್ವಮೇಕ ದೈವಮಾನಾನಾಂ. ನೀನು ಹೇಳಿದ್ದೆ ಕರೆಕ್ಟ್, ಈಗ ನೀನೇ ದೈವ ಅಂದ್ಬಿಟ್ಟು ಅವನು ಸಂಪೂರ್ಣ ಶರಣಾಗ್ಬಿಡ್ತಾನೆ. ಸರ್ವಾಧರ್ಮನ್ ಪರಿತ್ಯಜ್ಯ ಮಾಮೇಕಂ ಅಂತ ಶರಣಾಗ್ಬಿಡ್ತಾನೆ. ಸೊ ನನಗೆ ಅದು ನಿಜವಾಗ್ಲೂ ಅನಿಸ್ತು. ಡಾಕ್ಟರ್ ವೃತ್ತಿಲೂ ಅಷ್ಟೇ, ನನಗೆ ಗೊತ್ತಾಗಿದ್ದರಿಂದ ಕಾಯಿಲೆ ಕೊಟ್ಟಿದ್ದು ಭಗವಂತ ಕರ್ಮಾನುಸಾರ, ಆ ಮದ್ದಿನಲ್ಲಿ ಎಫೆಕ್ಟ್ ಇಟ್ಟಿದ್ದು ಭಗವಂತ ಧರ್ಮಾನುಸಾರ. ನಾನು ಯಾರು ಮತ್ತೆ ಆಗಿರೋ ನಿಮಿತ್ತ ಮಾತ್ರ ಅಂತ ಅನ್ಸ್ಬಿಡ್ತು. ನಿಮಿತ್ತ ಮಾತ್ರ ಅಂತ ಅಷ್ಟೇ. MRI CT ಸ್ಕ್ಯಾನ್ ಮಾಡದೆ ಸ್ಟ್ರೋಕ್ ಇದೆ, ಟ್ರೀಟ್ಮೆಂಟ್ ಕೊಡುವಾಗ ನಾನು ದೇವ್ರ ಅನ್ಸ್ಕೊಂಡು ಟ್ರೀಟ್ಮೆಂಟ್ ಕೊಡುವಂಥದ್ದು. ಯಾಕಂದ್ರೆ ನಂದೊಂದು ನಿಮಿತ್ತ ಅಂತ ಅಷ್ಟೇ. ಸೇವೆ ಮಾಡೋ ಭಾಗ್ಯ ಒಂದು ದೇವ್ರು ಕೊಟ್ಟಿದ್ದಾನೆ ಅಂತ ಗೊತ್ತಾಯ್ತು. ಹಾಗಾಗಿ ಹೋಗ್ತಾ ನನಗೆ ಮೆಡಿಕಲ್ ಫೀಲ್ಡ್ ತುಂಬಾನೇ, ನೀವು ಹೇಳಿದಾಗೆ ನನ್ನ ಜೀವನ ನಿಮಗೆ ಸಮರ್ಪಣ, ಕೈ ಮುಗಿವೇನೋ ನಾರಾಯಣ ಅನ್ನೋ ಒಂದು ಭಾವನೆ ಬಂದು ನಮ್ಮ ಪ್ರೇಮ ಪೂಜಮಲ ಹಾಡು ಕೂಡ ಇದೆ. ಸೊ ಅದು ವೈದ್ಯನಾರಾಯಣ ಹರಿ ನನಗೆ ಅನಿಸ್ತು ಮ್ಯಾಚ್ ಆಗ್ತಾ ಇದೆ ಅಂತ. ಸೊ ಎರಡು ನನಗೆ ಎಂಜಾಯ್ಮೆಂಟ್ ಆಗಲಿ ಶುರುವಾಯ್ತು ಅಷ್ಟೇ. ಬಟ್ ಇಷ್ಟೆಲ್ಲ ಇದ್ರೂ ಕೂಡ ಒಂದು ಹೃದಯದಲ್ಲಿ ಒಂದು ಪ್ಯಾಷನ್ ಪ್ರವೃತ್ತಿ ಅಂತ ಇರುತ್ತೆ ಗೊತ್ತಾ. ನ್ಯೂರಾಲಜಿಗಿಂತ ನಾನು ಯಾವುದು ಇಷ್ಟಪಟ್ಟಿರಲಿಲ್ಲ ಜಾಸ್ತಿ, ನಿಜ ಹೇಳೋದಾದ್ರೆ. MBBS ಮಾಡುವಾಗಲೇ ಡಿಸೈಡ್ ಮಾಡಿಬಿಟ್ಟಿದ್ದೆ, ಇಸ್ಮಾಯಿಲ್ ಸರ್, IG ಭಟ್ ಸರ್, ಅರ್ಚಿತ್ ಬೋಳ್ ಅವರು ಎಲ್ಲರದು ಸೇರಿ ನನ್ನ ಮೈಂಡಲ್ಲಿ ಒಂದು ಫಿಕ್ಸ್ ಆಗಿತ್ತು, ನಾನು ಆದರೆ ನ್ಯೂರಾಲಜಿಸ್ಟ್ ಆಗಬೇಕು ಅಂತ. ಸೊ ಹಾಗಾಗಿ ಚೆನ್ನಾಗಿ ಮಾಡಿ ಓದ್ತಾ ಇದ್ದೆ. ಬಟ್ ಅಹಂಕಾರ ಇರಬಾರ್ದು ಅಂತ ಈ ಗುರುಗಳಿಂದ ನನಗೆ ಗೊತ್ತಾಯಿತು. ವಿದ್ಯಾವಿನೇ ಸಂಪನ್ನೆ ಬ್ರಾಹ್ಮಣೆ ಗವಿ ಹಸ್ತಿನೇ ಸುನೀಚ ಸುಪಾಕಜ ಪಂಡಿತ ಸಮದರ್ಶಿನಃ ಅಂತ. ಸೊ ನಾನು ಕಲ್ತಿದ್ದ ವೈದ್ಯ ವೃತ್ತಿಲಿ ಅಂದ್ರೆ, ಅವ್ನು ಎಷ್ಟೇ ಶ್ರೀಮಂತ ಆಗಿರಲಿ, ಎಷ್ಟೇ ಬಡವರಾಗಿರ್ಲಿ, ಜನರಲ್ ವಾರ್ಡ್ ಆಗಿರಲಿ, ಪ್ರೈವೇಟ್ ಆಗಿರಲಿ, VVIP ಆಗಿರಲಿ, ಎಲ್ಲರಿಗೂ ನೋವು ಒಂದೇ ಅಲ್ವಾ, ಎಲ್ಲರಿಗೂ ಒಂದೇ ಇಂಜೆಕ್ಷನ್. ಬ್ರ್ಯಾಂಡ್ ಚೇಂಜ್ ಇರ್ಬೋದು, ಗೌರ್ಮೆಂಟ್ ಮಾತ್ರೆ ಆಗಿರ್ಬೋದು, ಏನೇ ಇರ್ಬೋದು, ಬೆಡ್ AC ಚೇಂಜ್ ಅಷ್ಟೇ.
ಅಷ್ಟೇ. ನೀವು ಹೇಳ್ತಾರೆ ಬೆಡ್ ಎಸಿ, ಆ ಬೆಡ್ಡಲ್ಲಿ ಮಲಗೋಕ್ಕೂ ಆಗ್ತಿಲ್ಲ ಶ್ರೀಮಂತನಿಗೆ, ಅವನು ಹೇಳ್ತಾ ಇದ್ದಾನೆ. ಸೊ ಎಲ್ಲನೂ ಒಂದೇ ಸಮ ನೋಡಬೇಕು, ಪಂಡಿತ ಸಮದರ್ಶಿನ ಅನ್ನೋದು ನನಗೆ ಈ ಗುರುಗಳಿಂದ ನಮ್ಮ ಏನೋ ಮತ್ತೆ ಭಗವದ್ಗೀತೆನ ಗೊತ್ತಾದ ಮೇಲೆ ಸೊ ಪ್ರಾಯಶಃ ನನ್ನ ಔಟ್ಲುಕ್ ಪೇಷಂಟ್ಸ್ ಮೇಲೆ ನೋಡೋದು ಚೇಂಜ್ ಆಯಿತು. ಅವ್ರ ಮೇಲೆ ಪ್ರೀತಿ, ವಿಶ್ವಾಸ, ನಂಬಿಕೆನೂ ಜಾಸ್ತಿ ಆಯಿತು. ಮತ್ತು ಅಹಂಕಾರ ಹೋಯಿತು. ನಾನು ಒಬ್ಬ ರೋಗಿನ ಪ್ರಾಣ ಉಳಿಸ್ತೀನಿ ಅನ್ನೋ ಅಹಂಕಾರ ಅವತ್ತೇ ಹೊರಟೋಗ್ಬಿಡ್ತು. ಯಾಕಂದರೆ ಸೊ ಹಾಗೆ ನೀವು ಹೇಳಿದ್ರಲ್ಲ, ನೀವು ಸಣ್ಣೇಗೌಡ ಅಂತ ಹೇಳಿದ್ರಿ, ನೀವು ಗೌಡ್ರು. ನಾನು ಈಗಲೂ ನೆನಪಿದೆ, ರೆಬಲ್ ಸರ್ ಅಂಬರೀಷ್ ಮನೆಗೆ ಕರೆದಿದ್ರು, ಸಣ್ಣೇಗೌಡ್ರ ಮಗ ಅಲ್ವಾ ನೀವು, ರಾಘವೇಂದ್ರ ಗೌಡ ಅಲ್ವಾ ಅಂತೇಳಿ ನನಗೆ ಫೋನಲ್ಲೇ ಮಾತಾಡ್ತಿದ್ರು. ಬನ್ನೂರು ಮಟನ್ ತರಿಸು, ಚಿಕನ್ ತರಿಸು ಅಂತೆಲ್ಲ ಫೋನ್ ಮಾಡಿದ್ರೆ ನನಗಂತ ಗೊತ್ತಿಲ್ಲ. ಅವ್ರ ಮನೆಗೂ ಕೂತ್ಕೊಂಡೆ, ಎಲ್ಲ ನನ್ನ ಮುಂದೆ ಚಿಕನ್ ಮಟನ್ನೇ ಇದೆ. ರೆಬಲ್ ಸ್ಟಾರ್ ಏನಾಯ್ತು ಡಾಕ್ಟ್ರೆ, ನಾನು ನಾನ್ ವೆಜ್ ತಿನ್ನಲ್ಲ ಅಂದೆ. ನಾನ್ ವೆಜ್ ತಿನ್ನಲ್ಲ ಥೂ ಅಂತ ಬೈದ್ರು ನನಗೆ. ಅವತ್ತು ನನಗೋಸ್ಕರ ಮತ್ತೆ ಅವರು ವೆಜ್ ಮಾಡಿಸಿದ್ದಾಯ್ತು. ಸೊ ಏನಕ್ಕೆ ಹಂಗೆ ಆಯ್ತು ಅಂದ್ರೆ ನನಗೇನು ಅದು ಡಿಫೆಂಡಿಂಗ್ ಅಂತ ಏನಿಲ್ಲ, ಯಾವ್ದು ತಪ್ಪು ಸರಿ ಅಂತ ಹೇಳಿ ನನ್ನ ಫ್ರೆಂಡ್ಸ್ ಜೊತೆ ಒಟ್ಟಿಗೆ ಹೋಗಿ ತಿಂತೀನಿ. ಬಟ್ ನನಗೇನಿಸ್ತು ಅಂದ್ರೆ ಅವತ್ತು ನಾನೊಬ್ಬ ಇಂಟರ್ನ್ಶಿಪ್ ಮಾಡಬೇಕಾದ್ರೆ ಒಬ್ಬ ದೊಡ್ಡ ಘಟಾನುಘಟಿ ವ್ಯಕ್ತಿ ಬಂದಿದ್ದ, ಪಾಪ ಜಿಮ್ಗೆ ಹೋಗೋನು, ಅವನಿಗೆ ಗಾಜು ಚುಚ್ಕೊಂಡು ರಕ್ತ ಹರಿತಾ ಇತ್ತು. ಅವ್ರು ಸೂಚನೆ ಮಾಡುವಾಗ ಬೊಬ್ಬೆ ಆಗ್ತಾ ಇದ್ದ ಅವನು. ಅವಾಗ ನನ್ಗೆ ಗೊತ್ತಾಯ್ತು, ಇಷ್ಟು ಘಟಾನು ವ್ಯಕ್ತಿ, ಎಷ್ಟು ಕೋಳಿ ತಿಂದಿರ್ಬೋದು, ಎಷ್ಟು ಕುರಿ ತಿಂದಿರ್ಬೋದು, ಆದ್ರೆ ಇವತ್ತು ಸೂಜಿ ಹಾಕಕ್ ಆಗ್ತಿಲ್ವಲ್ಲ, ಇಲ್ಲಿಗೆ ಬಿಡ್ತಿಲ್ವಲ್ಲ, ನೋವು ತಡಕ್ ಆಗ್ತಿಲ್ವಲ್ಲ. ನನಗೆ ಅವತ್ತು ಹೋಗಿ ಅಲ್ಲಿವರೆಗೂ ನಾನು ತಿಂತಿದ್ದೆ ಚೆನ್ನಾಗಿ. ಸೊ ನನಗನ್ಸ್ತು, ನನಗೆ ತಿನ್ನಕ್ಕೆ ಮನಸ್ಸೇ ಬರ್ಲಿಲ್ಲ. ಸೊ ಅದೇ ಅಂದ್ರೆ ಆ ತರ ಫೀಲಿಂಗ್ ಆಗೋಯ್ತು, ಬಿಟ್ರೆ ಬೇರೆ ಏನು ಕಾರಣ ಇಲ್ಲ. ಸೊ ಅವತ್ತಿಂದ ನಾನು ವೆಜ್ ಆಗ್ಬಿಟ್ಟೆ. ಒಂದು ಪ್ರಾಣ ಉಳ್ಸಕ್ ಬಂದ್ಬಿಟ್ಟಿದೀನಿ, ಇದೇ ನಾನು ಹಣೆ ಬಾರಿ ಇನ್ ತಿನ್ನಬಾರ್ದು, ಇವತ್ತೇ ಲಾಸ್ಟ್ ಕೈಮಾ, ಇವತ್ತೇ ಲಾಸ್ಟ್ ಎಗ್ ಬುರ್ಜಿ ಅನ್ಕೊಂಡು ಅವತ್ತು ಬಿಟ್ಬಿಟ್ಟವನು. ಸೊ ತಿನ್ನಕ್ಕಾಗಿಲ್ಲ ಅಂದ್ರೆ ಅವಾಗ ಅನ್ಸಿದೇನಂದ್ರೆ, ಒಂದ್ ಜೀವ ಇಲ್ಲಿ ಕಾಪಾಡ್ತಾ ಇದೀನಿ, ಇನ್ನೊಂದು ಜೀವ ತಗೊಳಕ್ ಆಗಲ್ವೇನೋ, ಅಧಿಕಾರ ನನಗೆ ಇಲ್ವೇನೋ ಅನ್ನೋ ಒಂದೇ ಉದ್ದೇಶ ಹೊತ್ತು ನಾನು ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ಗಲಾಟೆಗೆ ಹೋಗಿ ಯಾವತ್ತು ನಾನು ಹೋಗೇ ಇಲ್ಲ. ನಾನು ಅವ್ರ ಇಷ್ಟ ನಾನು ಅದ್ ಮಾತಾಡಕ್ಕೆ ಹೋಗಲ್ಲ. ಬೇಕಾದ್ರೆ ನಾನೇ ಹೇಳ್ತೀನಿ, ಇದು ಮೀನ್ ಚೆನ್ನಾಗಿದೆ, ಇದು ತಿನ್ನು, ಅದು ತಿನ್ನು, ಇದು ನಾಟಿ ಕೋಳಿ, ಇದು ಬಾಯ್ಲರ್ ಕೋಳಿ ಅಂತ ನಾನೇ ಹೇಳ್ತೀನಿ. ಆದ್ರೆ ನನಗೇನು ಒಂದು ಪ್ರಾಣ ಉಳಿಸೋ ಉದ್ದ ನನಗೆ ದೇವ್ರು ಕೊಟ್ಟ ಮೇಲೆ ಪ್ರಾಯಶಃ ಐ ಮಸ್ಟ್ ಟೇಕ್ ದಿಸ್ ಆಸ್ ಎ ಸ್ಯಾಕ್ರಿಫೈಸ್ ಅನ್ಕೊಂಡು ಅವತ್ತು ನಾನು ನಾನ್ ವೆಜ್ ಬಿಟ್ಟವನು. ಸೊ ಜೀವನ ನಡ್ಕೊಂಡು ಆ ವಿಷಯದಲ್ಲೆಲ್ಲ ನೀವು. ಆಮೇಲೆ ನೀವು ಏಕಾದಶಿನ ಸ್ಟ್ರಿಕ್ಟ್ ಆಗಿ ಮಾಡೋವಂಥವ್ರು. ನೀವು ಇವ್ರು ಡಾಕ್ಟರ್ ಮಾಡೋದಲ್ದೆ ಇಡೀ ನಮ್ಮ ಶೂಟಿಂಗ್ ಅಟ್ಮಾಸ್ಫಿಯರ್ ಎಲ್ರಿಗೂ ನೀವು ಈ ಪಟಾಕಿ ಸರಪಟಾಕಿ ಅಂಟ್ಸಂಗ್ ಅಂಟಿಸ್ಬಿಟ್ರಿ. ಯಾಕಂದ್ರೆ ಇವ್ರು ಶೂಟಿಂಗ್ ಅಲ್ಲಿ ಇದೀವಿ, ಶೂಟಿಂಗ್ ಅಲ್ಲಿ ಅವತ್ತೇನೋ ಏಕಾದಶಿ ಅಂತಂದ್ರೆ ಇವರು ಬೆಳಗ್ಗೆ ಟಿಫನ್ ಮಾಡಲ್ಲ, ಜ್ಯೂಸ್ ಕುಡಿಯಲ್ಲ. ನೀವು ಮಾಡಿ ಬ್ರೇಕ್, ಲಂಚ್ ಬ್ರೇಕ್ ಅನ್ನೋದು ಇವ್ರು ಸುಮ್ಮನೆ ಕುತ್ಕೊಂಡು ಜಪ ಮಾಡೋದು. ನಮ್ಗೆ ಒಂಥರ ಆಗೋದು ಡಾಕ್ಟರ್ ಸೆಟ್ ಅಲ್ಲಿ ಆಕ್ಚುಲಿ ನಿಜ ಹೇಳ್ಬೇಕು. ಸೊ ಅವಾಗ ಲಿಟ್ರಲ್ ಹೇಳ್ಬೇಕಂದ್ರೆ ನಾನು ಸ್ಟಾರ್ಟ್ ಮಾಡಿದೆ. ಇನ್ಫ್ಯಾಕ್ಟ್ ನಂದು ಮಾಡ್ತಾ ಇದೀನಿ, ಬಿಡ್ತೀನಿ ಇರೋ ಸತ್ಯ ಹೇಳ್ಬೇಕಪ್ಪ, ನಿಮ್ಮಷ್ಟು ಕನ್ಸಿಸ್ಟೆನ್ಸಿ ನಾನು ಇಲ್ಲ. ಬಟ್ ನಮ್ಮ ಪ್ರೇಮ್, ಲವ್ಲಿ ಸ್ಟಾರ್ ಪ್ರೇಮ್ ಮಾಡ್ತಾರೆ ಇವತ್ತಿಗೂ. ಅವಾಗ ಕಲ್ತಿದ್ದು ಸೂಪರ್ ಆಗಿ ಈಸ್ ಡೂಯಿಂಗ್. ಐ ಥಿಂಕ್ ನಮ್ಮ ಬೃಂದಾ ಆಚಾರ್ಯ ಅವರು ಮಾಡ್ತಾರೆ, ಜ್ಯೋತಿ ಮೇಡಮ್ ಅಷ್ಟೇ, ಪ್ರೇಮ್ ಸರ್ ಅವ್ರ ವೈಫ್ ಅವರು ಮಾಡ್ತಾರೆ. ನಿಜಕ್ಕೂ ಅವ್ರಿಗೆಲ್ಲ ಒಂದು ಹ್ಯಾಟ್ಸ್ ಆಫ್ ಹೇಳ್ಬೇಕಪ್ಪ. ನಮ್ಗೆ ನಮ್ ಸಂಜೆ ಮೇಲೆ ನಾನು ಯಾರಿಗೂ ಮಾಡಿ ಅಂತ ಹೇಳಿಲ್ಲ, ಶೂಟಿಂಗ್ ಮಾಡುವಾಗ ನಾನು ತಿಂತಿರ್ಲಿಲ್ಲ, ನಮ್ ಡೈರೆಕ್ಟರ್ ತಿಂತಲ್ಲ ಅಂತ. ಪಾಪ ಇವನ್ ನವೀನ್ ಸರ್ ಕ್ರಿಶ್ಚಿಯನ್ ಆಗಿದ್ರು ಕೂಡ ನನಗೇನು ಗೊತ್ತಿಲ್ಲ ಏಕಾದಶಿ ಬಗ್ಗೆ, ನಮ್ ಡೈರೆಕ್ಟರ್ ತಿಂತಲ್ಲ ಅಂತ ಅವರು ಪ್ರೇಮ ಪೂಜೆ ಆಗೋವರೆಗೂ, ಶೂಟಿಂಗ್ ಮುಗಿಯೋವರೆಗೂ ಏಕಾದಶಿ ಉಪವಾಸ ಮಾಡಿದ್ದಲ್ಲ. ನೀವು ಮಾಡ್ತಾ ಇದ್ರಿ, ಲವ್ಲಿ ಸ್ಟಾರ್ ಮಾಡ್ತಾ ಇದ್ರಿ. ಇವತ್ತು ಲವ್ಲಿ ಸ್ಟಾರ್ ಒಂದಿನ ಮುಂಚೆ ಮೆಸೇಜ್ ಮಾಡ್ತಾರೆ, ಡಾಕ್ಟ್ರೇ ಯಾವಾಗ ನೆಕ್ಸ್ಟ್ ಏಕಾದಶಿ ಅಂತ. ನೀವ್ ಈಗ್ಲೂ ಕಳಿಸ್ತೀರಲ್ಲ, ಇವತ್ತಿಗೂ ನಿಮ್ಗೆ ಏಕಾದಶಿ 2 ದಿನ ಇರಕ್ ಮುಂಚೆ ನೀವು ಕಳಿಸ್ತೀರಾ. ನನಗದೊಂಥರ ಫೀಲಿಂಗ್, ಅಯ್ಯೋ ನಾಡಿದ್ದೆಲ್ಲೋ ಇದೆಯಲ್ಲ, ನನಗೆ ಫಂಕ್ಷನ್ ಇದೆ, ಅಲ್ಲಿ ಊಟಕ್ಕೆ ಕರೆದಾರ ನೋಡೋದು ಏಕಾದಶಿ. ಇಲ್ಲ, ಇವತ್ತು ಲವ್ಲಿ ಸ್ಟಾರ್ ಎಷ್ಟು ಗ್ರ್ಯಾಂಡ್ ಇವೆಂಟ್ ಇರ್ಲಿ, ಏಕಾದಶಿನ ಪಾಪ ಅವ್ರು ಏನು ತಿನ್ನಕ್ಕೂ ಹೋಗಲ್ಲ. ಸೊ ನಾನು ಅಷ್ಟೇ ಫಾಲೋಯಿಂಗ್ ಬಿಡಿ, ನಾನು ಅಷ್ಟೇ, ಅಷ್ಟು ದೊಡ್ಡ ಕಾರ್ಯಕ್ರಮ ಇದು, ಏನೇ ಇವೆಂಟ್ ಇದ್ರು ಅದೇನಕ್ಕಂದ್ರೆ ರಾಘವೇಂದ್ರ ಸ್ವಾಮಿಗಳು ಒಂದು ಮಾತು ಹೇಳಿದ್ರು. ಅವರು ಭಕ್ತಾದಿಗಳಿಗೆ ಕೊನೆಯ ಒಂದು ಭಾಷಣದಲ್ಲಿ, ಕೊನೆಯ ಪ್ರವಚನ ರಾಯರದಿದೆಯಲ್ಲ ಹೇಳಿದ್ದು, ಅವ್ರು ಕ್ಲಿಯರ್ ಆಗಿ ಹೇಳ್ತಾರಂತೆ, ಈಗ ಕಲಿಯುಗದಲ್ಲಿ ಬಹಳ ಕಷ್ಟ. ಹರೇರ್ ನಾಮ ಇವ ಕೇವಲಂ ಕಲೋ ನಾಸ್ತಿಯವ ಗತಿರನ್ಯತ ಅಂತ. ಕಲಿಯುಗದಲ್ಲಿ ಬೇರೆ ಏನು ಮಾಡಕ್ಕಾಗಲ್ಲ. ನಾವೇನು ಹೋಮ ಯಜ್ಞ ಮಾಡಕ್ಕೆ ಸತ್ಯಯುಗದಲ್ಲಿಲ್ಲ, ಮತ್ತೆ ಗೊತ್ತಾಯ್ತಲ್ಲ, ಪೂಜೆ ಮಾಡ್ಲಿಕ್ಕೆ ತ್ರೇತಾಯುಗದಲ್ಲಿಲ್ವಾ, ಅಥವಾ ಏನೋ ದ್ವಾಪರ ಯುಗದಲ್ಲಿ ಇಲ್ಲ ಅರ್ಚನಾ ಪೂಜನ ಮಾಡಕ್ಕೆ. ಸೊ ಈ ಶ್ರವಣಂ, ಕೀರ್ತನಂ, ವಿಷ್ಣುಂ, ಸ್ಮರಣಂ, ವಂದನಂ, ಸಾಕ್ಯಂ, ಆತ್ಮ ನಿವೇದನಂ, ಈ 9 ವಿಧ ಭಕ್ತಿ ನಮ್ ಕೈಲಂತೂ ಆಗಲ್ಲ, ಅದು ಪ್ರಹ್ಲಾದನ ಕೈಲೇ ಆಗೋದು, ನಮ್ ಕೈಲಂತೂ ಆಗಲ್ಲ. ಕರೆಕ್ಟಾ? ಶ್ರವಣ ಮಾಡೋದು, ಕೀರ್ತನೆ ಮಾಡೋದು, ಭಜನೆ ಮಾಡೋದು, ಸ್ಮರಣೆ ಮಾಡೋದು, ವಂದನೆ, ಅರ್ಚನೆ, ಸಾಕ್ಯಂ, ದಾಸ್ಯಂ, ಆತ್ಮ ನಿವೇದನ, ಅದ ಮಹಾಬಲಿ ತರ ಮಾಡಕ್ಕಂತೂ ಆಗಲ್ಲ. ಸೊ ಕಲಿಯುಗದಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದಾಗ ಈ ಮಾತು ಬಂತು, ಕಲೋ ನಾಸ್ತಿಯವ ಗತಿರನ್ಯತ. ಕಲಿಯುಗದಲ್ಲಿ ನಿಂಗೆ ಬೇರೆ ಮಾಡಕ್ಕೆ ಆಗಲ್ಲ, ನಿಂಗೆ ಯೋಗ್ಯತೆನೇ ಇಲ್ಲ, ಹೋಮ ಎಕ್ಸಾಮ್ ಮಾಡೋಕ್ಕೂ ನಿನ್ ಕೈಲಿ ಆಗಲ್ಲ, ಅದು ತುಪ್ಪ ತರಕ್ಕೂ ನಿಂಗೆ ಯೋಗ್ಯತೆ ಇಲ್ಲ. ಹೌದು, ಡೈವ್ ಆಗೋದಿಲ್ಲ. ಸೊ ಇಟ್ ಇಸ್ ನಾಟ್ ಪಾಸಿಬಲ್. ವಾಟ್ ಯು ಕ್ಯಾನ್ ಡೂ ಇಸ್ ಚಾಂಟಿಂಗ್ ಹೋಲಿ ನೇಮ್ ಆಫ್ ದ ಲಾರ್ಡ್. ಅದು ಈ ಜನ್ಮ ಅಂತ, ಇದು ನಾನು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಅಂತ ಹೇಳಲ್ಲ. ನಾನು ಎಲ್ಲಾ ಕಡೆಯಿಂದ, ನನ್ನ ಮನೇಲಿ ಕುರಾನ್ ಇದೆ, ಇಸ್ಮಾಯಿಲ್ ಸರ್ ಕೊಟ್ಟಿದ್ದು ಕುರಾನ್ ಇದೆ. ನಾನು ಇವಾಗಲೂ ಮೆಲಗ್ರಸ್ ಚರ್ಚಿಗೆ ಹೋಗ್ತೀನಿ, ವ್ಯಾಲೆನ್ಸಿ ಚರ್ಚಿಗೆ ಹೋಗ್ತೀನಿ. ಅರ್ಥ ಆಯ್ತಾ? ಸೊ ನಾನು ಎಲ್ಲಾ ಕಡೆಯಿಂದ ಕಲ್ತ್ಕೊಂಡಿದ್ದಿಷ್ಟೇ, ಅವ್ರು ಹೇಳಿದ್ದು ದೇವರ ನಾಮಸ್ಮರಣೆ ಮಾಡಿ.
ಫಾದರ್ ಸನ್ ಅಂಡ್ ಹೋಲಿ ಸ್ಪಿರಿಟ್ ಅಂತ. ಇವರು ಅಷ್ಟೇ ಗಾಡ್ ಇಸ್ ಗ್ರೇಟ್, ಅಲ್ಲಾಹು ಅಕ್ಬರ್ ಅಂತ. ನಾನು ಇಸ್ಮಾಯಿಲ್ ಸರ್ ಇಂದ ಕಲ್ತಿರೋದಾಗಿರ್ಬೋದು, ನನ್ನ ಕ್ರಿಶ್ಚಿಯನ್ ಫ್ರೆಂಡ್ಸ್ ಇಂದ ಕಲ್ತಿರೋದಾಗಿರ್ಬೋದು, ನಾನು ಬೈಬಲ್ ಓದಿದ್ದೀನಿ, ಕುರಾನ್ ನನ್ನ ಮನೇಲಿದೆ, ಭಗವದ್ಗೀತೆ ಓದ್ತೀನಿ, ಭಾಗವತ ನಾನು ಕಂಡಿದ್ದು ಅಷ್ಟೇ ಸತ್ಯ ಇಷ್ಟೇ. ಏನೋ ಗಾಡ್ ಇಸ್ ಅಲ್ಟಿಮೇಟ್, ಸೋಲ್ ಇಸ್ ದೇರ್, ದ ಗಾಡ್ ಇಸ್ ಅಲ್ಟಿಮೇಟ್ ಅಂತ ಗೊತ್ತಾಗ್ಬಿಡ್ತಲ್ಲ. ಇನ್ ಗೊತ್ತಾದ್ಮೇಲೆ ಇನ್ನೇನ್ ಜಗಳ. ಸೊ ನನಗಂತೂ ಕ್ಲಾರಿಟಿ ಸಿಕ್ಬಿಡ್ತು. ಸೊ ಐ ಆಮ್ ಗೋಯಿಂಗ್ ದ ರೈಟ್ ಡಿಸಿಷನ್. ಸೊ ಏನೋ ದೇವ್ರನ್ನ ಮರೆತು ಜೀವನ ಮಾಡಕ್ಕಂತ ಆಗಲ್ಲ ಅನ್ನೋ ಸತ್ಯ ಗೊತ್ತಾಗ್ಬಿಡ್ತು. ಹಾಗಾಗಿ ಇಟ್ ಬಿಕಮ್ ನೀವೊಂದು ಇನ್ಸ್ಪೈರಿಂಗ್ ಪರ್ಸನಾಲಿಟಿ ಅಂತಾನೆ ನಾನು ನಮ್ಮ ಜನಗಳಿಗೆ ನಿಮ್ಮ ಈ ಒಂದು ಮುಖನ ಇಂಟ್ರೊಡ್ಯೂಸ್ ಮಾಡ್ತಾರೆ ಡಾಕ್ಟರ್. ಅಂದ್ರೆ ತುಂಬಾ ಸೈನ್ಸ್ ನ ಮಾತ್ರ ನಂಬೋರಿಗೆ, ಈಗ ನೀವು ಡಾಕ್ಟರ್ ವೃತ್ತಿಯಲ್ಲಿ ಅಫ್ಕೋರ್ಸ್ ಎವ್ರಿಥಿಂಗ್ ನಿಮ್ಗೆಲ್ಲ ರಿಪೋರ್ಟ್ ಮೇಲೆ ಟ್ರೀಟ್ಮೆಂಟ್ ಕೊಡುವಂಥವ್ರು. ಸೊ ಅಲ್ಲಿ ಈ ಸೈನ್ಸು ವೈದ್ಯಕೀಯಗೆ ಮೀರಿದ್ದು ಏನಿದೆ ಅಂತ ನೀವು ಭಾವಿಸ್ತೀರಾ? ಆ ಥರದ್ದು ಒಂದು ಶಕ್ತಿನೋ ಅಥವಾ ವಾಟ್ ಎವರ್ ಅದಕ್ಕೊಂದು ಸಪೋರ್ಟ್ ಮಾಡುವಂಥ ವಿಷಯನೋ, ಎಲ್ಲಿವರೆಗೂ ನಿಮ್ಮ ಕೈಲಿ ಏನೇನಿದೆ ಅನ್ನೋದನ್ನ ಯಾವ ರೀತಿ ಸ್ವಲ್ಪ ಸೈನ್ಸ್ ಹೇಳ್ಬೋದು? ನೀವು ಹೇಳೋದು ಕರೆಕ್ಟು. ಈಗ ಶುಗರ್ ಇದೆ, BP ಇದೆ, ಕೊಲೆಸ್ಟ್ರಾಲ್ ಇದೆ, ಸ್ಮೋಕಿಂಗ್ ಇದೆ, ಆಲ್ಕೋಹಾಲ್ ಇದೆ, ಸ್ಟ್ರೋಕ್ ಯಾಕಾಗುತ್ತೆ, ಅಥೆರೋಸ್ಕ್ಲೆರೋಸಿಸ್ ಆಗುತ್ತೆ ಅಂತ ನಾನು ದೊಡ್ಡ ದೊಡ್ಡ ಮಾತುಗಳನ್ನ ಆಡಿದ್ರು ಕೂಡ ಎಷ್ಟೊಂದು ಜನಗಳಿಗೆ ಯಾವ ಹ್ಯಾಬಿಟ್ಸ್ ಇಲ್ದೇನೆ, ಯಾವುದೇ ಫ್ಯಾಮಿಲಿ ಇಷ್ಟ ಇಲ್ದೇನೆ ಕೂಡ ಸ್ಟ್ರೋಕ್ಗಳು ಆಗ್ತಾ ಇದ್ದಾವೆ, ಜೆನೆಟಿಕ್ ಮ್ಯೂಟೇಷನ್ಸ್ ಇದ್ದಾವೆ, ಬ್ಲಡ್ ತಿಕ್ಕಿದೆ. ಸೊ ಇದೆಲ್ಲ ನೋಡುವಾಗ ಏನನ್ಸುತ್ತೆ ಅಂದ್ರೆ, ನಾವು ಓದಿ ಕಾಯಿಲೆಗೊಂದು ವಿಭಿನ್ನ ಹೆಸರಿಟ್ಟು ದೊಡ್ಡ ದೊಡ್ಡ ಮಾತುಗಳನ್ನ ಆಡ್ಬೋದು. ಅರ್ಥ ಇದೆ ನಿಮಗೆ? ಇದು ಹೈಪರ್ ವಿಸ್ಕಾಸಿಟಿ, ಆಂಟಿಥ್ರೋಮಿನ್ 3 ಡಿಫಿಷಿಯನ್ಸಿ ಇದೆ, ಪ್ರೋಟೀನ್ C ಡಿಫಿಷಿಯನ್ಸಿ, ದೊಡ್ಡ ದೊಡ್ಡ ಮಾತೆ. ನಾವು ನೇಚರ್ ಕೊಟ್ಟ ಕಾಯಿಲೆಗೆ ಹೆಸರಿಟ್ಟು ನಾವು ಬುದ್ಧಿವಂತರಾಗ್ತಿದೀವೋ, ಅಥವಾ ನೇಚರ್ ನಮ್ಗಿಂತ ಸ್ಟ್ರಾಂಗ್ ಇದೆ, ಅಲ್ಲೊಬ್ಬ ದೇವರಿದ್ದಾನೆ ಅನ್ನೋದನ್ನ ನಾವು ಮರ್ತು ಮೂರ್ಖರಾಗ್ತಿದೀವಿ ಅನ್ನೋದು ನಂಗೆ ಬೇಕಾದಂತ ವಿಚಾರ. ಸೊ ನನಗೆ ಇವತ್ತು ಸೈನ್ಸ್ ಮೇಲೆ ಅಪಾರ ನಂಬಿಕೆ ಇದೆ. ಖಂಡಿತವಾಗಿ ನಾನು ಅದನ್ನು ಓದಿ ಸೈಂಟಿಫಿಕ್ ಆಗಿದ್ದೀನಿ. ಇನ್ಫ್ಯಾಕ್ಟ್ ಈಗಲೂ ಕೂಡ ಎಷ್ಟೊಂದು ಜನ ಫಿಟ್ಸ್ ಬಂದಾಗ ನಾನು ಸರಿ ಬೈತೀನಿ. 2 ವರ್ಷ 3 ವರ್ಷ ಬಿಟ್ಟು ಬರ್ತಾರೆ, ಹಲ್ಲು ಮುರಿದೋಗಿದೆ, ನಾಲ್ಗೆ ಕಚ್ಕೊಂಡೋಗಿದೆ, ನಾಲ್ಗೆ ಕಟ್ಟಾಗಿದೆ, ಶೋಲ್ಡರ್ ಡಿಸ್ಲೊಕೇಶನ್ ಆಗಿದೆ, ಚಪ್ಪಲಿ ಮೂಸಿಸ್ತಾರೆ, ಈರುಳ್ಳಿ ಕೊಡ್ತಾರೆ, ಬೆಳ್ಳುಳ್ಳಿ ಕೊಡ್ತಾರೆ, ಕೈಗೆ ಕೀ ಎಲ್ಲ ಕೊಡ್ತಾರೆ, ಕೇಳಿದ್ರೆ ಇದು ಅಭಿಶಾಪ, ಇದು ದೇವ್ರು ಕೊಟ್ಟ ಶಾಪ ಅಂತೆಲ್ಲ ಮಾತಾಡ್ತಾರೆ. ಅವ್ರಿಗೆ ನಾನೇ ಬೈತೀನಿ, ಇದು ಸೂಪರ್ಸ್ಟಿಷಿಯಸ್, ಇದು ಮೂಢನಂಬಿಕೆ. ಅರ್ಥ ಆಯ್ತಾ? ಬಟ್ ಎಸ್, ಈ ಕಾಯಿಲೆಗೆ ಈ ಮಾತ್ರೆ ಏನಿದೆ, ಫೆನಿಟಾಯಿನ್, ಲೆವೆಟ್ರಸೆಟಾಮ್ ಬಂದಿದೆ, ಇದು ದೇವ್ರು ಕೊಟ್ಟಿದ್ದೆ. ಓಕೆ, ನೀವು ದೇವ್ರು ಕೊಟ್ಟ ಅಭಿಶಾಪ ಅಂತ ಹೇಳಿದ್ರಲ್ಲ, ಫಿಟ್ಸ್ ಗಿಟ್ಸು ಅಂತ, ಅದಕ್ಕೆ ದೇವರೇ ಮದ್ದು ಕೊಟ್ಟಿದ್ದಾನೆ, ತಗೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಹೊತ್ತು ನೀವು ಚಪ್ಪಲಿ ಮೂಸಿಸಿ, ಈರುಳ್ಳಿ ಕೊಡಿ, ಬೆಳ್ಳುಳ್ಳಿ ಕೊಡಿ, ಕೀ ಚೈನ್ ಕೊಡಿ ಅಂದ್ರೆ ಅದು ದಟ್ ಈಸ್ ಮೂಢನಂಬಿಕೆ. ಸೊ ಐ ಆಮ್ ನಾಟ್ ದಟ್ ಟೈಪ್ ಆಫ್ ಡಾಕ್ಟರ್ ಟು ರೆಕಮೆಂಡ್ ದೋಸ್ ಥಿಂಗ್ಸ್. ದೇವ್ರು ಕೊಟ್ಟಿ ಶಾಪ, ಕರ್ಮ, ನೀನ್ ಕರ್ಮ ಅನುಭವಿಸು ಅಂತ ಹೇಳುವಂಥದ್ದಲ್ಲ. ಸೊ ಓಕೆ, ಕಾಯಿಲೆ ಬಂದಿದೆ, ಕಾರಣ ಏನೇ ಇರ್ಬೋದು, ತಲೆಯಲ್ಲಿ ಗಾಯ ಇರ್ಬೋದು, ಟ್ಯೂಮರ್ ಇರ್ಬೋದು, ಫ್ಯಾಮಿಲಿ ಹಿಸ್ಟ್ರಿ ಇರ್ಬೋದು, ಏನೂ ಕಾರಣದಿಂದ ಫಿಟ್ಸ್ ಇದೆ. 70-80% ಜನಗಳಿಗೆ ಫಿಟ್ಸ್ ಯಾಕೆ ಬಂದದ್ದು ಇವತ್ತು ಗೊತ್ತಿಲ್ಲ. ಸೊ ನಾವು ದೊಡ್ಡ ನೇಮ್ ಕೊಡ್ತೀವಿ, ಎಪಿಲೆಪ್ಸಿ ಸಿಂಡ್ರೋಮ್, ಆ ಸಿಂಡ್ರೋಮ್, ಇನ್ ಸಿಂಡ್ರೋಮ್ ಅಂತ ಕೊಡಕ್ಕೆಲ್ಲ ಖುಷಿ. ಬಟ್ ಅದು ಯಾಕೆ ಬಂತು ಅಂತ ಗೊತ್ತಿಲ್ಲ. ಸೊ ಅದು ದೇವರೇ ಆನ್ಸರ್ ಮಾಡಬೇಕು. ಬಟ್ ಟ್ರೀಟ್ಮೆಂಟ್ ಇದೆ, ಅದನ್ನು ಕೊಡಬೇಕು, ಅದು ನಮ್ಮ ಧರ್ಮ. ಅದನ್ನ ನಾನು ಅವೇರ್ನೆಸ್ ಕೊಡ್ತಾ ಇದ್ದೀನಿ. ಎಪಿಲಿಪ್ಸಿ ಪ್ರೋಗ್ರಾಮ್ ನಾವೇ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಎಪಿಲಿಪ್ಟಾಲಜಿ ಶಿಷ್ಯ ಇದ್ದಾರೆ, ನಮ್ಮ ರಾಘವೇಂದ್ರ ಎಸ್ ಗುರುಗಳಿದ್ದಾರೆ ಬೆಂಗಳೂರಲ್ಲಿ, ಮಣಿಪಾಲ್ ಆಸ್ಪತ್ರೆಯಲ್ಲಿ. ಬಟ್ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಆ ದೇವ್ರನ್ನ ನಾವು ಮೂಢನಂಬಿಕೆಗೆ ಇಡೋದು ಬೇಡ, ಆ ದೇವ್ರನ್ನ ಸೈನ್ಸ್ ಆಗಿ ತಗೊಳ್ಳೋದೇ ಒಳ್ಳೇದು ಅಂತ. ನೀವು ಏಕಾದಶಿ ಬಗ್ಗೆ ಮಾತಾಡ್ತಿದ್ರಲ್ಲ, ರಾಘವೇಂದ್ರ ಸ್ವಾಮಿಗಳು ಹೇಳಿದ್ರು, ಕಲಿಯುಗದಲ್ಲಿ ನೀವು ಏನೂ ಮಾಡೋಕ್ಕಾಗಲಿಲ್ಲ ಅಂದರೂ ತಿಂಗಳು ಬರೋ 2 ಏಕಾದಶಿ ಮಾಡಿಬಿಡಿ ಅಂತ. ನಾನು ಯಾಕೆ ತಿನ್ಕೊಂಡ್ರೆ ಏನು ತಪ್ಪಾಗುತ್ತೆ ಅಂತ. ಬಟ್ ನಾನು ಸೈಂಟಿಫಿಕ್ ಆಗಿ ನೋಡಿದೆ, ಜಪಾನಲ್ಲಿ ಚೈನಾ ಸ್ಟಡಿ ಮಾಡಿ ನೋಡಿದಾಗ ಗೊತ್ತಾಯಿತು, ಅಲ್ಲಿ ಕೂಡ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ರೆಕಮೆಂಡ್ ಮಾಡ್ತಾ ಇದ್ದಾರೆ. ಸೊ ವಿಷಯ ಏನು ಇಂಟ್ರೆಸ್ಟಿಂಗ್ ಮಾಸ್ಟರ್ ಅಂದರೆ, ನಮ್ಮ ಬಾಡಿ ಒಂದು ಫ್ಯಾಕ್ಟ್ರಿ ಇದ್ದಂಗೆ. ಏಕಾದಶಿ ವಿಷಯ ಮಾತಾಡೋದು ಬೇಡ, ಧರ್ಮದ ವಿಷಯ ಮಾತಾಡೋದು ಬೇಡ. ರಾಘವೇಂದ್ರ ಸ್ವಾಮಿಗಳು ಹೇಳಿದ್ದು ಅಥವಾ ಹರಿದಿನ ಕೃಷ್ಣ ಹೇಳಿದ ಏಕಾದಶಿ ಮಾಡಬೇಕು ಅನ್ನೋ ವಿಚಾರ ಸೈಡಿಗೆ ಇಟ್ಬಿಡೋಣ, ಸೈಂಟಿಫಿಕ್ ಆಗಿ ಮಾತಾಡೋಣ. ಫಾಸ್ಟಿಂಗ್ ಇಸ್ ಸೋ ಇಂಪಾರ್ಟೆಂಟ್ ಅಂತ ನಿಮ್ಗೆ ಹೇಳ್ತೀನಿ ಯಾಕೆ ಅಂತ. ಯೂಶಲಿ ನಾವು ಲಾಸ್ಟ್ ಮೀಲ್ 7 o'clock 8 o'clock ಒಳಗೆ ಮಾಡಿಬಿಡ್ಬೇಕು. ವೈ? ಬಿಕಾಸ್ ದಟ್ ಓವರ್ ನೈಟ್ ಫಾಸ್ಟಿಂಗ್ ಇಸ್ ವೆರಿ ಗುಡ್ ಫಾರ್ ಹೆಲ್ತ್. ನೀವು ರಾತ್ರಿ ಲೇಟಾಗಿ ತಿನ್ನೋದ್ರಿಂದ ಲಿವರ್ಗೆ, ಸ್ಪ್ಲೀನಿಗೆ, ಕಿಡ್ನಿಗೆ, ಜಠರಕ್ಕೆ ಅನ್ನೋದು ಎಲ್ಲದಕ್ಕೂ ಕೆಲಸ ಇದೆ. ಇಂಜಿನ್ ಆನ್ ಇಟ್ಕೊಂಡು ಕೂತ್ರೆ ಒಂದು ಫ್ಯಾಕ್ಟ್ರಿ 7 ದಿವಸ ಕೆಲಸ ಮಾಡೋದು ಸರಿನಾ ಮಾಸ್ಟರ್? 360 ದಿವಸ ಸಾಯ ತನಕ ನೀವು ಡ್ರರ್ ಅಂತ ನಡೆಸ್ತಾ ಇದ್ರೆ ಹೆಂಗೆ? ಕರೆಕ್ಟಾ? ಯೋಚನೆ ಮಾಡಿ ಮಾಸ್ಟ್ರೆ. ಲಿವರ್, ನಿಮ್ಗೊಂದು ವಿಷಯ ಗೊತ್ತಾ, ಸ್ಟ್ಯಾಟಿನ್ ಅಂತ ಒಂದು ಮಾತ್ರೆ ಇದೆ, ಅಟೋರೋಸ್ಟ್ಯಾಟಿನ್ ಅಂತ, ಕೊಲೆಸ್ಟ್ರಾಲ್ ನ ಕಡಿಮೆ ಮಾಡೋ ಮಾತ್ರೆ. ಅದನ್ನ ಯಾಕೆ ರಾತ್ರಿ ಕೊಡೋದು ಮಾಸ್ಟರ್? ಬೆಳಿಗ್ಗೆ ಕೊಡಬಹುದಿತ್ತಲ್ಲ. ಯಾಕೆ ರಾತ್ರಿ ಕೊಡ್ತಾರೆ ಅಂದ್ರೆ, ಕೊಲೆಸ್ಟ್ರಾಲ್ ಉತ್ಪತ್ತಿ ಆಗದೆ ರಾತ್ರಿ, ಸ್ಟ್ಯಾಟಿನ್ಸ್ ಕೊಡ್ತಾ ಇರೋದು ರಾತ್ರಿಗೇನೆ, ರಾತ್ರಿ ಆ ಸೈಕಲ್ಲೇ ಬಂದಾಗಬೇಕು ಅಂತ. ಬೆಳಿಗ್ಗೆ ಕೊಡಬಹುದಿತ್ತು. ಅಂದ್ರೆ ಏನಕ್ಕೆ ಹೇಳ್ತಾ ಇದೆ ಅಂದ್ರೆ, ನಮ್ಮ ರಾತ್ರಿ ಇದೆಯಲ್ಲ ಬಹಳ ಡೇಂಜರು. ಈ ರಾತ್ರಿ ಊಟನೇ ಡೇಂಜರು. ಸೊ ಇದು ರಾತ್ರಿ ಊಟ ಮಾಡಿಲ್ಲ, ನಿದ್ದೆ. ಅದೇ 7 to 8 o'clock ಒಳಗಡೆ ಲಾಸ್ಟ್ ಮೀಲ್ಸ್ ಇರಬೇಕು. ಲೇಟ್ ಮೀಲ್ಸ್ ಇಸ್ ಆಲ್ವೇಸ್ ಹಾರ್ಮ್ಫುಲ್. ಮತ್ತೆ ಈಟ್ ಲೈಕ್ ಎ ಬೆಗ್ಗರ್ ಇನ್ ದ ನೈಟ್ ಅಂತ ಕರೀತಾರೆ. ಬೆಳಗ್ಗೆ ಬೇಕಾದ್ರೆ ನೀವು ಹೆವಿ ತಿನ್ನಿ, ಬಿಕಾಸ್ ಐ ಆಮ್ ಟೆಲಿಂಗ್ ಯು, ಇಟ್ಸ್ ಲೈಕ್ ಎ ಕಿಂಗ್. ಹೋಲ್ ಡೇ ಮೆಟಬಾಲಿಸಮ್ ಆಗ್ಬಿಡುತ್ತೆ. ಅರ್ಥ ಆಯ್ತಲ್ಲ, ಬೇಸಲ್ ಮೆಟಬಾಲಿಕ್ ರೇಟ್ ಅಂತ. ಈಗ ನೀವು ಏಕಾದಶಿ ಮಾಡೋದ್ರಿಂದ ಇಟ್ಕೊಳ್ಳಿ, ಅಥವಾ ಬೇಡ ಫಾಸ್ಟಿಂಗ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ. ರಂಜಾನ್ ಫಾಸ್ಟಿಂಗ್ ಮಾಡಿದ್ರಿ, ಏಕಾದಶಿ ಫಾಸ್ಟಿಂಗ್ ಮಾಡಿದ್ರಿ, ಈಸ್ಟರ್ ಇದೆ, ಲೆಂಟ್ ಇದೆ, ಕ್ರಿಶ್ಚಿಯನ್ಸ್ ಲೆಂಟ್ ಇದೆ. ಸೊ
ಆತ್ಮೀಕ ವಿಚಾರ ಬಿಟ್ಟು ಇದು ಮಾತಾಡಿ ಜ್ಞಾನ ವೈಜ್ಞಾನಿಕವಾಗಿ ಮಾತಾಡಿ ನೋಡಿದ್ರೆ ಫಾಸ್ಟಿಂಗ್ ಮಾಡಿದ್ರೆ ಮಾಸ್ಟರ್ ಏನಾಗುತ್ತೆ ಬೆಳಗ್ಗೆಯಿಂದ ರಾತ್ರಿವರೆಗೆ ಅಥವಾ ಏನೋ ಬೆಳಿಗ್ಗೆವರೆಗೆ ನೆಕ್ಸ್ಟ್ ಡೇ ಒಳಗೆ ಏನಾಗುತ್ತೆ ಅಂದರೆ ನಿಮ್ಮ ಫ್ಯಾಟ್ ಎಲ್ಲ ಬರ್ನ್ ಆಗುತ್ತೆ. ಅಲ್ಲಿಗೆ ಮುಗಿತಾ LDL ಕೊಲೆಸ್ಟ್ರಾಲ್ ಎಲ್ಲ ಕಡಿಮೆ ಆಗ್ಲಿಕ್ಕೆ ಶುರುವಾಗುತ್ತಾ. ಬ್ರೈನಿಗೆ ಬೇಕು ಗ್ಲೂಕೋಸ್ ಬೇಕು. ಈಗ ಇಲ್ಲ ನೀವು ತಿಂದಿಲ್ಲ, ಕೀಟೋನ್ಸ್ನ ಯೂಸ್ ಮಾಡುತ್ತದು. ಬ್ರೈನಿಗೆ ಕೀಟೋನ್ಸ್ ಬಹಳ ಹೆಲ್ಪ್ ಆಗುತ್ತೆ. ನಿಮ್ಗೆ ಗೊತ್ತಿಲ್ಲ, ಫಿಟ್ಸ್ ನಿಲ್ಸಕ್ಕೆ ಕೀಟ ಡಯಟ್ ಅಂತ ಕೊಡೋಕೆ ಶುರು ಮಾಡಿದ್ದಾರೆ. ಕೀಟೋ ಡಯಟ್ ಕೊಡ್ತಾರೆ, ಕೀಟೋ ಡಯಟ್ ಅಂತ ಕೊಡ್ತಾ ಇದ್ದಾರೆ. ಯಾಕೆ ಕೊಡಬೇಕಿತ್ತು ಅಂದ್ರೆ ನಿಮ್ಮ ಏಕಾದಶಿ ಫಾಸ್ಟಿಂಗ್ ಇದ್ದಾಗ ಲಿವರು ಆರಾಮಾಗಿರುತ್ತೆ, ನೀವು ನೀರು ಕುಡಿದ್ರೆ ಕಿಡ್ನಿ ಫ್ಲಶ್ ಆಗುತ್ತೆ, ಫ್ರೂಟ್ಸ್ ತಿಂದ್ರೆ ಆಂಟಿ ಆಕ್ಸಿಡೆಂಟ್ ತಿನ್ನುತ್ತೆ. ಶಕ್ತಾನುಸಾರ ಸ್ಥಾನೇ ಸ್ಥಿತ ಶ್ರುತಿಗತ, ನಿನ್ನ ಯೋಗ್ಯತೆಯಲ್ಲಿ ಎಷ್ಟಿದೆ ಆ ಥರ ಏಕಾದಶಿ ಮಾಡು. ಫುಲ್ ಫಾಸ್ಟಿಂಗ್ ಮಾಡ್ತೀಯಾ, ಫುಲ್ ಫ್ಯಾಟ್ ಬರ್ನ್ ಆಗುತ್ತೆ, ಕೀಟೋನ್ಸ್ ಯೂಸ್ ಆಗುತ್ತೆ, ಕರೆಕ್ಟಾ? ಅವತ್ತು ನೀವು ಯಾವುದೇ ರೀತಿ ಎಂಟರ್ಟೈನ್ಮೆಂಟ್ಗೆ ಹೋಗಲ್ಲ, ಎಂಜಾಯ್ಮೆಂಟ್ಗೆ ಹೋಗಲ್ಲ, ಕರೆಕ್ಟಾ? ಎಷ್ಟು ಉಳಿತಾಯ ಆಯ್ತು, ಎಷ್ಟು ಊಟ ಉಳಿತು ಬೇರೆಯವರಿಗೆ, ಎಷ್ಟು ತಟ್ಟೆ ಊಟ ಉಳಿತು ಬೇರೆಯವರಿಗೆ, ಅರ್ಥ ಆಯ್ತಾ? ಮತ್ತೆ ನೀವು ಆಲ್ಮೋಸ್ಟ್ 1 kg ಅಷ್ಟು ವೇಟ್ ಲಾಸ್ ಆಗುತ್ತೆ, 1 ಸೆಂಟಿಮೀಟರ್ ಅಷ್ಟು ವಿಡ್ತ್ ಕಡಿಮೆ ಆಗುತ್ತೆ. ಇದನ್ನು ಸೈಂಟಿಫಿಕಲಿ ಪ್ರೂವ್ ಆಗಿರುವಂಥದ್ದು. ಸೊ ಈ ಏಕಾದಶಿ ಫಾಸ್ಟಿಂಗ್ ಅಥವಾ ಯಾವುದೇ ಫಾಸ್ಟಿಂಗ್ ಮಾಡಿದ್ರೆ ಲಿವರ್ಗೆ ರೆಸ್ಟ್ ಸಿಕ್ಕುತ್ತೆ, ಸ್ಪ್ಲೀನಿಗೆ ರೆಸ್ಟ್ ಸಿಕ್ಕುತ್ತೆ, ಅನ್ನನಾಳಕ್ಕೆ ರೆಸ್ಟ್ ಸಿಕ್ಕುತ್ತೆ ಮಾಸ್ಟ್ರೆ. ಒಂದಿನ ರಿಕವರಿ ಆಗುತ್ತೆ. ನಾವೇ ಭಾನುವಾರ ರಜೆ ಬೇಕು ಅಂತಿದ್ದೀವಿ, ನಮ್ಮ ಅನ್ನನಾಳಕ್ಕೆ ಒಂದು ತಿಂಗಳಿಗೆ 2 ದಿನ ರಜೆ ಏನಾದರೂ ಬೇಡವಾ? ಸೊ ದೇವರು ಅವಾಗ ಹೇಳಿದ್ದು ನೀನು ಏಕಾದಶಿ ಮಾಡು, ಉಪವಾಸ ಮಾಡು, ಭಜನೆ ಮಾಡು, ಕೀರ್ತನೆ ಮಾಡು ಅಂತ. ಆ ಲೆಕ್ಕದಲ್ಲಿ ಹೇಳಿದ್ದು ದೈಹಿಕವಾಗಿ ಒಳ್ಳೇದು, ಮಾನಸಿಕ ಒಳ್ಳೇದು. ಅಥವಾ ನಿಮಗೊಂದು ಆಸ್ಟಿರಿಟಿ ಇರುತ್ತೆ, ನಾನು ಇವತ್ತು ಏಕಾದಶಿ ಮಾಡ್ತಿದ್ದೀನಿ, ಯಾವ್ದು ಹಾಳು ಹರಟೆ ಮಾಡಲ್ಲ, ಅನಗತ್ಯ ಜಗಳ ಮಾಡಲ್ಲ, ಯಾರು ಜಗಳ ಮಾಡ್ಕೊಂಡು ಬಂದು ನನ್ನ ಟೈಮಿಲ್ಲ, ನಾನು ಉಪವಾಸ ಇದ್ದೀನಿ, ನಾನು ಜಗಳ ಮಾಡೋಕೆ ಶಕ್ತಿ ಇಲ್ಲ, ಬಿಟ್ಬಿಡಪ್ಪ ನನ್ನ ಅನ್ನೋ ರೀತಿಲಿ ಇರ್ತೀವಿ. ಕಿಚನ್ ಕ್ಲೋಸ್ ಆಗುತ್ತೆ, ಅಮ್ಮನಿಗೆ ಡ್ಯೂಟಿ ಕಡಿಮೆ ಅಲ್ವಾ? ಸೊ ಎಲ್ಲಾ ರೀತಿ ನೋಡಿದಾಗ ನನಗೆ ಅನಿಸ್ತು ಸೈಂಟಿಫಿಕಲಿ ಪ್ರೂವ್ ಆಯ್ತು. ಜಪಾನ್, ಕೊರಿಯಾ ಆರ್ಟಿಕಲ್ಸ್ ಬರ್ದಿದೆ ಮಾಸ್ಟ್ರೆ, ಆ ಕೀಟೋನ್ಸ್ ವಿಚ್ ಪ್ರೊಡ್ಯೂಸ್ಡ್ ಓವರ್ ನೈಟ್ ಫಾಸ್ಟಿಂಗ್ ಕೀಟೋನ್ಸ್ ಬರುತ್ತಲ್ಲ, ದೇ ಆರ್ ಆಲ್ ವೆರಿ ಗುಡ್. ಬ್ರೈನ್ ಶಾರ್ಪ್ ಮಾಡುತ್ತೆ, ಫಿಟ್ಸ್ ಟೆಂಡೆನ್ಸಿ ಕಡಿಮೆ ಮಾಡುತ್ತೆ. ಕೀಟ ಡಯಟೇ ಕೊಡ್ತಾ ಇದೀವಿ ಅಂದ್ಮೇಲೆ ಇನ್ನೇನು ವಾದ ವಿವಾದ ಇದೆ. ಸೊ ಗೋಯಿಂಗ್ ಸ್ಪಿರಿಚುವಲಿ ಅಂಡ್ ಸೈಂಟಿಫಿಕಲಿ ವಾಸ್ ನೆವರ್ ಎ ಡಿಫರೆಂಟ್ ಪ್ಯಾಟರ್ನ್ ಫಾರ್ ಮೀ. ದೇ ಆರ್ ಆಲ್ವೇಸ್ ಟುಗೆದರ್, ದೇ ಆರ್ ಬ್ಲೆಂಡೆಡ್ ಆಕ್ಚುಲಿ. ಸೊ ನನಗೆ ಅವಾಗ ಅನ್ಸಿದ್ದು ವೈಜ್ಞಾನಿಕ ಎಷ್ಟು ಗ್ರೇಟ್ ಅಂತ ನನಗೆ ಆಧ್ಯಾತ್ಮಿಕ ಗೊತ್ತಾಯ್ತು, ಆಧ್ಯಾತ್ಮಿಕ ಎಷ್ಟು ಗ್ರೇಟ್ ಅಂತ ವೈಜ್ಞಾನಿಕ ಗೊತ್ತಾಯ್ತು. ಸೊ ಇದನ್ನ ಓದುವಾಗ, ಆರ್ಟಿಕಲ್ ಓದುವಾಗ ಇದನ್ನ ರಾಯರು ಮುಂಚೆನೆ ಹೇಳಿದ್ರಲ್ಲ ಅನ್ಸ್ಬಿಡ್ತು. ಈ ಜಪಾನ್ ಈಗ ಹೇಳ್ತಾ ಇದ್ದಾರೆ, ನಾವು ರಾಘವೇಂದ್ರ ಸ್ವಾಮಿಗಳು, ಮದಾನಂದ ತೀರ್ಥರು ಆವಾಗ್ಲೇ ಹೇಳಿಟ್ಟಿದ್ರಲ್ಲ, ಏಕಾದಶಿ ಮಾಡು, ಉಪವಾಸ ಮಾಡು, ಫಾಸ್ಟಿಂಗ್ ಮಾಡು 24 hours, ಫ್ಯಾಟ್ ಬರ್ನ್ ಆಯ್ತು, ಕೀಟೋನ್ಸ್ ಬಂದು ನನಗೆ ದೊಡ್ಡ ಮಾತಾಡೋ ಬದಲು ಅವ್ರು ಆಗ್ಲೇ ಹೇಳಿಟ್ಟಿದ್ರಲ್ಲ ಅನ್ನೋದು ಒಂದು ವಿಷಯ ಗೊತ್ತಾಯ್ತು ಅಷ್ಟೇ ಮಾಸ್ಟರ್, ಇನ್ನೇನಿಲ್ಲ. ನನಗೆ ಮೆಡಿಸನ್ ವರ್ಡ್ಗಳು, ಆ ಪಾಠಗಳು ನಿಮ್ಮ ಹತ್ರ ಕೇಳಕ್ಕೆ ಎಷ್ಟು ಖುಷಿನೋ. ನಿಮ್ಮ ಬಾಯಲ್ಲಿ ರಾಯರ ಕತೆ, ಹರಿನಾಮ ಸ್ಮರಣೆ, ಭಗವದ್ಗೀತೆ, ಆ ಶ್ಲೋಕಗಳು ಕೇಳೋದೇ ಒಂದು ಚೆಂದ. ಯಾಕಂದರೆ ನಿಮ್ಮ ಉಚ್ಚಾರಣೆ ಅಷ್ಟು ಚೆನ್ನಾಗಿದೆ ಡಾಕ್ಟ್ರೆ, ಅಷ್ಟು ಚೆನ್ನಾಗಿ ನೀವು ಬಿಡಿಸಿ ಅರ್ಥ ಸಹಿತ ಅದು ನೀವು ಹೇಳಿದ ತಕ್ಷಣ ಅದನ್ನ ತಲೆಗೆ ಹೋಗುತ್ತೆ. ಅದು ಗೊತ್ತಿಲ್ಲ, ಎಲ್ರಿಗೂ ಆ ಕಲೆ ಭಗವಂತ ಶಕ್ತಿ ಕೊಟ್ಟಿರಲ್ಲ. ನೀವು ವೆರಿ ಗುಡ್ ಟೀಚರ್ ಕೂಡ. ನಿಮ್ಮ ಟೈಮಲ್ಲಿ ನಿಮ್ಮ ಸ್ಟೂಡೆಂಟ್ಸ್ಗಳ ಜೊತೆಗೆಲ್ಲ ನೀವು ಹೇಳ್ಕೊಟ್ರೆ ಅವ್ರ ತಲೆಗೆ ಹೋಗ್ತಾ ಇತ್ತು. ಪ್ರೇಮ ಪ್ರೋಜ್ಜಮಲ ಸೀನ್ಗಳು ಇದೆ. ಸೊ ನನಗೆ ಈ ಭಗವದ್ಗೀತೆನ ದೊಡ್ಡ ಸೈಕಾಲಜಿ ಪುಸ್ತಕ ಅಂತ ಕರೀತಾರೆ. ಓಕೆ, ನಿಮ್ಮ ಟೇಕ್ ಅವೇ ಏನು ಭಗವದ್ಗೀತೆಯಿಂದ ನೋಡಿದಾಗ? ಹೆಲ್ತ್ ಟಿಪ್ಸ್ಗಳು ಏನೇನು, ಲೈಫ್ ಟಿಪ್ಸ್ ಏನೇನು, ಸೈಕಾಲಜಿ ಟಿಪ್ಸ್ ಏನೇನು, ಯಾವುದು ನಿಮ್ಗೆ ತುಂಬ ಸ್ಟ್ರೈಕ್ ಆಯಿತು ಭಗವದ್ಗೀತೆ ಓದಿದಾಗ? ಅಷ್ಟೇ ನನಗೆ ಖುಷಿಯಾಗಿದೆ ಭಗವದ್ಗೀತೆಯಲ್ಲಿ. ಅಂದರೆ ಕೃಷ್ಣ ಈ ಥರ ಮಾಡ್ಬೋದು, ಈ ಜ್ಞಾನಯೋಗ, ಹಠಯೋಗ ಎಲ್ಲ ಯೋಗ ಹೇಳಿದ ಕೊನೆಗೆ ಅವ್ನು ಭಕ್ತಿ ಯೋಗ ಬರ್ತಾನೆ, ಕರ್ಮಯೋಗ ಎಲ್ಲ ಮಾತಾಡ್ತಾನೆ ನೋಡಿ. ಆದರೆ ಇದಾಗ್ಲಿಲ್ವಾ, ಇದಕ್ಕೆ ಕೊನೆಗೆ ಅವ್ನು ಭಕ್ತಿ ಯೋಗ ಬರ್ತಾನೆ. ನಂಗೆ ಇಷ್ಟ ಆಗಿದೆ ಭಗವದ್ಗೀತೆಯಲ್ಲಿ ಭಕ್ತಿ ಯೋಗನೇ ಶ್ರೇಷ್ಠ ಅಂತ ಗೊತ್ತಾಗಿದೆ. ಫಸ್ಟ್ ಕರ್ಮಯೋಗ ಮಾಡ್ತಾನೆ, ಹಠಯೋಗ ಬಗ್ಗೆ ಮಾತಾಡ್ತಾನೆ, ಜ್ಞಾನಯೋಗದ ಬಗ್ಗೆ ಮಾತಾಡ್ತಾನೆ, ಎಲ್ಲ ಯೋಗ ಮಾಡ್ತಾನೆ. ಈ ಥರ ಮಾಡಬೇಕು, ಆ ಥರ ಮಾಡಬೇಕು, ಸಾತ್ವಿಕ, ರಾಜಸಿಕ, ತಾಮಸಿಕ, ಶುದ್ಧ ಸತ್ವ ಎಲ್ಲ ಮಾತಾಡ್ತಾನೆ. ಕೊನೆಗೆ ಹೇಳ್ತಾನೆ, ಅರ್ಜುನ ಬೇಡ. ಎಷ್ಟು ಸಿಂಪಲ್ ಆಗಿ ಮುಗಿಸ್ಬಿಟ್ಟು, ಅಷ್ಟು ಕಾಂಪ್ಲಿಕೇಟೆಡ್ ಮಾತಾಡ್ಬಿಟ್ಟು ಥಿಯರಿನ. ಅವ್ನ ಕೈ ನಡುತ್ತದೆ, ಡಿಲಿರಿಯಂ ಅವನಿಗೆ ಇದಾಗ್ಬಿಟ್ಟಿದೆ, ವಿಡ್ರಾಲ್ ಟ್ರೆಮರ್ಸ್ ಥರ ಆಗ್ಬಿಟ್ಟಿದೆ, ಆಂಗ್ಸೈಟಿ ನ್ಯೂರೋಸಿಸ್ ಆಗ್ಬಿಟ್ಟಿದೆ. ಯಾರಿಗೆ ಅರ್ಜುನ್ಗೆ ಆಂಗ್ಸೈಟಿ ನ್ಯೂರೋಸಿಸ್, ಫೋಬಿಯಾ ಆಗಿದೆ, ಫಿಯರ್ ಆಗ್ಬಿಟ್ಟಿದೆ, ಪ್ಯಾನಿಕ್ ಅಟ್ಯಾಕ್ ಆಗ್ಬಿಟ್ಟಿದೆ. ಇಂಗ್ಲೀಷಲ್ಲಿ ಮಾತಾಡೋದಾದ್ರೆ ಆಯ್ತಾ, ನಾವೀಗ ಏನಾದ್ರೆ ನೆಕ್ಸ್ಟ್ ಇದು ಮಾತ್ರೆ ಕೊಡ್ತೀವಿ, ನಾವು ಎಸಿಟೋಪ್ರಾಮ್ ಕೊಡ್ತೀವಿ, ಮಾತ್ರೆ ಪ್ರೊಪ್ರನಲ್ ಕೊಡ್ತೀವಿ, ಕ್ಲೋನಜಿಪಾಮ್ ಕೊಡ್ತೀವಿ. ಆಗ ಕೃಷ್ಣ ಭಗವದ್ಗೀತೆಯಲ್ಲಿ ಅವನಿಗೆ ಎಲ್ಲ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಅವ್ನ ಕೈ ನಡುಕ್ತಾ ಇದೆ, ಗಾಂಡಿವಿ ಬಿಲ್ ಅಲ್ಲಾಡ್ತಾ ಇದೆ ನೋಡಿ. ಅದೇನು ಪ್ಯಾನಿಕ್ ಅಟ್ಯಾಕ್, ಫೋಬಿಯಾ, ಫಿಯರ್, ಆಂಗ್ಸೈಟಿ ನ್ಯೂರೋಸಿಸ್, ಕರೆಕ್ಟಾ, ಟ್ರೆಮನ್ಸ್ ಆಗ್ಬಿಟ್ಟಿದೆ, ಟ್ರೆಮರ್ಸ್ ಎಲ್ಲ ಬಂದ್ಬಿಟ್ಟಿದೆ ಅವನಿಗೆ. ಅಂತ ಒಂದು ದಿಗ್ಭ್ರಾಂತನ ಆಗ್ಬಿಟ್ಟಿದೆ, ಡಿಲಿರಿಯಂ ಹೋಗ್ಬಿಟ್ಟಿದ್ದಾನೆ. ಆಯ್ತಾ, ನಾನು ಆಗಲ್ಲ, ನಾನು ಯುದ್ಧನೇ ಮಾಡಲ್ಲ ಅಂತ. ಅಂತವನ್ನ ಕರ್ಕೊಬಂದು ಕರ್ಮಣ್ಯವಾಧಿಕಾರಸ್ಥೆ ಮಾಫಲೇಶು ಕದಾಚನ ಅಂತ ಹೇಳ್ಬಿಟ್ಟು, ಸರ್ವಾಧರ್ಮನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಂತ ಹೇಳ್ಬಿಟ್ಟು, ಮನ್ಮನಾಭವ ಮದ್ಭಕ್ತು ಮಧ್ಯಾಜೀಮಂ ನಮಸ್ಕುರು ಅಂತ ಹೇಳ್ಬಿಟ್ಟು, ಈಶ್ವರ ಪರಮಕೃಷ್ಣ ಸಚ್ಚಿದಾನಂದ ವಿಗ್ರಹ ಅಂತ ಹೇಳ್ಬಿಟ್ಟು, ಅನಾದಿರಾದಿರು ಗೋವಿಂದ ಸರ್ವ ಕಾರಣಂ ಅಂತ ಹೇಳಿ ಆ ಮಹಾಭಾರತ ಯುದ್ಧನ ಟಕ್ 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 ಮುಗಿಸಿ ಬಿಟ್ರಲ್ಲ. ಕೊನೆಗೆ ಹೇಳಿದೇನು, ಭಕ್ತಿ 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 ಭಕ್ತಿ. ಸೊ ಅಂದ್ರೆ ಏನ್ ನನಗೆ ಇಷ್ಟ ಆಗಿದ್ದು ಅಂದ್ರೆ ಭಗವದ್ಗೀತೆ ಕೃಷ್ಣ ಏನಂದ್ರೆ ಇಷ್ಟ ಆಗಿದೆ ಅಂದ್ರೆ ಹಂಬಲ್ನೆಸ್ ತೋರಿಸ್ತಾನೆ ಕೃಷ್ಣ. ಅರ್ಜುನ ಸ್ವಲ್ಪ ಅಹಂಕಾರ ಇತ್ತೇನೋ ಗೊತ್ತಿಲ್ಲ, ನಾನ್ ಬಾಣ ಬಿಡೋದು, ನಾನ್ ಕೊಲ್ಲೋದು ಅಂತ. ಸೊ ಯಾವಾಗ ಏನೋ
ಬಾರ್ಬರಿಕ್ ಏನೋ ಭೀಮನ ಮೊಮ್ಮಗ ಘಟ್ಟಧ್ವಜನ ಮಗ ಇಡೀ ಯುದ್ಧ ನೋಡ್ತಾನಲ್ಲ, ಅವ್ನು ಹೇಳ್ತಾನಂತೆ ನಿಜವಾದ ಮಹಾಪುರುಷ ಯಾರು ಮಹಾಭಾರತದ ಪಾಂಡವರಲ್ಲಿ ಇದ್ದಾನೋ, ಇದು ಮಧ್ಯದಲ್ಲಿ ಗೆದ್ದ ಮೇಲೆ ನಾನೆಚ್ಚು ನಾನು ಧನುರ್ಧರ, ಸರ್ವಶ್ರೇಷ್ಠ ಧನುರ್ಧರ, ನಾನು ಬಲಭೀಮ ಅಂತ ವಿಚಾರ ಬಂದಾಗ ಬಾರ್ಬರಿಕ್ ಹೇಳ್ತಾನಂತೆ ನೀವ್ ಯಾರೆಲ್ಲ ಗೆದ್ದಿದ್ದು, ಇಡೀ ಅರ್ಜುನ ಒಂದೊಂದು ಬಾಣದಲ್ಲಿ ಕೆಳಗಡೆ ಸುದರ್ಶ ಚಕ್ರ ತಿರುಗ್ತಾ ಇತ್ತು. ನಿಜವಾದ ಮಹಾಭಾರತದ ಮಹಾವೀರ ಮಹಾನಾಯಕ ಬೇರೆ ಯಾರು ಅಲ್ಲ, ಕೃಷ್ಣ ಪರಮಾತ್ಮ ಅಂತ. ಅವಾಗ ಅರ್ಜುನ ಗೊತ್ತಾಯ್ತು ನಾನಲ್ಲ ಬಾಣ ಎಲ್ಲ ಹೊಡೆದಿದ್ದು, ಬಾಣದ ಕೆಳಗಡೆ ಸುದರ್ಶನ ಚಕ್ರ ತಿರುಗ್ತಾ ಇತ್ತು, ಅದನ್ನ ನಾನ್ ನೋಡ್ದೆ, ನನ್ನ ಕುತ್ತಿಗೆ ಕಟ್ಟಾಗಿ ನಿಂತಿತ್ತಲ್ಲ. ಸೊ ಎಕ್ಸಾಂಪಲ್ ಏನ್ ಕೊಡೋದಂದ್ರೆ ಇಲ್ಲಿ ವಿ ಶುಡ್ ಬಿ ಹಂಬಲ್ ಅಂತ. ನನ್ನ ಬೆಟಲಿನ ಒಬ್ಬ ಮನೀಶ್ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಡಾಕ್ಟರ್ ಮನೀಶ್ ಕಾರ್ಡಿಯಾಲಜಿಸ್ಟ್, ನನ್ನ ಕೊಲೀಗು. ಅವನು ಯಾವಾಗಲೂ ಲೈಬ್ರರಿ ಓದೋದು, ಅವ್ನು ಹಾಕ್ತಿದ್ದ ಬಟ್ಟೆ ಅಲೋನ್ಸೋ ಅಲ್ಲಿ, ಅವನ ಹತ್ರ ಇದ್ದಿದ್ದು ಒಳ್ಳೆ ಬೈಕು, ಇಷ್ಟೆಲ್ಲ ಶ್ರೀಮಂತಿಕೆ ಇದ್ರು, ಒಂದು ಚೂರು ಅಹಂಕಾರ ಇರಲಿಲ್ಲ. ನಾನು ಸುಪ್ರೀಂ ಕೋರ್ಟ್ ಅಂತ ಕರಿತಿದ್ದೆ, ನಾನು ಹೋಗಿ ಅವನ ಹತ್ರ ಎಲ್ಲ ಕೇಳ್ಕೊಳ್ತಿದ್ದೆ, ಹೆಂಗೆ ಮನುಷ್ಯನ ಎಕ್ಸ್ಪ್ಲೇನ್ ಮಾಡಪ್ಪ ಅಂತ. ಅವನು ಫುಲ್ ಹೈ ಸ್ಪೀಡಲ್ಲಿ ಇಂಗ್ಲೀಷಲ್ಲಿ ಎಕ್ಸ್ಪ್ಲೇನ್ ಮಾಡಿ ಅದನ್ನು ನಾನು ಕನ್ನಡಕ್ಕೆ ಅನುವಾದ ಮಾಡಿಕೊಂಡು ಬರೆದು ಲೈಬ್ರರಿಗೆ ಹೋಗಿ ಓದ್ಕೊಂಡು ಮತ್ತೆ ಹಾಸ್ಟೆಲ್ಗೆ ಹೋಗಿ ನಾನೇ ಖರಾಬು ಅಂದರೆ ನನಗಿಂತ ಖರಾಬು ಅಂತ ನನ್ನ ಫ್ರೆಂಡ್ಸ್ಗಳೆಲ್ಲ ಇದ್ರು, ನಂಗೇನೋ ಅರ್ಥ ಆಗ್ತಿಲ್ಲ ಕಣೋ ಅಂತ, ಬಂದ್ರು ಕೂತ್ಕೊಳ್ಳೋ ಅಂತೇಳಿ ಒಂದು 12 ದಿನ ಕೂರಿಸ್ಬಿಟ್ಟು ಅವರಿಗೆ ಪೆಥಾಲಜಿನ ಫಾರ್ಮಕಾಲಜಿನ ಇಂಗ್ಲೀಷು ಕನ್ನಡ ಮಿಕ್ಸ್ ಮಾಡಿ ಕಂಗ್ಲೀಷಲ್ಲಿ ಹೇಳ್ಕೊಟ್ಟು ಅವರೆಲ್ಲ ಡಿಸ್ಟಿಂಕ್ಷನಲ್ಲಿ ಪಾಸ್ ಆದರು. ಇವತ್ತು ನೋಡಿ ಮಾಸ್ಟರ್, ಅವರೆಲ್ಲ ಇವತ್ತು ಹೊರದೇಶದಲ್ಲಿದ್ದಾರೆ, UK ಇದ್ದಾರೆ, ಅನಸ್ಥೆಟಿಸ್ಟ್ ಆಗಿದ್ದಾರೆ. ಅವ್ರಿಗೆಲ್ಲ ಹೆಸರು ಗೊತ್ತಿಟ್ರು ನಾನು, ಅವ್ರ ಮನೆ ಹೆಸರೇನೋ ಗೊತ್ತಿಲ್ಲ ಬಿಡಿ. ಒಬ್ಬನಿಗೆ ರಂಗ, ಒಬ್ಬನಿಗೆ ಪುರಂದರ, ಒಬ್ಬನಿಗೆ ಕೇಶವ, ಮಾಧವ, ಈ ತರ ಮಧುಸೂದ, ಈ ತರ ಹೆಸರಿಟ್ಟು ಅವ್ರಿಗೆಲ್ಲ ಇದೇ ಹೇಳ್ಕೊಡೋದಾಗ್ತಿತ್ತು ನಾನು. ಸೊ ಮನುಷ್ಯರಿಂದ ಕಲ್ತ್ಕೊಳ್ಳೋದು. ನನ್ಗೇನ್ ಕಲ್ತೆ ಅಂದ್ರೆ, ನನಗೇನ್ ಗೊತ್ತಿಲ್ಲ, ಗೊತ್ತಿರೋದ್ರು ತಿಳ್ಕೊಬೇಕು, ಮತ್ತೆ ನನ್ಗೇನ್ ಗೊತ್ತಿದೆ ಯಾರಿಗೆ ಗೊತ್ತಿಲ್ಲ ತಿಳಿಸ್ಬೇಕು. ಅವರವರ ಲೆವೆಲ್ಗೆ ಹೋಗಿ ಇಳಿದು ಅವರ ಲೆವೆಲ್ ನಮ್ಮ ಮೇಲೆ ತರ್ತಾರೆ. ಅವನು ರಿಯಲ್ ಟೀಚರ್. ನಮ್ಮ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ, ಒಳ್ಳೊಳ್ಳೆ ಮಾಸ್ಟರ್ ಟೀಚರ್ಗಳಿದ್ದಾರೆ, ಜ್ಞಾನ ಸಂಪತ್ತು ಚೆನ್ನಾಗಿದೆ, ಬಟ್ ಅವ್ರು ಹೇಳಿದ ಮಕ್ಕಳಿಗೆ ಅರ್ಥನೇ ಆಗಲ್ಲ. ಯಾಕೆ ಅವ್ರ ಲೆವೆಲಲ್ಲೇ ಮಾತಾಡ್ತಾರೆ. ಸೊ ಮಹಾಭಾರತದಲ್ಲಿ ಭೀಷ್ಮ ಹೇಳ್ತಾನಂತೆ ದುರ್ಯೋಧನಂಗೆ, ಕೃಷ್ಣನ ಎತ್ತರ ಏನು ಅಂದ್ರೆ, ಅವನು ಎಷ್ಟು ಎತ್ತರದಲ್ಲಿದ್ರು ಕೂಡ ನಮ್ಮ ಎತ್ತರಕ್ಕೆ ಇಳಿದು ಬಂದು ನಮ್ಮನ್ನು ಮೇಲಕ್ಕೆ ಕರ್ಕೊಂಡು ಹೋಗ್ತಾನೆ, ಅದೇ ಅವನ ಎತ್ತರ. ಅದಕ್ಕೆ ಕೃಷ್ಣನ ಹೆಸರು ಉತ್ತರಹ ಅಂತ. ಆತರ ಕೃಷ್ಣ ಉತ್ತರ ಅಂದ್ರೆ ಅವ್ನು ಎತ್ತರ ಅಷ್ಟಿದೆ ಅಂತ. ನಮ್ಮ ಲೆವೆಲ್ ಇಳಿದು ಬರೋರು ಯಾರು ಇಲ್ಲ, ಅದೇ ಅವನ ಶ್ರೇಷ್ಠತೆ. ನಮ್ಮ ಲೆವೆಲ್ ಇಳಿದು ಬರೋದೇ ಅವನ ಶ್ರೇಷ್ಠ, ಅದೇ ಅವನ ಎತ್ತರ. ನಮ್ ಕೆಳಗೆ ಇಳಿದು ಬರ್ತಾನಲ್ಲ, ಅದು ಅವನ ಎತ್ತರ, ಅದು ಆ ಎತ್ತರ ಅಲ್ಲ ಅಂತ. ಸೊ ಅದರ ನನಗೆ ಏನ್ ಅನ್ಸ್ತು ಅಂದ್ರೆ, ಮನುಷ್ಯರಿಂದ ನಂಗೆ ಅವಮಾನ ಏನಿಲ್ಲ, ಮನುಷ್ಯ ನಂಗೆ ಅರ್ಥ ಆಗ್ತಿಲ್ಲ ಹೇಳ್ಕೊಡು ಅಂತ. ಅವ್ನು ಹೇಳ್ಕೊಟ್ಟಿದ್ನ ತಗೊಂಡೋಗಿ ಇವ್ರಿಗೆಲ್ಲ ಪಾಪ ನಮ್ಮ ಹಾಸನದವರು, ನಮ್ಮ ಮಂಡ್ಯದವರು ಫ್ರೆಂಡ್ಸ್, ಚಿಕ್ಕಮಗಳೂರವರು, ಉತ್ತರ ಕನ್ನಡದ ಎಲ್ಲ ನನ್ನ ಫ್ರೆಂಡ್ಸ್ ಇದ್ರು, ಅವ್ರಿಗೆಲ್ಲ ಹೇಳ್ಕೊಟ್ಟು ಇವತ್ತು ಅವರೆಲ್ಲ ಅನಸ್ಥೆಟಿಸ್ಟ್, UK US ಇದ್ದಾರೆ. ಇವತ್ತು ನನ್ನ ಹೆಸರು ನಾನು ಸ್ಟೋರ್ ಮಾಡ್ಕೊಂಡಿರೋದು ಗುರು ಅಂತ. ಅಲ್ವಾ? ಅಂದ್ರೆ ಒಂದಕ್ಷರ ಕಲಿಸಿದಾತಾಂ ಗುರು, ಗುರು ಕೃಪಾಹಿ ಕೇವಲಂ ಶಿಷ್ಯ ಪರಮ ಮಂಗಲಂ. ಅವ್ರು ನನ್ನ ನಂಬಿದ್ರು ಗುರುವಾಗಿ, ನಾನು ಮನುಷ್ಯನ ನಂಬಿದೆ ಗುರುವಾಗಿ, ಮನುಷ್ಯ ಅವ್ರ ಗುರುನ ನಂಬಿದ. ಸೊ ಏವಂ ಪರಂಪರಾ ಪ್ರಾಪ್ತರು ಇಮರಾಜಸ್ಯ ವಿದುಹು. ಯಾವತ್ತು ಪರಂಪರೆಯಲ್ಲೇ ಕಲಿಬೇಕಂತ ನಾವು. ಯದ್ಯದ ಆಚರತಿ ಶ್ರೇಷ್ಠ ತತ್ತದ್ ಭಾಗವತ ಮಿಹ ಅಂತ ಹೇಳ್ದಂಗೆ, ಯಾರು ದೊಡ್ಡ ದೊಡ್ಡ ಮನುಷ್ಯ ನಡ್ಕೊಂಡು ಹೋಗ್ತಾನೋ ಅದನ್ನ ಕಾಮನ್ ಮ್ಯಾನ್ ಫಾಲೋ ಮಾಡ್ತಾರಂತೆ. ಸೊ ನಾನು ಒಬ್ರಿಗೆ ಗುರು ಆಗ್ಬೇಕಾಗಿತ್ತು, ನನಗೊಬ್ಬ ಗುರು ಇದ್ದ, ಅವನಿಗೊಬ್ರು ಗುರು ಇದ್ದ. ಸೊ ಈ ತರ ಗುರು ಪರಂಪರೆ ನಾವು ಯಾವತ್ತು ಆಧ್ಯಾತ್ಮಿಕವಾಗಿರ್ಬೇಕು, ಅಥವಾ ನಾವು ಸೈನ್ಸ್ ಆಗಿರ್ಬೋದು, ನ್ಯೂರಾಲಜಿ ಆಗಿರ್ಬೋದು, ಮೆಡಿಸಿನ್ ಆಗಿರ್ಬೋದು, ಹಂಬಲ್ನೆಸ್ ಬೇಕು. ಅದಕ್ಕೆ ನಾನು ಯಾವ್ದು ನನ್ನ ಶಿಷ್ಯಂದ್ರಿಗೆ, ನನ್ನ ಫ್ರೆಂಡ್ಸ್, ನನ್ನ ಸ್ಟೂಡೆಂಟ್ಸ್ಗೆಲ್ಲ ಹೇಳ್ತೀನಿ, MBBS ಮಕ್ಳಿಗೆ ಪಾಠ ಮಾಡುವಾಗ, ತೃಣಾದಪಿ ಸುನೀಚೇನ ತರೋರಪಿ ಸಹಿಷ್ಣುನ ಮಾನದೇನ ಅಮಾನದೇನ ಕೀರ್ತನೆಯೇ ಸದಾಹರಿ ಅಂತ. ನಾವ್ ಹೆಂಗಿರ್ಬೇಕಂತಂದ್ರೆ ಮಾಸ್ಟ್ರೆ, ಹುಲ್ನ ತುಳಿದಾಗ ಹುಲ್ಲು ಸುಮ್ಮನೆ ಸೈಲೆಂಟಾಗಿ ಮಲಗಿರುತ್ತಂತೆ, ಕಾಲಿಂದ ಮತ್ತೆ ಮೆಲ್ಲ ವಾಪಸ್ ಬರುತ್ತಂತೆ. ನಾವೆಷ್ಟು ನಿರಹಂಕಾರಿಯಾಗಿರ್ಬೇಕು, ಹಂಬಲ್ ಆಗಿರ್ಬೇಕು ಅಂದ್ರೆ, ಹುಲ್ಲಿನಷ್ಟು ತೃಣಾದಪಿ ಸುನೀಚೇನ, ತುಳಿದ್ರು ಕೂಡ ರಿವೋಲ್ಟ್ ಮಾಡಲ್ವಂತೆ. ನೀವು ಹುಲ್ನ ತುಳಿರಿ ರಿವೋಲ್ಟ್ ಮಾಡ್ತಾ, ರಿವೋಲ್ಟ್ ಮಾಡೋದೇ ಇಲ್ಲ, ಗಲಾಟೆ ಮಾಡೋದೇ ಇಲ್ಲ, ಆ ತರ ಇರ್ಬೇಕಂತೆ. ತರೋರಪಿ ಸಹಿಷ್ಣನ, ಸಾಧನೆ ಮಾಡಬೇಕು ಅಂತ ಬಂದಾಗ, ಸಾಧಿಸ್ಬೇಕು, ವೃತ್ತಿ ಪ್ರವೃತ್ತಿಲಿ ಸಾಧನೆ ಮಾಡಬೇಕು ಅಂತ ಬಂದಾಗ ತರೋರಪಿ ಸಹಿಷ್ಣುನ ಅಂದ್ರೆ ಕಠೋರವಾಗಿರ್ಬೇಕಂತೆ. ಯಾವ ತರ? ವಜ್ರದಷ್ಟೇ ಕಠೋರ. ಮತ್ತೆ ಯಾರು ಹೊಗಳಲಿ ಬಿಡ್ರಲಿ, ಮಾನದೇನ ಅಮಾನದೇನ. ಅವ್ನು ಇವತ್ತು ಹೊಗಳ್ತಾನೆ, ನಾಳೆ ಬೈತಾನೆ, ನೀನ್ ಗ್ರೇಟ್ ಕಣೋ ಅಂತ ಬಕೆಟ್ ಹಾಕೋರೆಲ್ಲ ಇದ್ದಾರೆ. ಸೊ ಇಂಥ ನೀವು ನೋಡಿರ್ಬೋದು ಮಾಸ್ಟ್ರೆ. ಸೊ ಕೀರ್ತನೆಯೇ ಸದಾಹರಿ, ದೇವ್ರು ಕೊಟ್ಟಿದ್ದು ದೇವ್ರ ಹೆಸರು ಹೇಳ್ಕೊಂಡು ಕೆಲಸ ಮಾಡ್ತಾ ಇರು. ಈ ಒಂದು ಶ್ಲೋಕ ನನಗೆ ಬಹಳ ಹೆಲ್ಪ್ ಮಾಡ್ತು ಮಾಸ್ಟ್ರೆ. ಅದು ಡಾಕ್ಟರ್ ಆಗ್ಲಿಕ್ಕೂ ಹೆಲ್ಪ್ ಮಾಡ್ತು, ಡೈರೆಕ್ಟರ್ ಆಗ್ಲಿಕ್ಕೂ ಹೆಲ್ಪ್ ಮಾಡ್ತು, ನ್ಯೂರಾಲಜಿಸ್ಟ್ ಆಗ್ಲಿಕ್ಕೆ ಹೆಲ್ಪ್ ಮಾಡ್ತು, ಬಟ್ ಟೀಚರ್ ಆಗ್ಲಿಕ್ಕೂ ಹೆಲ್ಪ್ ಮಾಡ್ತು, ಒಂದು ಫ್ಯಾಮಿಲಿ ಮ್ಯಾನ್ ಆಗ್ಲಿಕ್ಕೂ ಹೆಲ್ಪ್ ಮಾಡ್ತು ಅಂತ. ಈ ಒಂದು ಶ್ಲೋಕ ಏನು, ಬ್ಲೇಡ್ ಆಫ್ ಗ್ರಾಸ್ ಆಸ್ ಸ್ಟ್ರಾಂಗ್ ಆಸ್ ಡೈಮಂಡ್, ತರೋರಪಿ ಸಹಿಷ್ಣುನ ಇದೆಯಲ್ಲ, ನಂಗೆ ತುಂಬಾನೇ ಈ ಭಗವದ್ಗೀತೆನ ನನ್ನನ್ನು ಕಾಪಾಡಿದ್ದು ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಆ ಟೈಮಲ್ಲಿ, ಆ ಕಷ್ಟಗಳಲ್ಲಿ, ಆ ಬಡತನದಲ್ಲಿ, ಸೊ ಆಟೋಮೆಟಿಕ್ ಆಗಿ ಕೃಷ್ಣ ಹೇಳ್ತಾನೆ, ದ್ವಂದ್ವ ಮೋಹೇನ ಭಾರತ. ನೀನು ಒಮ್ಮೆ ಏನೋ ಆಧ್ಯಾತ್ಮಿಕ ಪತನ ಹಿಡಿದಾಗ ಮಾಸ್ಟ್ರೆ, ದ್ವಂದ್ವ ಇರಬಾರ್ದಂತೆ. ನಾನು ನಿನ್ನ ಹೃದಯದಲ್ಲೇ ಇದ್ದೀನಿ, ಹೃದಯೇಶು ಅರ್ಜುನ ತಿಷ್ಠತಿ. ಮುಗಿತಲ್ಲಿ ಇನ್ನೇನು ಭಯ ಮಾಸ್ಟ್ರೆ. ಆ ಒಂದು ನಮ್ಮನ್ನು, ನಮ್ಮ ಕುಟುಂಬನ ಕಾಪಾಡ್ತಿರೋದು ಅವನೇ.
ಮಾಮೇಕಂ ಶರಣಂ ವ್ರಜ ಯೋಗಕ್ಷೇಮ ಮಹಾಮ್ಯಂ. ಕೃಷ್ಣ ಹೇಳ್ತಾನೆ, ನೀನು ನನ್ನ ಧ್ಯಾನ ಮಾಡಿದ್ರೆ, ನನ್ನ ಧ್ಯಾನದಲ್ಲಿ ಕರ್ಮ ಮಾಡಿದ್ರೆ ರೋಗಿಗಳ ಸೇವೆ, ನಿನ್ನ ಕುಟುಂಬನ ನಿನ್ನ 7 ತಲೆಮಾರು ಮೇಲೆ 7 ತಲೆಮಾರು ಕೆಳಗೆ ನಾನು ಕಾಪಾಡ್ತೀನಿ ಅಂತ ಕೃಷ್ಣ ಪ್ರಹ್ಲಾದನ್ಗೆ ಹೇಳಿದ್ನಂತೆ. ಶ್ರೀಮದ್ ಭಗವತ್ ಎಂತ ಮಾತು ನೋಡಿ, ಪ್ರಹ್ಲಾದನ್ಗೆ ಹೇಳಿದ್ದಂತೆ, 7 ತಲೆಮಾರು ಮೇಲೆ ಅಷ್ಟು ನಾನು ಕಾಪಾಡಿದ್ದೀನಿ, ಆಗ್ಲೇ ಕಾಪಾಡಿಬಿಟ್ಟಿದ್ದೀನಿ, ಹಿರಣ್ಯಕಶಿಪು ಮುಕ್ತಿ ಕೊಟ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ನಂತೆ, ನಿನ್ನಂತ ಭಕ್ತ ಆಗಿದ್ಕೆ. ಸೊ ಭಕ್ತಿನೇ ಗ್ರೇಟ್ ಅಂತ ಆದ್ಮೇಲೆ ನಮ್ದೇನು ಮಾಸ್ಟರ್ ಸೈನ್ಸ್ ಅನ್ನೋದು 1%, 0.1%. ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್, ಸೈನ್ಸ್, ನ್ಯೂರಾಲಜಿ, ಮೆಡಿಸಿನ್ ನಾನು ಕಲ್ತಿದ್ದೀನಿ ಒಂದಕ್ಕೊಂದು ಪೂರಕ, ದೇ ಆರ್ ನಾಟ್ ಮಾರಕ. ಇದು ನನ್ನ ಒಂದು ಅಭಿಪ್ರಾಯ. ಸೊ ಹಾಗಾಗಿ ನಾನು ಡಾಕ್ಟ್ರು, ಸೈನ್ಸ್, ನಾನು ದೇವ್ರ ನಂಬಲ್ಲ, ನೀವೆಲ್ಲ ಮೂಢನಂಬಿಕೆ ಇದ್ದೀರಾ ಅಂತ ಹೇಳುವಂತ ಮೂರ್ಖತನ ನಂದಲ್ಲ. ಬಟ್ ಹಂಗಂತ ಹೇಳಿ ತುಂಬಾ ಸೂಪರ್ಸ್ಟಿಷಿಯಸ್ ಆಗ್ಬಿಟ್ಟು ಮಾತ್ರೆ ಟ್ರೀಟ್ಮೆಂಟ್ ತಗೊಳ್ದೇನೆ ಫಿಟ್ಸ್ ಬರ್ಸ್ಕೊಂಡು ಸ್ಟ್ರೋಕ್ ಬರ್ಸ್ಕೊಂಡು ನೀವಿರೋದು ಆಮೇಲೆ ದೇವ್ರ ಕಾಪಾಡಿ ಗಾಡ್ ಹೆಲ್ಪ್ ದೋಸ್ ಹೆಲ್ಪ್ಸ್ ದೆಮ್ ಸೆಲ್ಸ್. ಆ ದೇವರೇ ಹೇಳ್ತಾ ಇದ್ದೇನೆ, ನಾನು ಅಲ್ಲಿ ಡಾಕ್ಟರ್ ಇಟ್ಟಿದ್ದೀನಿ, ಹೋಗಪ್ಪ, ನಿನಗೆ ಪ್ರತ್ಯಕ್ಷ ಆಗಿ ನಿನ್ನ ಕಣ್ಣು ಕೈ ಕಾಲು ಸರಿ ಮಾಡಕ್ ನೀನೇ ಪ್ರಹ್ಲಾದ ಅಂತೂ ಅಲ್ಲ. ಕರೆಕ್ಟಾ? ನಾನು ಇವನನ್ನು ಧ್ರುವ ಮಹಾರಾಜನೂ ಅಲ್ಲ, ಬಂದಕ್ಕೆ ನಾನು ತಥಾತ್ಸು ನಿಂಗೆ ಕಾಪಾಡ್ತೀನಿ ಅಂತ ಹೇಳಕ್ಕೆ ಇದನ್ನು ಸತ್ಯಗೂ ಅಲ್ಲ. ನಿನ್ನ ಯೋಗ್ಯತೆಗೆ ನಾನು ಡಾಕ್ಟರ್ನ, ನರ್ಸ್ಗಳನ್ನ, ಆಸ್ಪತ್ರೆನ ಇಟ್ಟಿದ್ದೀನಿ, ಅದನ್ನ ಉಪಯೋಗಿಸ್ಕೊ, ಹ್ಯಾಬಿಟ್ಸ್ ಎಲ್ಲ ಬಿಡು, ಶುದ್ಧ ಸತ್ವವಾಗಿರು, ಸಾತ್ವಿಕವಾಗಿರು ಅಂತ ಹೇಳುವಂಥದ್ದು ಅದು ಸತ್ಯ. ಕಲಿಯುಗ ಅದೇ ಅನ್ವಯಿಸುತ್ತಲ್ಲ. ಸೊ ಈಗ ಓಕೆ, ಭಗವದ್ಗೀತೆಯಲ್ಲಿ ಈ ತರದ್ದೆಲ್ಲ ಇದೆ ಡಾಕ್ಟ್ರೆ. ನೀವು ಭಾಗವತಂ ಕೂಡ ಓದ್ಬಿಟ್ಟಿದ್ದೀರಿ ಎಲ್ಲೋ, ಅದ್ರದ್ದು ಶ್ಲೋಕಗಳೆಲ್ಲ ನಿಮ್ಗೆ ಈ ರೇಂಜಿಗೆ ಬಾಯಿಪಾಠ ಆಗಿದೆ ನಿಮ್ಗೆ. ಅಲ್ಲಿ ಏನು ಟೇಕ್ ಅವೇ ಅಂತೀರಿ? ಅಂದ್ರೆ ಅಲ್ಲಿ ಕೃಷ್ಣನ ಲೀಲೆಗಳೇ ಜಾಸ್ತಿ ಇದೆ. ಈಗ ನಾನು ನಾಸ್ತಿಕ್ನಾಗ್ ಮಾತಾಡೋದಕ್ಕೆ ಯಾಕೆ ಇಷ್ಟಪಡ್ತೀನಿ ಅಂದ್ರೆ ಅವಾಗ ಉತ್ತರ ಬರಲಿ ಅಂತ. ನಾನ್ ನಂಬ್ತೀನಿ, ನನಗೆ ಪ್ರಶ್ನೆ ಇಲ್ಲ. ಸೊ ಈಗ ಲೀಲೆಗಳು ನೋಡಿದಾಗ ಏನ್ ಗುರು ಇವೆಲ್ಲ, ಸುಮ್ನೆ ಅಮ್ಮ ಬಾಯಿ ತೋರ್ಸು, ಮಣ್ ತಿಂತ ಇದ್ನಂತೆ, ಅವ್ನು ಬಾಯ ಅಂದ ತಕ್ಷಣ ಅಲ್ಲಿ ಭೂಮಿಯನ್ನೇ ಕಾಣಿಸ್ಬಿಡ್ತಂತೆ, ಹೆಂಗೆ ಗುರು ಇದು ಅಂತ ಹೇಳ್ತಾರದು. ಇದಿಲ್ಲ ಅಂದಾಗ ಹೆಂಗ ಸ್ಟೋರಿ ಸುಮ್ನೆ ಸ್ಟೋರಿ ಅಂತ ಡೈಜೆಸ್ಟ್ ಮಾಡ್ಕೊಳ್ಳೋದ, ಅಥವಾ ಇದಕ್ಕೆ ಹೆಂಗ್ ಲಾಜಿಕಲ್? ಇದು ಸ್ಟೋರಿ ಅಲ್ಲ, ಇದು ಗ್ಲೋರಿ, ಇದು ದೊಡ್ಡ ಗ್ಲೋರಿ. ಇಲ್ಲಿ ಭಗವದ್ಗೀತೆಯಲ್ಲಿ MBBS ಅಂತ ಕರಿತೀನಿ ನಾನು. ಅಲ್ಲಿ ಇದು ಮಾಡು, ಇದು ಮಾಡಬೇಡ, ಅಲ್ಲಿ ಆರ್ಡರ್ಸ್ ಇದೆ, ಆಯ್ತಾ, ಭಗವದ್ಗೀತೆ. ಆದ್ರೆ ಇದು ಉಂಟಲ್ಲ, ಯಾವುದು ಭಾಗವತಂ, ಇದು MD ಮಾಸ್ಟರ್, ಇದು ನೆಕ್ಸ್ಟ್ ಲೆವೆಲ್. ಇದರಲ್ಲಿ ಭಕ್ತರ ಭಕ್ತ ಕೃಷ್ಣ ಅಂತ ಹೇಳಕ್ಕೆ, ಕೃಷ್ಣ ಭಾಗವತಮಲ್ಲಿ ಭಗವದ್ಗೀತೆ ಅವನ್ ಗುರಿ ಮಾಡ್ಕೊಂಡಿದ್ದಾನೆ, ಮನ್ಮನಾಭ ಮದ್ಭಕ್ತು, ನನ್ನೇ ಪೂಜೆ ಮಾಡು ನೀನು ಅಂತ, ನಿಂಗೆ ಒಳ್ಳೇದಾಗುತ್ತೆ ಅಂತ, ಆಯ್ತಾ, ಮಾಮೇಕಂ, ನನ್ಗೆ ಶರಣಾಗು ನೀನು ಅಂತ. ಅರ್ಥ ಆಯ್ತಾ ಮಾಸ್ಟ್ರೆ? ಆದ್ರೆ ಭಾಗವತಮಲ್ಲಿ ಅವನು ಕುಂತಿ ಮಾತೆ ಬಗ್ಗೆ, ಪ್ರಹ್ಲಾದನ್ ಬಗ್ಗೆ, ಬರೀ ಪ್ರಹ್ಲಾದನ್ಗೆ 7th ಕ್ಯಾಂಟೋ ಕೊಟ್ಟಿದ್ದಾನೆ ನೋಡಿ, 7ನೇ ಅಧ್ಯಾಯ ಬರೀ ಪ್ರಹ್ಲಾದನ್ಗೆ, ರಾಯರಿಗಾಯ್ತು. ಅಂದ್ರೆ ಅವನು ಭಕ್ತರು ಗ್ಲೋರಿಫೈ ಮಾಡ್ತಾ ಇದ್ದಾನೆ. ಭಕ್ತಿ ಅಂದ್ರೆ ಏನು, ಭಕ್ತಿ ಯಾಕೆ ಮಾಡಬೇಕು ಹೇಳಿದಲ್ಲ, ಸ್ಮರಣಂ ಕೀರ್ತನಂ ವಿಷ್ಣು, ಸ್ಮರಣಂ ಪಾದ ಸೇವನಂ, ಅರ್ಚನಂ ವಂದನಂ ದಾಸ್ಯಂ ಸಾಕ್ಯಂ ಆತ್ಮ ನಿವೇದನಂ, ಇದೆಲ್ಲಿರೋದು ಭಾಗವತಮಲ್ಲಿ ಮಾತ್ರ. ಸೊ ಭಾಗವತ ನೆಕ್ಸ್ಟ್ ಲೆವೆಲ್ ಮಾಸ್ಟ್ರೆ. ನೀವು ಭಗವದ್ಗೀತೆ ಎಲ್ಲ ಗ್ರೇಟ್ ಅಂತಿದ್ದಾರೆ, ಇದು PhD ಲೆವೆಲ್. ಇದು ನನ್ನ ಪ್ರಕಾರ DMO ಮೀರಿತ್ತು. ಒಂದೊಂದು ಕ್ಯಾಂಟೋ ಓದಿದ್ರೆ ಮೈ ಜುಮ್ ಅನ್ನುತ್ತೆ. ಅಲ್ಲೆಲ್ಲ ಭಕ್ತಾದಿಗಳ ಗ್ಲೋರಿಫಿಕೇಶನ್, ಕೃಷ್ಣನ್ ಗ್ಲೋರಿಫಿಕೇಶನ್ ಇಲ್ಲ, ಅಲ್ಲಿ ಭಕ್ತಾದಿಗಳ ಗ್ಲೋರಿಫಿಕೇಶನ್. ಅವರ ಭಕ್ತ ಅಂಬರೀಷ ಆಗಿರ್ಬೋದು, ಪ್ರಹ್ಲಾದ ಆಗಿರ್ಬೋದು, ಧ್ರುವ ಮಹಾರಾಜ ಆಗಿರ್ಬೋದು, ಕುಂತಿದೇವಿ ಒಂದು ಚಾಪ್ಟರ್ ಇದೆ ಅಂದ್ರೆ ಲೆಕ್ಕ ಹಾಕಿ ಮಾಸ್ಟರ್. ಕುಂತಿಗೋಸ್ಕರ ಕುಂತಿ ಹೇಳ್ತಾಳಲ್ಲ ಭಾಗವತಮಲ್ಲಿ, ನನಗೆ ಯಾಕೆ ಇವತ್ತು ಗೆದ್ದಾಗಿದೆ, ನಿನ್ ಮಗ ಅಧಿಪತಿ ಆಗಿದ್ದಾನೆ, ಧೃತರಾಷ್ಟ್ರನ ಸೋಲ್ಸ್ಬಿಟ್ಟು, ಅವ್ರ ಮಕ್ಕಳನ್ನೆಲ್ಲ ಸೋಲ್ಸ್ಬಿಟ್ಟು, ಕೌರವರನ್ನ ಸೋಲ್ಸ್ಬಿಟ್ಟು ಪಾಂಡವರು ಗೆದ್ದಿದ್ದಾರೆ, ನಿನ್ನ ಮಗ ಯುಧಿಷ್ಠಿರ ಧರ್ಮರಾಯ ಇವತ್ತು ಅಧಿಪತಿ ಆಗಿದ್ದಾನೆ, ನಿಮ್ಮ ಅರ್ಜುನ ಇವತ್ತು ದೊಡ್ಡ ಪೊಸಿಷನ್ ಇದ್ದಾನೆ, ಇಷ್ಟೆಲ್ಲ ಖುಷಿಯಾಗಿರ್ಬೋದು, ಯಾಕೆ ದುಃಖದಲ್ಲಿದ್ಯಾ ಅಂತ ಕೃಷ್ಣ ಕೇಳ್ತಾನೆ ಲಾಸ್ಟ್ ದಿನ ಹೋಗ್ಬೇಕಾದ್ರೆ, ಅವನು ವಾಪಸ್ ದ್ವಾರಕಾಗೆ ವಾಪಸ್ ಹೋಗ್ಬೇಕಾದ್ರೆ. ಅವಾಗ ಅವಳು ಹೇಳ್ತಾಳೆ, ಕುಂತಿ, ಯಾರಾದ್ರೂ ಪ್ರಾರ್ಥನೆ ಮಾಡ್ತಾರೆ, ನಂಗೊಂದು ಪ್ರಾರ್ಥನೆ ಇದೆ ಅಂತ ಕೇಳ್ತಾಳೆ ಕುಂತಿ. ಕೇಳು ಅತ್ತೆ, ಏನು ಅಂತ ಕೇಳ್ತಾನೆ ಕೃಷ್ಣ. ನಿನ್ನ ಪ್ರಾರ್ಥನೆ ಏನು ಅಂತ ಕೇಳುವಾಗ, ಈ ತರ ಪ್ರಾರ್ಥನೆ ಪ್ರಪಂಚದಲ್ಲಿ ಯಾರು ಮಾಡಿಲ್ವಂತೆ, ಇದು ಮಾಡಕ್ಕೆ ಧೈರ್ಯನೂ ಇಲ್ವಂತೆ, ಗಡ್ಸೇ ಇಲ್ಲ ಯಾರಿಗೂ ಈ ತರ ಪ್ರಾರ್ಥನೆ ಮಾಡಕ್ಕೆ. ಏನು ಅಂದ್ರೆ ಕುಂತಿ ಹೇಳೋದು, ನನಗೆ ಇಷ್ಟೆಲ್ಲ ಕಷ್ಟ ಇತ್ತು, ನನ್ನ ಮಕ್ಕಳಿಗೆ ಅಜ್ಞಾತವಾಸ, ವನವಾಸ, ಧೃತರಾಷ್ಟ್ರದಿಂದ ನಮ್ಗಾದಂಥ ಅನ್ಯಾಯ, ಕೌರವರಿಂದ ಎಲ್ಲ ಇತ್ತು, ಅವಾಗ ನೀನಿದ್ದೆ. ಇವತ್ತು ನಮಗೆ ರಾಜ್ಯ ಸಿಕ್ತು, ಎಲ್ಲ ಸಿಕ್ತು, ನಿನಗೆ ಹೋಗ್ತಾ ಇದೆಯಾ? ನನಗನ್ಸುತ್ತೆ ಕಷ್ಟಗಳನ್ನೇ ಕೊಡು ಕೃಷ್ಣ, ನೀನಾದ್ರೂ ಇರ್ತೀಯ ನಮ್ಮ ಜೊತೆ, ಗಿವ್ ಮಿ ಮೋರ್ ಮಿಸರೀಸ್ ಅಂತ ಫಸ್ಟ್ ಟೈಮು ದೇವ್ರ ಹತ್ರ ನನಗೆ ಕಷ್ಟ ಕೊಡು, ಯಾಕಂದ್ರೆ ಕಷ್ಟ ಇದ್ರೆ ನೀನಿರ್ತೀಯ, ಸುಖ ಬಂದ್ರೆ ನೀನು ಹೋಗ್ತಾ ಇದೆಯಲ್ಲ ನೋಡು ಅಂತ ಪ್ರಾರ್ಥನೆ ಪ್ರಾಯಶಃ ಭಾಗವತನ್ ಮಾತ್ರ ಸಿಗ್ತದೆ ನಿಮಗೆ, ಬೇರೆ ಎಲ್ಲೂ ಸಿಕ್ಕಲ್ಲ. ಅದಕ್ಕೆ ಕೃಷ್ಣ ಇಷ್ಟು ಖುಷಿಯಾಗಿ ಹೇಳ್ತಾನಂದ್ರೆ, ಈ ಭಕ್ತಿ ಇದೆಯಲ್ಲ ಮಾಸ್ಟ್ರೆ, ಆಧ್ಯಾತ್ಮಿಕ ಮಾತಾಡೋದಾದ್ರೆ, ಸ್ವಲ್ಪಮಪಿ ಧರ್ಮಸ್ಯ ತ್ರಾತು ಮಹತೋ ಭಯಾತ್ ಅಂತ ಕೃಷ್ಣ ಎಷ್ಟು ಚೆನ್ನಾಗಿ ಹೇಳ್ತಾನೆ. ಸ್ವಲ್ಪಮಪಿ, ಜಾಸ್ತಿ ನಾವೇನು ಪ್ರಾಲದ ಲೆವೆಲ್ಗಂತೂ ಹೋಗೋಕ್ಕಾಗಲ್ಲ. ಸ್ವಲ್ಪ ಧರ್ಮ ಮಾಡಿದ್ರೆ, ಸ್ವಲ್ಪ ಅಪಿ ಧರ್ಮಸ್ಯ, ನಿಮ್ಮನ್ನ ನಿಮ್ಮ ಕುಟುಂಬನ ಮಹಾಭಯದಿಂದ ಪಾರು ಮಾಡ್ತೀನಿ ಅಂತ ಹೇಳ್ತಾನೆ ಕೃಷ್ಣ. ಸ್ವಲ್ಪ ಅಪಿ ಧರ್ಮಸ್ಯ, ಜಾಸ್ತಿ ಬೇಡ.
ಮಾತೋ ಭಯಾತ್ ಮಹಾಭಯದಿಂದ ಪಾರು ಮಾಡ್ತೀನಿ ಅಂತ. ಸೊ ಭಾಗವತಂ ಗ್ಲೋರಿ ಅಲ್ಲಿರೋದು ಮಾಸ್ಟ್ರೆ. ನಿಜವಾಗ್ಲೂ ಅದು ಹೇಳಿ ಪ್ರಯೋಜನ ಇಲ್ಲ. ಅದೊಂಥರ ರಸ, ನೆಕ್ಟರ್ ಅಂತಲೇ ಕರಿಬೋದು. ಅದಕ್ಕೆ ಪ್ರಹ್ಲಾದನ 7ನೇ ಕ್ಯಾಂಟೋ ನಾನು ಎಷ್ಟು ಸಲ ಓದಿನ ಗೊತ್ತಿಲ್ಲ, ಬರೀ 7th ಕ್ಯಾಂಟೋನೆ ಪ್ರಹ್ಲಾದ ಹೇಳಿದ್ದಂತ. ಸೊ ಅವರಪ್ಪಂಗೆ ಹಿರಣ್ಯಕಶಿಪಿಗೆ 5 ವರ್ಷ ಮಗುವಾಗಿದ್ದಾಗ ಕೌಮಾರಂ ಆಚರಿತ ಪ್ರಜ್ಞೋ ಧರ್ಮಾನ್ ಭಾಗವತಮಿಯ, 5 ವರ್ಷ ಮಗು ಭಾಗವತನ ಅಪ್ಪನಿಗೆ ಹೇಳ್ತಾ ಇದ್ದಾನಂದ್ರೆ, ನಾವು 5 ವರ್ಷಕ್ಕೆ ಮೊಬೈಲ್ ಆಟ ಆಡ್ತಾ ಇದ್ವಿ ಮಕ್ಳ ಈಗಿನ ಕಾಲದಲ್ಲಿ. ಹೌದು, 5 ವರ್ಷ ಮಗು ಮಕ್ಕಳಲ್ಲಿ ಆಟ ಆಡ್ಕೊಂಡು ಹೆಡ್ಡೇಕ್ ಏನು, ಮೈಗ್ರೇನ್ ಏನು, ಫಿಟ್ಸ್ ಬರೋದೇನು, ಮುಂಚೆ ಚಂದ್ರಮಾಮ ತೋರಿಸಿ ಊಟ ಮಾಡಿಸ್ತಾ ಇದ್ರೆ ಈಗ ಮೊಬೈಲ್ ಕೊಟ್ಟು ಊಟ ಮಾಡಿಸ್ತಾ ಇದ್ದಾರೆ. ಸೊ ದಿಸ್ ಇಸ್ ಅವರ್. ಆದ್ರೆ ನಾವು ಮಾಡ್ಬೇಕಾಗಿರೋದು ನಮ್ಮ ಮಕ್ಕಳಿಗೆ ಕೌಮಾರ 5 ವರ್ಷಕ್ಕೆ ಮಾಡ್ಬೇಕಾಗಿರೋದು ಭಕ್ತಿ ಅಲ್ವಾ. ಸೊ ಹಾಗಾಗಿ ನನಗನ್ಸಿದೆ ಅಂದ್ರೆ ವಿ ಶುಡ್ ನಾಟ್ ಲಿವ್ ಸ್ಪಿರಿಚುಯಾಲಿಟಿ ಅಂಡ್ ಗೋ ಮೆಟೀರಿಯಲಿಸ್ಟಿಕಲಿ ಅಂತ ನನಗನ್ಸುತ್ತೆ. ಆ ಒಂದು ಉದ್ದೇಶದಿಂದನೇ ನಾವು ಇವತ್ತು ಈ ಜರ್ನಿ ಮಾಡ್ಕೊಂಡು MBBS ಆಗಿರ್ಬೋದು, MD ಆಗಿರ್ಬೋದು, DM ಆಗಿರ್ಬೋದು, ಇವತ್ತು ನಮ್ಮ ಆರ್ವೇರ್ ಏನು ಕಟ್ಟಿದ್ದೀವಿ, ಆರ್ವೇರ್ ಏನು ಅಂತಿದೆ, ಅದು ಕೂಡ ಈ ಜರ್ನಿ ಒಂದು ಭಾಗನೇ ಸರಿ. ಏನಂದ್ರೆ ಎಲ್ಲರಿಗೂ ಆರೋಗ್ಯನೂ ಕೊಡಬೇಕು, ದೈಹಿಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ ಕೊಡಬೇಕು ಅನ್ನೋದು ನನ್ನ ಮತ್ತೆ ನನ್ನ ಚೇರ್ಮನ್, ನನ್ನ ಡೈರೆಕ್ಟರ್ ಕೋಡ್, ನಮ್ಮ ಜೊತೆ ನಾನೇನು ನನ್ನ ಫ್ರೆಂಡ್ ಇದ್ದಾರೆ ವಿಜಯ್ ಅವರಾಗಿರ್ಬೋದು, ಇದೆಲ್ಲ ಉದ್ದೇಶ ನಮ್ದು ಇಷ್ಟೇ. ಸೊ ಈ ಆರ್ವೇರ್ ಅನ್ನೋದು ಎಲ್ಲ ರೀತಿಯಲ್ಲೂ ಎಲ್ಲ ಆರೋಗ್ಯನೂ ಕೊಡಬೇಕು ಅನ್ನೋದು ಉದ್ದೇಶವಾಗಿ ನಾವು ಈ ಸೆಂಟರ್ ಕೂಡ ಓಪನ್ ಮಾಡಿದ್ದು ಅಂತ ಹೇಳ್ಬೋದು. ನಿಮ್ಮ ಕಡೆಯಿಂದ ರಾಯರ ವಿಚಾರಕ್ಕೆ ಬಂದಾಗ ಅವರ ಗುರು ಪರಂಪರೆ ಅದೆಲ್ಲ ನಿಮಗೆ ಬಹರ್ಟ್ ಆಗಿದೆ. ಹೆಂಗೆ ಅದಕ್ಕೆ ಫಿಕ್ಸ್ ಆದ್ರಿ ನೀವು? ಮತ್ತೆ ಅಲ್ಲಿಂದ ಏನು ಕಲಿಬೋದು? ಇಲ್ಲ, ನಾನು ಫಸ್ಟ್ ಶಿವನ ಧ್ಯಾನ ಮಾಡ್ತಾ ಇದ್ದೆ. ಶಿವನ ಹತ್ರನೇ ಕೇಳ್ತಿದ್ದೆ, ನಂಗೆ ಏನಕ್ಕೂ ಆಧ್ಯಾತ್ಮಿಕ ದಾರಿ ಸಿಗ್ತಾ ಇಲ್ಲ, ದಯವಿಟ್ಟು ನಂಗೆ ದಾರಿ ತೋರಿಸ್ಕೊಡಿ ಅಂತ. ಸೊ ಅದೇನೋ ಗೊತ್ತಿಲ್ಲ, ಆ ಶಿವನ ಕೃಪೆಯಿಂದ ನಾನು ಒಂದ್ಸಲ ಮಂತ್ರಾಲಯಕ್ಕೆ ಹೋದವನು ಸೀದಾ ಉಡುಪಿ ಕೃಷ್ಣ ಮಠಕ್ಕೆ ಹೊರಟೋಗ್ಬಿಟ್ಟೆ. ಹೇಗೆ ನೋಡಿ, ಗುರುಗಳ ಕೃಪೆಯಿಂದ, ಹೇಗೆ ಗುರು ಕೃಪಾಯೇ ಕೇವಲಂ ಅಂತ ಕರೀತಾರಲ್ಲ, ಆ ಶಿವನ ಮೊದಲನೇ ಗುರು ಅಂದ್ರೆ ರಾಘವೇಂದ್ರ ಸ್ವಾಮಿ 2ನೇ ಗುರು ಅಂತ ನಾನು ಕರಿಬೋದು. ಸೊ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ನಾನು ಹೋದಾಗ ನಾನ್ ಕಂಡಿ ಸತ್ಯ ಏನು ಅಂದ್ರೆ, ರಾಘವೇಂದ್ರ ಸ್ವಾಮಿಗಳು ಗುರುಗಳು ಸುಧೀಂದ್ರ ತೀರ್ಥರು, ಅವ್ರ ಬೃಂದಾವನಕ್ಕೆ ಹೋದೆ. ಎಲ್ಲಿಗೆ? ನಾವು ಬೃಂದಾವನ ಹಂಪಿಗೆ, ಅವ್ರು ನೋಡ್ಕೊಂಡು ಹೋದೆ. ಅವ್ರ ಗುರುಗಳನ್ನ ನೋಡ್ಕೊಂಡು ವಿಜೇಂದ್ರ ತೀರ್ಥರು ಕುಂಭಕೋಣಂಗೆ ಹೋದೆ. ನಿಮ್ಗೆ ನೆನಪಿರೋದು ಮಾಸ್ಟರ್, ನಿಮ್ಮನ್ನು ಕರ್ಕೊಂಡು ಒಂದ್ಸಲ ಕುಂಭಕೋಣಂಗೆ ನಾವೆಲ್ಲ ಹೋಗಿದ್ವಿ. ಸೊ ವಿಜೇಂದ್ರ ತೀರ್ಥ ಸಿಕ್ಕಿದ್ದು. ಸೊ ಹಂಗೆ ಹುಡ್ಕೊಂಡು ಹೋಗ್ಬೇಕಾದ್ರೆ ಪರಂಪರೆನೇ ಸಿಕ್ಬಿಡ್ತು. ಸೊ ನನಗೆ ಎಂತ ಆಸೆ ಆಗೋಯ್ತು ಅಂದ್ರೆ, ಇವರೆಲ್ಲ ಸಾಧಾರಣ ಆತ್ಮಗಳಲ್ಲ, ಇವರೆಲ್ಲ ಮಹಾನ್ ಚೇತನ ಆತ್ಮಗಳು, ಇವರೆಲ್ಲ ಎಷ್ಟು ಜ್ಞಾನವಾಗಿ, ಭಕ್ತಿವಾಗಿ, ಇವ್ರ ಜೀವನ ಒಂದು ಫಿಲಾಸಫಿ. ನಾವು ಫಿಲಾಸಫಿನ ಫಾಲೋ ಮಾಡ್ತೀವಲ್ಲ, ಏನೋ ಬುಕ್ಸ್ ಓದಿ, ಇವರ ಜೀವನವೇ ಒಂದು ಫಿಲಾಸಫಿ. ಸೊ ನಾನು ಯಾವಾಗ ರಾಘವೇಂದ್ರ ಸ್ವಾಮಿನ, ಸುಧೀಂದ್ರ ತೀರ್ಥನ, ವಿಜೇಂದ್ರ ತೀರ್ಥರನ್ನ ಫಾಲೋ ಮಾಡ್ಕೊಂಡು ಹೋದೆ, ಜಯತೀರ್ಥರು, ಈ ತರ ಅಕ್ಷೋಭ್ಯ ತೀರ್ಥರು, ಹಂಗೆ ಹೋಗ್ತಾ 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 ನಮ್ಗೆ ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು ನೋಡ್ತೀನಿ. ಉಡುಪಿ ಕೃಷ್ಣ ಮಠಕ್ಕೆ ಮುಡ್ತಾ ಇದೆ ಅದು. ಸೊ ನಾನು ಮಳವಳ್ಳಿಯಿಂದ ಬಂದಂತಹ ಮುಡಿಗರಂತ ರಾಘವೇಂದ್ರ ಬಕ್ಕಿ ಸಣ್ಣೇಗೌಡ ಹೋಗ್ತಾ ಹೋಗ್ತಾ ರಾಘವೇಂದ್ರ ಸ್ವಾಮಿ, ಮಂತ್ರಾಲಯ, ಕುಂಭಕೋಣಂ, ವಿಜೇಂದ್ರ ತೀರ್ಥರು, ಅಲ್ಲಿಂದ ಸೀದಾ ಉಡುಪಿ ಕೃಷ್ಣ ಮಠ, ಸೋದೆ ವಾದಿರಾಜರ ಮಠ, ಶಿರ್ಸಿಗೆ ಹೋದಂಗೆ ಬೃಂದಾವನ ನೋಡೋದೇ ಒಂದು ಖುಷಿ ಆಗೋಯ್ತು. ಬೃಂದಾವನಕ್ಕೆ ಹೋಗೋದೊಂದು ಖುಷಿ ಆಗೋಯ್ತು. ಸೊ ಹಾಗಾಗಿ ಜರ್ನಿ, ಅವ್ರು ಬರೆದ ಪುಸ್ತಕ ಓದುವಂಥದ್ದು, ಪರಿಮಳ ಗ್ರಂಥ ಆಗಿರ್ಬೋದು, ನ್ಯಾಯಸುಧ ಆಗಿರ್ಬೋದು, ಸ್ವಲ್ಪ ಅದರಿಂದ ಓದುವಂಥದ್ದಾಗಿರ್ಬೋದು, ವಿಜೇಂದ್ರ ತೀರ್ಥರ ಮಹಿಮೆ, ನ್ಯಾಯಸುಧ, ನಮ್ಮ ಜಯತೀರ್ಥರ ಮಹಿಮೆ, ನಾವು ಬೃಂದಾವನ ಹಂಪಿಗೆ ಹೋದೆ, ಅಲ್ಲಿ ಪದ್ಮನಾಭ ತೀರ್ಥರ ಮಹಿಮೆ, ಚಕ್ರತೀರ್ಥ, ನರಹರಿ ತೀರ್ಥರ ಮಹಿಮೆ, ಇವರೆಲ್ಲ ಎಷ್ಟು ಗ್ರೇಟ್ ಅಂತ ಅನ್ಸ್ಬಿಡ್ತು, ಚೈತನ್ಯ ಮಹಾಪ್ರಭುಗಳು. ಸೊ ಒಂದಕ್ಕೊಂದು ಲಿಂಕ್ ಆಗಿ ಆಮೇಲೆ ಗೊತ್ತಾಯ್ತು ವ್ಯಾಸತೀರ್ಥರ ಮಹಿಮೆ, ಪುರಂದರದಾಸರು, ಕನಕದಾಸರು, ಪ್ರಾಣೇಶ, ವಿಮಲೇಶ, ಭೀಮೇಶ, ಕಮಲೇಶ, ಈ ದಾಸರ ಪದ ಕೇಳ್ತಾ ದಾಸರ ಪದನೇ ಒಂದು ಗ್ರಂಥ ತರ ಅನ್ಸ್ಬಿಡ್ತು. ಅವನೊಂದು ಹಾಡುಗಳು, ಕನಕದಾಸರಾಗಿರ್ಬೋದು, ಪುರಂದರದಾಸರಾಗಿರ್ಬೋದು, ದೇ ಆಲ್ ಗೆ ಮೋಟಿವೇಶನ್. ನಂಗೇನು ಏನು ಈ ಮಧ್ವಾಚಾರ್ಯರ ಪರಂಪರೆ ಆಗಿರ್ಬೋದು, ರಾಮಾನುಚಾರ್ಯ ಪರಂಪರೆ ಆಗಿರ್ಬೋದು, ಅಥವಾ ನಮ್ಮ ಶಂಕರಾಚಾರ್ಯ ಪರಂಪರೆ ಆಗಿರ್ಬೋದು, ಎಲ್ಲ ಕಡೆಯಿಂದ ಶಂಕರಾಚಾರ್ಯ ಹೇಳಿದ ಭಜಗೋವಿಂದಂ ಗೋವಿಂದಂ ಭಜ ಮೂಢ ಮತ್ತೆ ಅಂತ ಹೇಳುವಾಗ, ಸೊ ಈ ಕಡೆ ನಮ್ಮ ರಾಮಾನುಚಾರ್ಯರದು ರಾಮಭದ್ರಾಯ ಹೇಳುವಾಗ, ಉಡುಪಿಯಿಂದ ಹಿಡಿದು ತಿರುಪತಿಗೆ ಹೋಗುವಾಗ, ಮೇಲುಕೋಟೆ ಚಲವನಾರಾಯಣ, ಬೇಲೂರು ಚೆನ್ನಕೇಶವ, ದ್ವಾರಕ, ಮಥುರಾ, ವೃಂದಾವನ, ಇದೆಲ್ಲ ಮುಕ್ತಿನಾಥ್ ತನಕ ಹೋಗಿ ಬಂದ್ಬಿಟ್ಟೆ ಈ ಹೆಲಿಕಾಪ್ಟರಲ್ಲಿ. ಸೊ ಏನ್ ಅನ್ಸಿದ್ದಾನಂದ್ರೆ, ಆಧ್ಯಾತ್ಮಿಕ ಜೀವನ ತುಂಬಾ ನಿಜವಾದ ಸಂತೋಷಕರವಾದ ಜೀವನ. ಎಲ್ಲಾ ಕಷ್ಟಗಳಿಗೂ ಕ್ಲೇಶಗಳಿಗೂ ಉತ್ತರ ಇರೋದೇ ಆಧ್ಯಾತ್ಮಿಕದಲ್ಲಿ, ಮತ್ತೆ ನಮ್ಮ ವೈದ್ಯನಾರಾಯಣ ಸೇವಾ ಮನೋಭಾವದಲ್ಲಿ ಅಂತ ನಂಗೆ ಗೊತ್ತಾಗ್ಬಿಡ್ತು. ದಿಸ್ ಆರ್ ಇನ್ಸೆಪರೇಬಲ್ ಅಂತ ಅನ್ಸ್ಬಿಟ್ಟು ರಾಘವೇಂದ್ರ ಸ್ವಾಮಿಯಿಂದ ಸ್ಟಾರ್ಟ್ ಆಗಿದ್ದು ಮಧ್ವಾಚಾರ್ಯ, ಉಡುಪಿ ಕೃಷ್ಣ ಮಠ, ವಾದಿರಾಜರ ಸೋಂದೆ ತನಕನೂ ಹೊರಟೋಯ್ತು ಮಾಸ್ಟರ್. ಹಾಗಾಗಿ ಭೂತರಾಜರ ತನಕನೂ ಹೋಯ್ತು. ಈಗ ಆ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗೋದೇ ಒಂದು ಖುಷಿ. ನಾನೊಂದು ಗ್ಯಾಂಗ್ ಇಟ್ಕೊಂಡಿದ್ದೀನಿ, ನೆಕ್ಸಾನ್ ಗ್ರೂಪ್ ಗ್ಯಾಂಗ್ ಅಂತ. ಅದರಲ್ಲಿ ನಾವು ಯೋಗೇಶ್ ಆಗಿರ್ಬೋದು, ಅಂಜನ್ ಆಗಿರ್ಬೋದು, ರಜನೀಶ್ ಆಗಿರ್ಬೋದು, ಸುಭಾಷ್ ಆಗಿರ್ಬೋದು, ಇವರೆಲ್ಲ ಕರ್ಕೊಳ್ಳೋದು
ಗೋವಾಕ್ ಹೋಗಲ್ಲ ಅಂತಲ್ಲ, ಗೋವಾಕ್ಕೂ ಹೋಗ್ತೀನಿ. ಅದೇ ತರ ವರ್ಷಕ್ಕೆ ಕುಂಭಕೋಣಂ ಕರ್ಕೊಂಡು ಹೋಗ್ತೀನಿ, ಮಂತ್ರಾಲಯ ಕರ್ಕೊಂಡು ಹೋಗ್ತೀನಿ, ಮುಳುಬಾಗಿಲು ಪಾದರಾಜ ಮಠಕ್ಕೆ ಕರ್ಕೊಂಡು ಹೋಗ್ತೀನಿ, ಸೋಸಲೆ ವ್ಯಾಸರಾಯ ಮಠಕ್ಕೆ ಕರ್ಕೊಂಡು ಹೋಗ್ತೀನಿ. ಈ ಮಠಕ್ಕೆ ಹೋಗೋದೇ ಒಂದು ಹುಚ್ಚಾಗ್ಬಿಟ್ಟಿದೆ, ಖುಷಿ. ಬ್ರೇಕ್ ಅಂದ್ರೆ ಮಠ. ಸೊ ಹಾಗಾಗಿ ಬಹಳ ಖುಷಿ ಆಗುತ್ತೆ ಮಾಸ್ಟರ್. ನೋಡಿ, ಆ ಗುರು ಪರಂಪರೆಗಳ ಹೆಸರು, ಅದು ಆರ್ಡರ್ ಎಲ್ಲ ಎಷ್ಟು ಚೆನ್ನಾಗಿ ಹೇಳ್ತೀರಿ ನೀವು, ಕೇಳಿದಾಗ ನಮಗೆ ಖುಷಿ ಆಗುತ್ತೆ. ಈಗ ನಿಮ್ಮ ಮಂಡೇ ಟು ಸಂಡೇ ಅನ್ಕೊಳ್ಳೋಣ, ಫುಲ್ 7 days ಹೆಂಗೆ ಡಾಕ್ಟರ್? ನೀವು ಎಲ್ಲೆಲ್ಲಿ ಹೋಗ್ತೀರಿ, ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದು ಹೇಳ್ತೀರಿ, ಏನ್ ನಿಮ್ ಟೈಮ್ ಟೇಬಲ್, ಇದನ್ನೆಲ್ಲ ಹೆಂಗ್ ಮಾಡ್ತೀರಾ ನೀವು? ಮ್ಯಾಜಿಕ್. ಬೆಳಿಗ್ಗೆ 5 ಗಂಟೆಗೆ ಹೇಳೋದಂತೂ ಗ್ಯಾರಂಟಿ ಮಾಸ್ಟ್ರೆ. 5 ಗಂಟೆಗೆ ಹೇಳಲೇಬೇಕು. ಒಂದು 40 ನಿಮಿಷ ಎಕ್ಸರ್ಸೈಸ್ ಮಾಡಲೇಬೇಕು. ಅದು ಜಿಮ್ ಆಗಿರ್ಬೋದು, ನಮ್ಮ ಮನೇಲಿ ಜಿಮ್ ಆಗಿರ್ಬೋದು. ಎಕ್ಸರ್ಸೈಸ್ ಇಲ್ದೇನೆ ಆಗೋದಿಲ್ಲ ಮಾಸ್ಟ್ರೆ. ಎಲ್ಲರೂ ತಿಳ್ಕೊಂಡಿದ್ರೆ ಎಕ್ಸರ್ಸೈಸ್ ಬಾಡಿಗೆ ಅಂತ, ಅಲ್ಲೇ ಮಿಸ್ಟೇಕ್ ಆಗಿರೋದು. ಎಕ್ಸರ್ಸೈಸ್ ಇಸ್ ಫಾರ್ ಮೆಂಟಲ್ ಫಸ್ಟ್ ಅಂಡ್ ಫಾರ್ಮೋಸ್ಟ್. ಅದು ಎಲ್ಲರೂ ಅನ್ಕೊಂಡು ನಾನು ಜಿಮ್ ಮಾಡಿದ್ರೆ ನನ್ನ ಬಾಡಿ ಬರುತ್ತೆ ಅಂತ. ಇಟ್ಸ್ ನಾಟ್ ಅಬೌಟ್ ಬಾಡಿ. ನೀನು ದೇಹದ ಪಟ್ಟು ಆಗಬೇಕು ಆ ಥರ ಏನೂ ಇಲ್ಲ. ಸ್ಲಿಮ್ ಆಗಿದ್ರು ಓಕೆ, ನೀನು ತೂಕ ಜಾಸ್ತಿ ಆಗಬೇಕು ಅಂತಲೂ ಏನೂ ಇಲ್ಲ, ಅಥವಾ ತೂಕ ಕಡಿಮೆ ಆಗೋ ವಿಚಾರ ಆಮೇಲೆ ಬರ್ತದೆ. ಈ ಎಕ್ಸರ್ಸೈಸ್ ಏನು ಮಾಡುತ್ತೆ ಅಂತ ನಾನು ಹೇಳುವಂಥದ್ದು, ನಿಜವಾದ ಪೇನ್ ಕಿಲ್ಲರ್ಸ್ ಯಾವುದು ಹೊರಗಡೆಯಿಂದ ಮಾತಾಡ್ತಾರೆ, ಕೋಕೇನ್, ಗಾಂಜಾ, ಓಪಿಯೇಟ್ಸ್ ಅದೆಲ್ಲ ಮಾತಾಡ್ತೀವಿ. ಎಷ್ಟು ನನಗೆ ಗೊತ್ತಿಲ್ಲ ನ್ಯೂರಾಲಜಿಲಿ ಮಾಸ್ಟ್ರೆ, ನಮ್ಮ ಬ್ರೈನಲ್ಲೇ ಓಪಿಯೇಟ್ಸ್ ಇದೆ, ಗೊತ್ತಾ ನಿಮಗೆ? ಹೊರಗಡೆ ಓಪಿಯಂ ಅಫೀಮ್ ಕುಡಿತಾರೆ, ಅದು ಬಿಡಿ. ನಿಜವಾದ ಪೇನ್ ಕಿಲ್ಲರ್ ಇರೋದು ಪೆರಿ ಆಕ್ವಿಡಕ್ಟಲ್ ಗ್ರೇ ಮ್ಯಾಟರ್ ಆಫ್ ದ ಬ್ರೈನ್ ಇನ್ ದ ಮಿಡ್ ಬ್ರೈನ್. ದೊಡ್ಡ ಮಾತಾಡ್ಬೋದು ನಾನು, ಆಯ್ತಾ? ಆದ್ರೆ ಎಂಡೋಜಿನಸ್ ಓಪಿಯಾಯ್ಡ್ಸ್, ಎನ್ಕೆಫಲಿನ್ಸ್, ಎಂಡಾರ್ಫಿನ್ಸ್ ಅಂತ ಬ್ರೈನ್ ಅಲ್ಲೇ ಉಂಟು. ಇವೆಲ್ಲ ಒಳ್ಳೆ ಹಾರ್ಮೋನ್ಸ್. ಆದ್ರೆ ನಾವು ರಿಲೀಸ್ ಮಾಡ್ತಿರೋದೇನು? ಟೆನ್ಷನ್, ಸ್ಟ್ರೆಸ್, ದುಃಖ, ದುಮ್ಮಾನ, ಬೇಸರ, ಕೀಳರಿಮೆ, ಖಿನ್ನತೆ ಒಳಗಾಗಿ ಸ್ಟ್ರೆಸ್ ಹಾರ್ಮೋನ್ ರಿಲೀಸ್ ಮಾಡ್ತಾ ಇದ್ದೀವಿ. ಇನ್ನು ಸ್ಟೀರಾಯ್ಡ್ಸ್. ಅರ್ಥ ಆಯ್ತಾ? ಇನ್ನು ನೀವು ಡಿಸೈಡ್ ಮಾಡಬೇಕು, ನಾನು ಸ್ಟ್ರೆಸ್ ಹಾರ್ಮೋನ್ ರಿಲೀಸ್ ಮಾಡ್ಬೇಕಾ, ಗುಡ್ ಹಾರ್ಮೋನ್ ರಿಲೀಸ್ ಮಾಡ್ಬೇಕಾ, ಎಂಡೋಜಿನಸ್ ಓಪಿಯಾಯ್ಡ್ಸ್ ರಿಲೀಸ್ ಮಾಡ್ಬೇಕಾ? ಅದಕ್ಕೆ ಎಕ್ಸರ್ಸೈಸ್ ಬೇಕು. ನೀವು ನೋಡಿ, ಎಕ್ಸರ್ಸೈಸ್ ಮಾಡ್ತಾ ಹೋರೋ ವ್ಯಕ್ತಿ ಪಾಸಿಟಿವ್ ಆಟಿಟ್ಯೂಡ್ ನೋಡಿ, ಅವ್ನು 1 ತಿಂಗಳು ಆಗುವಾಗ ಅವ್ನು ಮೆಂಟಲಿ ಸ್ಟ್ರಾಂಗ್ ಆಗ್ತಾನೆ, ಚಾಲೆಂಜ್ ಫೇಸ್ ಮಾಡ್ತಾನೆ, ಸಕ್ಸಸ್ ಜಾಸ್ತಿ ಒಂದು. ಈ ಬಾಡಿ ಬಿಲ್ಡಿಂಗ್ ಸೆಕೆಂಡ್ರಿ. ಆರೋಗ್ಯ ಸರಿ, ಫ್ಯಾಟ್ ಕಡಿಮೆ ಆಗುತ್ತೆ, ಕೀಟೋನ್ ಎಲ್ಲ ಓಕೆ, ಗ್ರೇಟ್, ಓಕೆ. ಹಾರ್ಟಿಗೆ ಒಳ್ಳೇದು, ಏರೋಬಿಕ್ಸ್, ಕಾರ್ಡಿಯೋ, ಜಿಮ್ಮು, ಯೋಗ, ಗ್ರೌಂಡ್ ಸ್ಪೋರ್ಟ್, ಫಿಟ್ನೆಸ್ಸು, ಸ್ಟ್ರೆಚಿಂಗ್ಸು, ಮ್ಯಾರಥಾನ್ ಎಲ್ಲ ಮಾಡಿ, ಎನಿ ಟೈಮ್ ಸೈಕ್ಲಿಂಗ್ ಏನಾದ್ರು ಮಾಡಿ. ಬಟ್ ಫಸ್ಟ್ ಬೆನಿಫಿಟ್ ಇಸ್ ಫಾರ್ ದ ಮೈಂಡ್, ನೆಕ್ಸ್ಟ್ ಬೆನಿಫಿಟ್ ಇಸ್ ಫಾರ್ ದ ಬಾಡಿ. ನೀವು ಬೆಳಗ್ಗೆ ಎಕ್ಸರ್ಸೈಸ್ ಮಾಡಿ ಕೆಲ್ಸಕ್ಕೆ ಹೋಗೋಕ್ಕೂ, ಎಕ್ಸರ್ಸೈಸ್ ಮಾಡ್ದೇ ಕೆಲ್ಸಕ್ಕೆ ಹೋಗೋ ಭಾಳ ವ್ಯತ್ಯಾಸ. ರಿಸಲ್ಟ್, ಔಟ್ಪುಟ್ ಎಲ್ಲ ಬೇರೆ ಮಾಸ್ಟ್ರೆ. 40 ನಿಮಿಷ ಬೆವರು ಬರ್ತದಲ್ಲ ಮಾಸ್ಟ್ರೆ, ಕಾರಲ್ಲಿ ಕೂತ್ಕೊಂಡು ಗಾಗಲ್ ಹಾಕೊಂಡು, ಟೈ ಹಾಕೊಂಡು, ಕೋಟ್ ಹಾಕೊಂಡು ಆಸ್ಪತ್ರೆಗೆ ಹೋಗುವಾಗ ಐ ಫೀಲ್ ಐ ಆಮ್ ಲೆಜೆಂಡ್ ಅಂತ. ಆ ಫೀಲ್ ಬರೋಕ್ಕೆ ಎಕ್ಸರ್ಸೈಸೇ ಕಾರಣ. ಮತ್ತು ಆ ಎಕ್ಸರ್ಸೈಸ್ ಮಾಡಿ, ಸ್ನಾನ ಮಾಡಿ, ಪೂಜೆ ಮಾಡ್ತಾ, ಸ್ನಾನ ಮಾಡೋದು ದೇವರ ಸ್ಮರಣೆ, ಹಲ್ಲು ಜೋಳು ದೇವರ ಸ್ಮರಣೆ, ಕೀರ್ತನೆ ಸದಾರಿ. ಕೂತ್ಕೊಂಡು ಹೋಮ ಮಾಡಕ್ಕೆ, ಎಕ್ಸಾಮ್ ಮಾಡಕ್ಕೆ ನಮ್ಮ ಹತ್ರ ಟೈಮ್ ಇಲ್ಲ. ಮಂತ್ರಗಳು ಸ್ವಲ್ಪನೇ ಗೊತ್ತಿರೋದು, ಜಾಸ್ತಿ ಗೊತ್ತಿಲ್ಲ. ಸೊ ಹಾಗಾಗಿ ಬಾಯ್ಪಾಠ ಆಗಿದೆ. ಸ್ನಾನ ಮಾಡಿಕೊಂಡು, ದೇವ್ರ ಧ್ಯಾನ ಮಾಡ್ಕೊಂಡೆ, ಸ್ನಾನ ಮಾಡಿಕೊಂಡು, ಕೃಷ್ಣಗೊಂದು ತುಳಸಿ ಇಟ್ಬಿಟ್ಟು, ತುಳಸಿ ಪೂಜೆ ಮಾಡಿಬಿಟ್ಟು, ಹನುಮಾನ್ ಚಾಲೀಸ ಹೇಳಿ, ವಿಷ್ಣು ಸಹಸ್ರನಾಮ ಹೇಳಿ ಕೇಳಿ, ಮತ್ತೆ ರಾಘವೇಂದ್ರ ಸ್ವಾಮಿ ಮಂಗಳಾಷ್ಟಕ ಹೇಳಲೇಬೇಕು, ಮಧ್ವಾಷ್ಟಕ ಹೇಳಲೇಬೇಕು, ಮತ್ತೆ ವಿಜಯಂತಿತ್ರ ಸ್ತೋತ್ರ ಹೇಳಿ ಮನೆ ಬಿಟ್ರೆ ಇನ್ನು ಬರೋದ ರಾತ್ರಿ 11 ಗಂಟೆಗೆ. ಆ 11 ಗಂಟೆಲಿ ದಿನಕ್ಕೆ 100ರಿಂದ 150 ಪೇಷಂಟ್ ನೋಡಿ, ಎಲ್ಲರನ್ನೂ ಒಂದೇ ಥರ ನೋಡ್ತೀನಿ. 150ನೇ ಪೇಷಂಟ್ನು ಅಷ್ಟೇ ಮಾತಾಡಿಸ್ತೀನಿ, ಅಷ್ಟೇ ತಮಾಷೆ ಮಾಡಿಸ್ತೀನಿ, ಅಷ್ಟೇ ನಗಾಡಿಸ್ತೀನಿ, ಅಷ್ಟೇ ಬೈತೀನಿ, ಮಾತ್ರೆ ಕೇಳಲಿಲ್ಲ, ಸರಿಯಾಗಿ ಮಾತ್ರೆ ತಗೊಳ್ಳಿಲ್ಲ ಅಂದ್ರೆ. ಸೊ ಬೆಳಗಿನ ರಾತ್ರಿ ಟೈಮ್ ಹೋಗುತ್ತೆ ಗೊತ್ತಾಗಲ್ಲ ಮಾಸ್ಟರ್. ಯಾಕಂದ್ರೆ ಫ್ಯಾಮಿಲಿ, ನನ್ನ ಮನೆಗೆ ಫ್ಯಾಮಿಲಿಗಿಂತ ಪೇಷಂಟ್ ಫ್ಯಾಮಿಲಿ ನನ್ನ ಫ್ಯಾಮಿಲಿ ಆಗ್ಬಿಟ್ಟಿದೆ. ಸೊ ನೀವೆಲ್ಲ ಇಲ್ಲಿ ಮ್ಯಾಂಗ್ಳೂರಲ್ಲೇ ಇರ್ತೀರಾ? ಇಲ್ಲೇ ಎಲ್ಲ ನೋಡ್ಕೊಂಡು ಮಾಡೋದ ನೀವು, ಅಥವಾ ಹೊರಗಡೆ ಮೇನ್ಲಿ ಅಸೋಸಿಯೇಟ್ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಲ್ಲಿ ನಾನು ಇದ್ದೀನಿ, HOD ಆಗಿದ್ದೀನಿ, ಪ್ರೊಫೆಸರ್ ಆಗಿದ್ದೀನಿ, DM ಪ್ರೋಗ್ರಾಮ್ ರನ್ ಆಗ್ತಿದೆ, ಟೀಮ್ ಬಿಲ್ಡಪ್ ಮಾಡಿದೆ. 0 ಇಂದ ಇದ್ದ ಒಂದೇ ಸ್ಟಾಫ್ ಇದ್ದು ಈಗ ನಮ್ಮ ಕಡೆ 4 ಸ್ಟಾಫ್ ಆಗಿ 6 ಜನ PGಗಳಾಗಿ ಮಂಗಳೂರಿನಲ್ಲಿ ಏಕೈಕ ಸೆಂಟರ್ ಫಾದರ್ ಮುಲ್ಲರ್ಸಲ್ಲಿ DM ನ್ಯೂರಾಲಜಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇಷ್ಟೆಲ್ಲ ಮಾಡಬೇಕು ಅಂದ್ರೆ ಎಷ್ಟು ಡೆಡಿಕೇಟೆಡ್ ಆಗಿರಬೇಕು ಒಂದು ಡಿಪಾರ್ಟ್ಮೆಂಟಿಗೆ, ಒಂದು ಆಸ್ಪತ್ರೆಗೆ ಅನ್ನೋದು ನಿಮಗೆ ಗೊತ್ತು. ಸ್ಟ್ಯಾಟಿಸ್ಟಿಕ್ಸ್ ಬೇಕು, ಇಲ್ಲಾಂದ್ರೆ NMC ಡೆಲ್ಲಿಯಿಂದ ಬಂದು ಯಾರು ಸೀಟ್ ಕೊಡಲ್ಲ. ಸೊ ಇದೆಲ್ಲ ಮಾಡಬೇಕು ಅಂದ್ರೆ ಹಗಲು ರಾತ್ರಿ ರೋಗಿಗಳ ಸೇವೆ, ವಿದ್ಯಾರ್ಥಿಗಳಿಗೆ ಬೋಧನೆ, ಮತ್ತೆ ಇವನ್ ಫಸ್ಟ್ ಇಯರ್ ಆಸ್ಪತ್ರೆಗೆ ಅಸೋಸಿಯೇಟ್ ಆಗಿದ್ದೀನಿ, ಅಲ್ಲೂ ಕೂಡ ಒಳ್ಳೆ ಸೇವೆ ನಡೀತಾ ಇದೆ. ಜೊತೆಗೆ ಮಾಸ್ಟರ್ ಫ್ರೀ ಇದ್ದಾಗ ನಮ್ಮ ಭಾನುವಾರ ಶನಿವಾರ ಭಾನುವಾರ ಏನು ಫ್ರೀ ಆಗ್ತೀನಿ, ಆ ಟೈಮ್ ನಾನು ವೇಸ್ಟ್ ಮಾಡಲ್ಲ. ಚಿಕ್ಕಮಗಳೂರಿಗೆ ಹೋಗ್ತೀನಿ, ನಮ್ಮ ಊರು ಮನೆ ಸೇವೆ ಮಾಡ್ತೀನಿ, ಅಲ್ಲಿ ಪೇಷಂಟ್ಗಳಿದ್ದಾರೆ, ಅವ್ರಿಗೆಲ್ಲ ಬರೋ ಕಷ್ಟ ಆಗ್ಬೋದು, ನಾನೇ ಅಲ್ಲಿ ಹೋಗಿ ಪೇಷಂಟ್ ನೋಡುವಂಥದ್ದು. ಸೊ ಏನಾಗುತ್ತೆ ಅಂದ್ರೆ ಊರಿಂದ ಹೊರಗೂ ಹೋಗಿ ಪೇಷಂಟ್ ನೋಡ್ತೀನಿ, ಭಾನುವಾರ ಮಿಸ್ ಮಾಡಲ್ಲ. ಚಿಕ್ಕಮಗಳೂರು, ಮೂಡಿಗೆರೆ ನಮ್ಮೂರೇ ಅಲ್ವಾ, ಸೊ ಅಲ್ಲೋಗಿ ಪೇಷಂಟ್ ನೋಡ್ತೀನಿ. ಟೈರ್ಡ್ ಅಂತ ನಾನು ಒಂದು ಅರ್ಥ ಮಾಡ್ಕೊಂಡೆ ಏನ್ ಮಾಸ್ಟರ್ ಅಂದ್ರೆ, ಟೈರ್ಡ್ನೆಸ್ ಅನ್ನೋ ವರ್ಡ್ ಬಹಳ ಡೇಂಜರ್. ಅದನ್ನ ನಾವು ನಾನು ಯಾವತ್ತು ಡಿಕ್ಷನರಿಯಿಂದ ರಿಮೂವ್ ಮಾಡಬೇಡಿ ಅಂತ ಹೇಳ್ತೀನಿ, ಲೈಬ್ರರಿಯಿಂದನೇ ರಿಮೂವ್ ಮಾಡ್ಬಿಡ್ಬೇಕು. ಆ ಟೈರ್ಡ್ನೆಸ್ ಅನ್ನೋ ವರ್ಡ್ ಇದೆಲ್ಲ ಅದು ನನ್ನ ಅರ್ಧ ಟೈರ್ಡ್ ಮಾಡ್ಬಿಡುತ್ತೆ. ಹೌದಾ? ಮಲ್ಕೊಳ್ಳಿ, ರೆಸ್ಟ್ ಮಾಡಿ, ಎಷ್ಟು ಬೇಕಷ್ಟು ಬೇಕು, ಒಪ್ಕೊಳ್ಳೋಣ. ಬಟ್ ಮೆಂಟಲಿ ಸೋಲ್ಬಾರ್ದು ನಾವು. ವಿ ಶುಡ್ ನೆವರ್ ಬಿಕಮ್ ಮೆಂಟಲಿ ಟೈರ್ಡ್. ವಿ ಶುಡ್ ಬಿಕಮ್ ಫಿಸಿಕಲಿ ರೆಸ್ಟ್ ಬಟ್ ಮೆಂಟಲಿ ಸ್ಟ್ರಾಂಗ್ ಆಲ್ವೇಸ್. ಸೊ ಅದೊಂದು ಇದ್ರೆ ಮಾಸ್ಟ್ರೆ, ಆ 24 hours ಒಂದೊಂದು ಸೆಕೆಂಡ್ ನೀವು ವೇಸ್ಟ್ ಮಾಡಲ್ಲ. ಸೊ ನಾನು ಪೇಷಂಟ್ಸ್ನ ಮಂಗಳೂರಲ್ಲೂ ನೋಡ್ತೀನಿ,
ರಜೆ ಬಂದಾಗ ಊರಲ್ಲೂ ಹೋಗಿ ನೋಡ್ತೀನಿ, ಆಸ್ಪತ್ರೆ ಫಾದರ್ ಮೋರ್ಸಲ್ಲಿ ನೋಡ್ತೀನಿ, ಫಸ್ಟ್ ಇಯರ್ದಲ್ಲಿ ನೋಡ್ತೀನಿ, ನನ್ನ ಕ್ಲಿನಿಕಲ್ಲೂ ನೋಡ್ತೀನಿ, ದೇವರಿಗೂ ಟೈಮ್ ಕೊಟ್ಟಿದ್ದೀನಿ, ನನ್ನ ಮಗನಿಗೂ ಟೈಮ್ ಕೊಡ್ತೀನಿ, ನನ್ನ ವೈಫಿಗೂ ಟೈಮ್ ಕೊಡ್ತೀನಿ, ಪಿಕ್ಚರ್ ಸ್ಕ್ರಿಪ್ಟ್ ಬರಿತೀನಿ, ಸ್ಟೋರಿ, ಸ್ಕ್ರೀನ್ ಪ್ಲೇ, ಮ್ಯೂಸಿಕ್, ಲಿರಿಕ್ಸ್ ಕಂಪೋಸ್ ಮಾಡ್ತಾ ಇರ್ತೀನಿ. ಯಾರ ಹತ್ರ ಹಾಳೋರಟ್ಟಿಗೆ ಟೈಮೇ ಇಲ್ಲ ಮಾಸ್ಟರ್. ಅದಂತೂ ಒಳ್ಳೇದಾಯ್ತು. ದುಷ್ಟರ ಕಂಡೆ ದೂರ ಇರೋ ಅನ್ನೋ ರೀತಿಲಿ ಗೊತ್ತಲ್ಲ ಮಾಸ್ಟ್ರೆ, ಗೆದ್ದಾಗ ಆಡಕ್ ಬಂದಿದ್ದೆ, ಸೋತ್ರೆ ನೋಡಕ್ ಬಂದಿದ್ದೆ ಅನ್ನೋ ಜನಗಳು ತುಂಬಾ ಇರ್ತಾರೆ. ಅಂತ ಸಹವಾಸನೇ ಬೇಡ ಅಂತ ಹೇಳಿ ಚೆನ್ನಾಗಿ ತಲೆ ಬಗ್ಸ್ಕೊಂಡು ಓಡಾಡೋದು ಮಾಸ್ಟ್ರೆ ನಾನು. ಯಾಕೆ ತಲೆ ಬಗ್ಸ್ಕೊಂಡು ಅಂದ್ರೆ ಅನಗತ್ಯವಾಗಿ ಯಾರು ಸಿಕ್ಬಿಟ್ರೆ ತಲೆ ಎತ್ಬಿಟ್ಟು ಮಾತು ಟೈಮ್ ವೇಸ್ಟ್ ಆಗುತ್ತಲ್ಲ. ಸೊ ಅದಕ್ಕೋಸ್ಕರ ತಲೆ ಬಗ್ಸ್ಕೊಂಡೆ ಹಂಬಲ್ ಅಂತಾನು ಅನ್ಸ್ಕೊಬೇಕು, ನೆಲ ನೋಡ್ಕೊಂಡು ನಡೀತಾ ನೀವು ನೋಡಪ್ಪ ಹಂಬಲ್ ಅಂತಾನು ಅನ್ಸ್ಕೊಬೇಕು. ಬಟ್ ಅನಗತ್ಯ ಟಾಕ್ಸ್ ಏನು ಇಲ್ಲ ಮಾಸ್ಟ್ರೆ. ಮಾತಾಡಿದ್ರೆ ಪೇಷಂಟ್ ಹತ್ರ ಮಾತಾಡೋದು, ಮೈನರ್ ಹತ್ರ ಮಾತಾಡೋದು, ಎಕ್ಸ್ಪ್ಲೇನ್ ಮಾಡೋದು, ಕಾಯಿಲೆ ವಿವರ ಮಾಡೋದು, ಅದೇ ಒಂದು ಖುಷಿ ಆಗ್ಬಿಟ್ಟಿದೆ. ಸೊ ಏನಾಗಿದೆ ಅಂದ್ರೆ ಹೋಗ್ತಾ ಹೋಗ್ತಾ ಈ ಏನೊಂದು ಜರ್ನಿ ಇಟ್ ಇಸ್ ಬಿಕಮ್ ವೆರಿ ನೈಸ್. ನ್ಯೂರಾಲಜಿ, ಸ್ಪಿರಿಚುಯಾಲಿಟಿ, ಪ್ರವೃತ್ತಿ ಮತ್ತೆ ಮೂವಿ ಬಗ್ಗೆ ತುಂಬಾ ಆಸಕ್ತಿ. ಇವತ್ತು ನಾನು ಹೋಮ್ ಥಿಯೇಟರ್ ಅಲ್ಲಿ ಒಂದು ಸೀನ್ ಆದ್ರೂ ಸರಿ, 1/4 ಗಂಟೆ ಆದ್ರೂ ಸರಿ, ಅದು ಯಾವುದೇ ಪಿಕ್ಚರ್ ಆಗಿರ್ಲಿ, ಯಾವುದೇ ಭಾಷೆ ಆಗಿರ್ಲಿ, ಒಂದಂತೂ ನಾನು ಒಂದು ಸೀನ್ ನೋಡೇ ಮಲ್ಕೊಳ್ಳೋದು. ಸೊ ಹಾಗಾಗಿ ಹೋಮ್ ಥಿಯೇಟರ್ ಕೆಲಸ ಇದ್ದೇ ಇದೆ. ಜಿಮ್ಮು, ಹೋಮ್ ಥಿಯೇಟ್ರು, ನನ್ನ ದೇವಸ್ಥಾನ ಮತ್ತೆ ಆಸ್ಪತ್ರೆ ಇಷ್ಟಿರುವಾಗ 24 ಗಂಟೆ ಹೋಗಿದ್ದೆ ಗೊತ್ತಾಗಲ್ಲ. ಒಂದ್ಸಲ ಅನ್ಸುತ್ತೆ ಪ್ಲೂಟೋ, ನೆಪ್ಚೂನ್, ಸ್ಯಾಟರ್ನ್ ಅಲ್ಲಿಗೆ ಹೋಗ್ಬೇಕು ಅಂತ. ಅಲ್ಲಿ ಒಂದು ದಿವಸಕ್ಕೆ 24 ಗಂಟೆ ಇಲ್ಲ ಅಂತೆ, 28 ಗಂಟೆ, 29 ಗಂಟೆ, ಆ ತರ ಒಂದ್ ದಿವಸ ಲೆಕ್ಕ, 7 ದಿವಸ ಲೆಕ್ಕ ಅಲ್ಲಿ. ಸೊ ಅಷ್ಟು ಟೈಮ್ ನಮ್ಗೆ ಇದ್ದಿದ್ರೆ ಅನ್ನೋ ಫೀಲಿಂಗ್ ಅಲ್ಲಿ ಕೆಲಸ ಮಾಡ್ಬೇಕು ಹೊತ್ತು ನಾವು ಟೈಮ್ ವೇಸ್ಟ್ ಅನ್ನೋದು ಒಂದು ಕ್ಷಣ. ನಾವು ಒಂದ್ಸಲ ಸಂಡೇ ಎಕ್ಸ್ಟ್ರಾ ಬರುತ್ತಲ್ಲ ಮಾಸ್ಟ್ರೆ, ಒಂದ್ ಸಂಡೇ ನಂಗೆ ಡ್ಯೂಟಿ ಇರಲ್ಲ ಅನ್ಕೊಳ್ಳಿ, ಬೆಳಗ್ಗೆ ಎದ್ದು ನಮ್ಮ ತಾಯಿ ಮಲ್ಕೊ ಅಂತಾರೆ, 6 ಗಂಟೆಗೆ ಎದ್ರೆ ಭಯ ಶುರುವಾಗುತ್ತೆ. ಏನಪ್ಪ ಏನೋ ಟೈಮ್ ವೇಸ್ಟ್ ಆಗ್ತಾ ಇದೆ, ಇವತ್ತು ಏನು ಕೆಲಸ ಇಲ್ವಲ್ಲ ಅನ್ನೋ ಒಂದು ಭಯ ಶುರುವಾಗುತ್ತೆ. ಗಿಲ್ಟ್ ಬರುತ್ತೆ, ಇವತ್ತು ಸುಮ್ಮನೆ ಕೂತಿದ್ದೀನಲ್ಲ ಮನೇಲಿ ಅಂತ 6 ಗಂಟೆಗೆ ಎದ್ದು ಬೆಳಿಗ್ಗೆ. ಸೊ ಆ ಒಂದು ನಾನು ನನ್ನ ಜೂನಿಯರ್ಸ್ ಕೇಳೋದಷ್ಟೇ. ಸೊ ಏನೋ ಯು ಮಸ್ಟ್ ಬಿ ಹಾರ್ಡ್ ವರ್ಕ್, ಸ್ಮಾರ್ಟ್ ವರ್ಕ್, ಟೈಮ್ ಎಲ್ಲೂ ವೇಸ್ಟ್ ಮಾಡಬಾರ್ದು ಅಲ್ಲ ಮಾಸ್ಟರ್. ನೀವು ಸ್ನಾನ ಮಾಡ್ತಾ ಟ್ಯೂನ್ ಕಂಪೋಸ್ ಮಾಡ್ಬೋದು. ನಾನು ಗಾಡೀಲಿ ಹೋಗ್ತಾನೆ, ನನ್ನ ತಮ್ಮ ಗಾಡಿ ಓಡಿಸ್ತಾ ಇರ್ತಾನೆ ಅನ್ಕೊಳ್ಳಿ, ಗಾಡೀಲಿ ಹೋಗ್ತಾ ಸ್ಕ್ರಿಪ್ಟ್ ಬರೀಬೋದು. ಟೈಮ್ ವೇಸ್ಟ್ ಮಾಡಕ್ಕೆ ಮಕ್ಳಿಗೆ ಹೆಂಗೆ ಪಾಠ ಮಾಡೋದು, ಅದನ್ನ ಸ್ಲೈಡ್ಸ್ ಪ್ರಿಪೇರ್ ಮಾಡ್ಬೋದು. ಸೊ ಎವ್ರಿಥಿಂಗ್ ಇಸ್ ಇಂಪ್ರೂವೈಸೇಷನ್ ಮಾಸ್ಟ್ರೆ. ದೇರ್ ಇಸ್ ಅ ಸ್ಕೋಪ್ ಫಾರ್ ಇಂಪ್ರೂವೈಸೇಷನ್ ಎವ್ರಿ ಸೆಕೆಂಡ್. ಸೊ ನನಗನ್ಸುತ್ತೆ ಟೈಮ್ ಎಲ್ಲಿ ಮಾಡ್ತೇವೆ, ಮಲ್ಟಿ ಟಾಸ್ಕಿಂಗ್ ಇಸ್ ನಾಟ್ ಇಟ್ ಆಲ್ ಎ ಬಿಗ್ ಪ್ರಾಬ್ಲಮ್ ಫಾರ್ ಅಸ್. ನಾವು ಮಾಡ್ಕೊಂಡಿರೋದಷ್ಟೇ. ನಮ್ಮ ಮಲ್ಟಿ ಟಾಸ್ಕಿಂಗ್ ಏನಿದೆ ಗೊತ್ತಾ, ಅವನ ಜೊತೆ ಮಾತಾಡಬೇಕು, ಇವನ ಜೊತೆ ಮಾತಾಡಬೇಕು, ಪಾರ್ಟಿ ಮಾಡಬೇಕು, ಎಂಜಾಯ್ ಮಾಡಬೇಕು ಅನ್ನೋದಲ್ಲೇ ಇರಬೇಕಾಗಿತ್ತು. ನಮ್ಮ ಟೈಮ್ ವೇಸ್ಟ್ ಆಗ್ತಾಯಿದೆ. ಬಟ್ ಈ ಒಂದು ಪ್ರಯಾರಿಟೀಸ್ ಇಟ್ಕೊಂಡ್ರೆ, ನಾನು ಮೂವಿ ಮಾಡಬೇಕು, ಸ್ಕ್ರಿಪ್ಟ್ ಬರೀಬೇಕು, ಸ್ಕ್ರೀನ್ ಪ್ಲೇ ಮಾಡಬೇಕು, ಮ್ಯೂಸಿಕ್ ಕಂಪೋಸ್ ಮಾಡಬೇಕು, ಲಿರಿಕ್ಸ್ ಮಾಡಬೇಕು, ಫ್ರೇಮ್ ಮಾಡಬೇಕು, ಮಾಸ್ಟರ್ನ ಭೇಟಿ ಮಾಡಬೇಕು, ಲವ್ಲಿಸ್ಟರ್ನ ಭೇಟಿ ಮಾಡಬೇಕು, ಸ್ಕ್ರಿಪ್ಟ್ ಹೇಳಬೇಕು. ನೀವು ನೋಡ್ತಿರ್ಬೋದು, ನಿಮಗೆಲ್ಲ ನಾನು ವಾಯ್ಸ್ ಮೇಲೆ ಕಳಿಸ್ತಾ ಇದ್ದೆ ಆಕ್ಟಿಂಗ್ ಎಲ್ಲ ಮಾಡ್ಕೊಂಡು. ಸೊ ನೀವು ಅದನ್ನೆಲ್ಲ ಕೇಳ್ಕೊಂಡು ಇಯರ್ಫೋನ್ ಮಾಡ್ಕೊಂಡು ಹೇಗೆ ಕಮ್ಯುನಿಕೇಶನ್ ಆಗ್ತಾ ಇತ್ತು. ಸೊ ಪ್ರೇಮ ಪೂಜೆ ಮೇಲೆ ನಮ್ಮ ಸ್ಕ್ರಿಪ್ಟು, ನಿಮ್ಮ ಪರ್ಫಾರ್ಮೆನ್ಸ್ ಎಲ್ಲ ನೋಡುವಾಗ ನಾನು ಏನು ಅನ್ಕೊಂಡಿದ್ದೆ ಅದಕ್ಕಿಂತ 10 ಪಟ್ಟು ಚೆನ್ನಾಗೇ ಬಂತು. ಕಾರಣ ಬಿಕಾಸ್ ಇಟ್ ವಾಸ್ ಏನೋ ಅಲ್ಲಿ ಬಂದು ಡಿಸ್ಕಸ್ ಮಾಡ್ತಿರ್ಲಿಲ್ಲ, ಒಂದು ವಾರ ಮುಂಚೆ ನಿಮ್ಗೆ ವಾಯ್ಸ್ ಮೇಲೆ ಕಳಿಸ್ಬಿಡ್ತಾರೆ, ತೊಂದರೆ ಕೊಡ್ತಾ ಇದ್ದಾರೆ ರಾತ್ರಿ ಎಲ್ಲ. ಸೊ ಅವಾಗ ಏನಕ್ಕೆ ಅಂದ್ರೆ ದಟ್ ಈಸ್ ಕಾಲ್ಡ್ ವಾಟ್ ಐ ಫೀಲ್ ಟೈಮ್ ವೇಸ್ಟ್ ಇಸ್ ಬಿಗ್ಗೆಸ್ಟ್ ಸಿನ್ ಅಂತ ನನ್ನ ಪ್ರಕಾರ. ಇಟ್ಸ್ ಬಿಗ್ಗೆಸ್ಟ್ ಮಿಸ್ಟೇಕ್ ಆಫ್ ಅವರ್ ಲೈಫ್. ಆ 1 ಸೆಕೆಂಡಲ್ಲಿ ನಿಮ್ದು ಗ್ಲೋರಿನೇ ಮಿಸ್ ಆಗ್ಬಿಡುತ್ತೇನೋ ಅಂತ ಅನಿಸ್ತಾ ಉಂಟು. ಆ 1 ಸೆಕೆಂಡಲ್ಲಿ ನೀವು ಒಂದು ಪದವಿನೇ ಕಳ್ಕೊಳ್ಳೋ ಚಾನ್ಸಸ್ ಇರಬಹುದು ಅಂತ ಕೂಡ ನನಗೆ ಅನಿಸ್ತದೆ ಮಾಸ್ಟರ್. ಇವತ್ತು ನಿಮ್ಮ ಒಂದು ಎಲ್ಲ ಮಾತುಗಳಿಂದ ಒಂದು ನೋಡ್ತಾ ಇರೋಂಥ ಯೂತ್ಸ್ ಆಗಲಿ ಯಾರಿಗೇ ಆಗಲಿ ಒಂದು ಅದ್ಭುತ ಟೇಕ್ ಅವೇ ಏನಂತಂದ್ರೆ ಟೈಮ್ ಇಸ್ ಪ್ರೆಷಿಯಸ್. ಟೈಮ್ ಇಸ್ ಪ್ರೆಷಿಯಸ್. ಕೃಷ್ಣನೇ ಹೇಳಿದ, ನಾನೇ ಟೈಮು ಅಂತ, ನಾನೇ ಕಾಲ ಅಂತ ಹೇಳ್ತಾನೆ. ಆ ಒಂದು ಇದನ್ನ ಭಾಳ ಚೆನ್ನಾಗಿದೆ ಹೇಳಿದ್ರೆ. ನನಗೆ ಇನ್ನೊಂದು ವಿಷಯ ಜ್ಞಾಪಕ ಬರುತ್ತೆ ಡಾಕ್ಟ್ರೆ. ಅಂದರೆ ಎಲ್ಲ ಒಂದು ಇಂಗ್ಲೀಷಲ್ಲಿ ಸೇಯಿಂಗ್ಸ್ ಇದೆ, ಮೋರ್ ದ್ಯಾನ್ ಟೆಂಪಲ್ ವಾಲ್ಸ್ ಇಟ್ ಈಸ್ ಹಾಸ್ಪಿಟಲ್, ಪೊಲೀಸ್ ಸ್ಟೇಷನ್ ಆ್ಯಂಡ್ ಕೋರ್ಟ್ ವಾಲ್ಸ್ ದಟ್ ಹಸ್ ಹರ್ಡ್ ಮೋರ್ ಪ್ರೇಯರ್ಸ್ ಅಂತ. ಅಂದರೆ ದೇವಸ್ಥಾನದ ಗೋಡೆಗಳಿಗಿಂತ ಆಸ್ಪತ್ರೆ, ಪೊಲೀಸ್ ಸ್ಟೇಷನ್ ಮತ್ತೆ ಖಂಡಿತ ಕೋರ್ಟು ತುಂಬಾ ಪ್ರಾರ್ಥನೆಗಳನ್ನ ಕೇಳಿದೆ ಅಂತ. ಯಾಕಂದ್ರೆ ಎಲ್ಲ ಧರ್ಮದವರು ಬರ್ತಾರೆ. ಈ ಧರ್ಮದೊಂದು ರಕ್ತ ಆ ಧರ್ಮಕ್ಕೆ ಹೋಗುತ್ತೆ, ಆ ಧರ್ಮದ ರಕ್ತ ಈ ಧರ್ಮಕ್ಕೆ ಹೋಗುತ್ತೆ, ಇವನ್ ಕಿಡ್ನಿ ಅವನ್ಗೆ ಹೋಗುತ್ತೆ, ಅವನ್ ಲಿವರ್ ಇವನಿಗೆ ಬರುತ್ತೆ. ಸೊ ಇಲ್ಲಿ ಬಂದು ಯಾರು ಮಾತಾಡಲ್ಲ ಆತರ. ಅದು ಗಲಾಟೆ ಮಾಡ್ಕೊಳ್ಳೋದು ಅವ್ರವ್ರು ಬೀದಿಲಿ ಮತ್ತೆ ಮನೇಲಿ ಇರ್ತಾರೆ. ಬಟ್ ನನ್ನ ಪ್ರಕಾರ ಆಸ್ಪತ್ರೆ ಬಂದಾಗ ದೇರ್ ಇಸ್ ಓನ್ಲಿ ಒನ್, ದಟ್ ಇಸ್ ಅ ಟೆಂಪಲ್, ದಟ್ ಇಸ್ ಅ ಚರ್ಚ್, ದಟ್ ಇಸ್ ಅ ಮಾಸ್ಕ್. ಅಲ್ಲಿ ಎಲ್ಲರೂ ನಾವು ಒಬ್ರಿಗೊಬ್ರು ಪೂರಕವಾಗಿರ್ತೀವಿ. ಅದೇನು ಗೊತ್ತಲ್ಲ ಹೊರಗಡೆ ಯಾಕೆ ಜಗಳ ಆಡ್ತಾರೋ ಅಂತ. ಅಲ್ಲಿ ಬಂದಾಗಂತೂ ಇದುವರೆಗಾಯ್ತು ಯಾರು ಕೇಳಿಲ್ಲ ಇದು ಹಿಂದೂ ರಕ್ತನ, ಮುಸ್ಲಿಂ ರಕ್ತನ, ಕ್ರಿಶ್ಚಿಯನ್ ರಕ್ತನ ಅಂತ. ಎ ಪಾಸಿಟಿವ್ ಬಿ ಪಾಸಿಟಿವ್ ಕೇಳಿದ್ದಾರೆ, ರಕ್ತ ಕೊಡಿ ಅಂತ ಅಳ್ತಾರೆ, ರಕ್ತ ಸಿಗ್ತಾ ಇಲ್ಲ ಅಂತ ಅಳ್ತಾರೆ. ಸೊ ಅವಾಗ ಯಾರು ಈ ಜಾತಿ ಮತ ಧರ್ಮದ ಬಗ್ಗೆ ಮಾತಾಡಿ ನಾನು ನೋಡಿಲ್ಲ ಮಾಸ್ಟರ್. ಸೊ ಹಾಗಾಗಿ ಪ್ರೇಯರ್ಸ್ ಆರ್ ವೆಲ್ ಹರ್ಡ್, ಮೋರ್ ಹರ್ಡ್ ಇನ್ ದಿಸ್ ವಾಲ್ಸ್ ಓನ್ಲಿ. ಐ ಡೋಂಟ್ ನೋ ಪೊಲೀಸ್ ಸ್ಟೇಷನ್ ಅಂಡ್ ಕೋರ್ಟ್, ಬಟ್ ಡೆಫಿನೆಟ್ಲಿ ಫಾರ್ ಟೆಂಪಲ್. ಇದು ನಮ್ಮ ಹಾಸ್ಪಿಟಲ್ ಅದು. ಸೊ ನಾನು ನಿಮ್ಮಲ್ಲಿ ಇವತ್ತು ಏನೊಂದು ವ್ಯಕ್ತಿತ್ವ ನೋಡ್ತಾ ಇದ್ದೀನಿ, ಅಥವಾ ನಿಮ್ಮ ಮತ್ತೆ ನಮ್ಮ ಪ್ರೇಮ ಪೂಜ್ಯಂ ಪ್ರೊಡ್ಯೂಸ್ ಮಾಡಿದಂಥ ತಂಡ ಎಲ್ಲ ಡಾಕ್ಟರ್ಸೇ. ಅವರೆಲ್ಲ ನಿಮ್ಮಲ್ಲೆಲ್ಲ ನನಗೆ ಕಾಣೋದೇನು ಅಂತಂದರೆ, ಎಲ್ಲರಿಗೂ ಸಮನಾಗಿರ್ತಕ್ಕಂಥ ಒಂದು ದೇವಾಲಯ ಅಂತಂದರೆ ಅದು ಚಿಕಿತ್ಸಾಲಯ.
ಸೊ ಇವತ್ತು ಇಂಥ ಒಂದು ಅದ್ಭುತವಾದಂಥ ಆಲಯನ ನೀವು ಕಟ್ಸಿದಿರಿ. ಹೌದು. ನನ್ನ ಇನ್ವೈಟ್ ಮಾಡ್ರಿ, ನೀವು ಆ ಟೈಮ್ ನಾನು ಬರೋಕ್ಕಾಗಲಿಲ್ಲ, ಖಂಡಿತ. ಇವತ್ತು ಬರೋಕ್ಕಾಗಿದೆ. ಸೊ ಈ ನಿಮ್ಮ ದೇವಾಲಯದ ಬಗ್ಗೆ ಒಂದು ಮಾಹಿತಿ ಕೊಡಿ ಡಾಕ್ಟರ್. ಅಫ್ಕೋರ್ಸ್ ನಾವೆಲ್ಲ ಬೆಂಗಳೂರಲ್ಲಿರೋ ಬೇರೆ ಬೇರೆ ಊರಲ್ಲಿರೋರು, ಮಂಗಳೂರಿಗೆ ಬಂದು ನಮಗೇನು ಇದು ಮಾಡೋಕ್ಕಾಗದೆ ಹೋದ್ರು ಹೌದು. ಅಟ್ಲೀಸ್ಟ್ ಮಂಗಳೂರಲ್ಲಿರೋರು, ಉಡುಪಿ, ಮಣಿಪಾಲು ಎಲ್ಲರೂ ನಿಮ್ಮ ಇದ್ರ ಬಗ್ಗೆ ತಿಳ್ಕೊಳ್ಳಿ, ಹೌದು. ಅಥವಾ ಯಾರಿಗಾದ್ರು ಇನ್ಸ್ಪೈರ್ ಆದರೆ ಬೇರೆ ಊರಲ್ಲಿರೋರು ಕೂಡ ಇಂಥ ಒಂದು ಕೆಲಸಕ್ಕೆ ಮುಂದಾಗಲಿ ಅನ್ನೋದೊಂದೇ ನನ್ನ ಉದ್ದೇಶ. ಖಂಡಿತ. ಅದಕ್ಕೆ ನಾನು ನಿಮ್ಮನ್ನ ಹುಡ್ಕೊಂಡು ನಾನು ಬರ್ತೀನಿ ಡಾಕ್ಟ್ರೆ ಅಂದ್ಬಿಟ್ಟು ಅಂತ ಮಾತಾಡಿದ್ದು. ಥ್ಯಾಂಕ್ ಯು ಮಾಸ್ಟರ್. ಸೊ ನೀವು ಹೊಸದಾಗಿ ಕಟ್ಟಿರುವ ಈ ದೇವಾಲಯ ಬಂದ್ರೆ ಒಳಗೆ ಎಂಟರ್ ಆಗ್ತಿದ್ದಂಗೆ ನೋಡಿದೆ, ಅಲ್ಲೂ ನೀವು ಕೃಷ್ಣನ್ ಪ್ರತಿಷ್ಠಾಪನೆ ಮಾಡಿದ್ದೀರಿ. ಹೌದು. ಸೆಂಟ್ರಲ್ ಕೃಷ್ಣ ಇದೆ. ಹೌದು. ಅದನ್ನೇ ನೀವು ಹೇಳಿದ್ರಿ, ಇವು ಕೃಷ್ಣಂದೇ ದೇವಸ್ಥಾನ, ನನ್ನ ಪಾಲಿನ ದೇವಸ್ಥಾನ ಇದು ಅನ್ನೋ ಒಂದು ಪದಾನ ಬಳಸಿದ್ರಿ ನೀವು. ಸೊ ಈ ನಿಮ್ಮ ದೇವಸ್ಥಾನದ ಹೆಸರೇನು, ಏನು ಅಂತ ಒಂದು ಸ್ವಲ್ಪ ಮಾಹಿತಿ ಹೇಳಿ ಡಾಕ್ಟರ್. ಮಾಸ್ಟರ್, ನಾನೊಂದು ಫ್ರೆಂಡ್ ಇದ್ದಾರೆ, ವಿಜಯ್ ಅಂತ, ವಿಜಯ್ ಎಮ್ ಎನ್ ಶೆಟ್ಟಿ ಅಂತ. ಅವರು ಕೋಕಲ್ ದೊಡ್ಡ ಬಿಸ್ನೆಸ್ ಮ್ಯಾನು. ಬಟ್ ಅಷ್ಟು ಬಿಸ್ನೆಸ್ ಮ್ಯಾನ್ ಆಗಿದ್ರು, ಅಷ್ಟು ಟರ್ನ್ ಓವರ್ ಎಲ್ಲ ಮಾಡ್ತಾ ಇದ್ರು, ಅವ್ರಿಗೆ ಎಲ್ಲೋ ಒಂದು ಕಡೆ ಸಮಾಧಾನ ಇಲ್ಲ. ಅವರು ನನ್ನ ಫ್ರೆಂಡ್ ಆಗಿದ್ದೆ, ನಾವು ಭೇಟಿ ಮಾಡ್ತಿರುವಾಗ ಯಾಕೋ ರಾಘವೇಂದ್ರ ಅವರೇ ನನಗೆ ಸಮಾಧಾನ ಇಲ್ಲ, ಇಷ್ಟೆಲ್ಲ ದುಡಿಮೆ ಮಾಡ್ತಾ ಇದ್ರು ಕೂಡ ಸಮಾಧಾನ ಇಲ್ಲ. ನನಗೆ ಏನಕ್ಕೆ ವಿಜಯ್ ಅವರ ಸಮಾಧಾನ ಇಲ್ಲ ಅಂತ ಕೇಳುವಾಗ ಏನೋ ಗೊತ್ತಿಲ್ಲ, ಇಷ್ಟೆಲ್ಲ ಸಂಪತ್ತಿದ್ರು ನೆಮ್ಮದಿ ಇಲ್ಲ ಅನ್ನೋ ಒಂದು ವಿಚಾರ ಬಂತು. ಸೊ ಯಾವಾಗ ಅವ್ರು ನನ್ನ ಜೊತೆ ಬಂದರು, ಆಸ್ಪತ್ರೆ ನೋಡಿದ್ರು, ರೋಗಿಗಳು ನೋಡಿದ್ರು, ಸೇವೆ ನೋಡಿದ್ರು, ಅವ್ರ ಮನಸ್ಸಲ್ಲಿ ಒಂದು ಆಸೆ ಬಂತು. ಏನಂತ, ಈಗ ನನಗನ್ಸುತ್ತೆ ಈ ಆಸ್ಪತ್ರೆ ನಾನು ಮಾಡಿದರೆ ನಿನ್ನ ಜೊತೆ ಸೇರಿಕೊಂಡು ಆವಾಗ ನನಗೊಂದು ಸಮಾಧಾನ ಆಗ್ಬೋದು ಅಂತ. ಅವ್ರು ಯಾವತ್ತು ಅಂದರು ಆಯ್ತು ಮಾಡೋಣ ಬನ್ನಿ ಅಂತ ಹೇಳಿ ನಾವು ಈ ಆಸ್ಪತ್ರೆದೊಂದು ಪ್ಲ್ಯಾನ್ ಮಾಡ್ಕೊಂಡ್ವಿ. ಅದೇನು ಆ ಒಂದು ಪ್ಲ್ಯಾನ್ ಮಾಡಿದ ದಿವಸದಿಂದ ಅವ್ರಿಗೆ ನೆಮ್ಮದಿ, ಆರಾಮ, ಸಂತೋಷ ಸಿಕ್ಬಿಡ್ತು ಅವ್ರಿಗೆ. ರಾಘವೇಂದ್ರ ಅವರೇ, ನನಗೆ ಇಷ್ಟು ಕೋಕ್ ಬಿಸ್ನೆಸ್ ಮಾಡಿದ್ರು, ಸೇಲ್ಸ್ ಐಕಾನ್ ಅವಾರ್ಡ್ ಸಿಕ್ಕಿದ್ರು, ಇಷ್ಟು ನೆಮ್ಮದಿ ಸಂತೋಷ ಸಿಕ್ಕಿರಲಿಲ್ಲ. ನಿಮ್ಮ ಜೊತೆ ಆಸ್ಪತ್ರೆ ಮಾಡಿ ಜನಗಳ ಸೇವೆ ಮಾಡೋಣ, ಜನಗಳಿಗೆ ಒಳ್ಳೆ ರೀತಿಯಲ್ಲಿ ಕಡಿಮೆ ದರದಲ್ಲಿ ಪ್ರೀಮಿಯಂ ಸೇವೆ ಕೊಡೋಣ ಅಂತ ಒಂದು ನಾನು ಪ್ಲಾನ್ ಮಾಡಿ, ಭಾಳ ಇಂಪಾರ್ಟೆಂಟ್ ಅದೊಂದು ಕಡಿಮೆ ದರದಲ್ಲಿ ಅತ್ಯಂತ ಉತ್ತಮ ಸೇವೆ ಕೊಡೋಣ, ಲಾಭದ ಬಗ್ಗೆ ಆಮೇಲೆ ನೋಡೋಣ, ಲಾಭದ ಬಗ್ಗೆ ಯೋಚನೆ ಮಾಡೋದು ಬೇಡ, ಸುಖ ದುಃಖಕ್ಕೆ ಹೊಂದಾಡ್ಕೊಂಡಿರೋಣ. ನನಗೆ ಅವಾಗ ಕೃಷ್ಣ ಶ್ಲೋಕ, ಸುಖ ದುಃಖ ಸಮೀಕತ್ವ ಲಾಭ ಲಾಭ ಜಯ ಜಯ ಸತ್ಯದ ಮಾತಿದು ಅಂತ ಅನ್ಸ್ಬಿಡ್ತು. ಅವ್ರ ಮೈಂಡ್ ಟ್ಯಾಲೆಂಟ್ ಹಾಗೆ ಇತ್ತು. ಸೊ ನಾನು ವಿಜಯ್ ತೀರ್ಮಾನ ಮಾಡಿದ್ವಿ, ವಿಲ್ ಓಪನ್ ಎ ಸೆಂಟರ್ ಅಂತ. ಸೊ ಅದೇ ಈ ಸೆಂಟರ್ RVR ಅಂತ. RVR, ವಿ ಫಾರ್ ವಿಜಯ್ ಅವ್ರ ಹೆಸರು, ಆರ್ ಫಾರ್ ರಾಘವೇಂದ್ರ ನಾನು. ಬಟ್ ಮೊದಲನೇ ಆರ್ ಬಂದು ನನ್ನ ಮೆಂಟೋರ್, ನನ್ನ ಪ್ರೇಮ ಪೂಜೆ ಪ್ರೊಡ್ಯೂಸರ್ ಆಗಿರುವಂತಹ ರಕ್ಷಿತ್ ಸಿ ಕದಂಬಾಡಿ ಅವರು, ನ್ಯೂರಾಲಜಿಸ್ಟ್. ಅವರು ಒನ್ ಆಫ್ ದ ವೆರಿ ಗ್ರೇಟ್ ನ್ಯೂರಾಲಜಿಸ್ಟ್. ಸೊ ಅವ್ರು ನನ್ನ ಪ್ರೇಮ ಪೂಜೆಗೋಸ್ಕರ ಪ್ರೊಡ್ಯೂಸ್ ಮಾಡಿದ್ರಲ್ಲ, ನನಗೆ ಅವ್ರದ್ದು ಋಣ ತೀರ್ಸಕ್ ಆಗಲ್ಲ. ಸೊ ಹಾಗಾಗಿ ಮತ್ತೆ ಅವ್ರು ನನ್ನ ಗುರುಗಳು, ನ್ಯೂರಾಲಜಿ ಕಲಿಸ್ತವರು, ನನ್ನ ಟೀಚರು, ನನಗೆ ಸ್ಟಾರ್ಟಿಂಗ್ ಅಲ್ಲಿ ಪ್ರಾಕ್ಟೀಸ್ ಕೊಟ್ಟವರು, ಪೇಷಂಟ್ ಕೊಟ್ಟವರು, ತನ್ನ ಪೇಷಂಟ್ ಕೊಟ್ಟವ್ರು ನನಗೆ. ಜೆಂಟ್ಲ್ಮ್ಯಾನ್ ಇಸ್ ಗ್ರೇಟ್ ಜೆಂಟ್ಲ್ಮ್ಯಾನ್. ಸೊ ನಾನು ಅವತ್ತು ತೀರ್ಮಾನ ಮಾಡಿದ್ದೆ, ನಾನು ಯಾವುದೇ ಪಿಕ್ಚರ್ ಮಾಡಿದ್ರು, ಅವ್ರ ಬ್ಯಾನರ್ ಅಲ್ಲಿ ಮಾಡಲಿಲ್ಲ ಅಂದ್ರು, ಅವ್ರು ಪ್ರೊಡ್ಯೂಸರ್ ಮಾಡಲಿಲ್ಲ ಅಂದ್ರು, ಎಲ್ಲಾ ಪ್ರೊಡ್ಯೂಸರ್ ಹತ್ರ ಒಂದೇ ರಿಕ್ವೆಸ್ಟ್, ನೆಕ್ಸ್ಟ್ ಮೂವಿ ಮಾಡಿದ್ರೆ ಇನ್ ಅಸೋಸಿಯೇಷನ್ ವಿತ್ ಕದಂಬಾಡಿ ಕ್ರಿಯೇಷನ್ಸ್ ಅಂತ ಒಂದಿರಬೇಕು. ಅದು ಮೊದಲನೇ ರಿಕ್ವೆಸ್ಟ್. ಎರಡನೇ ರಿಕ್ವೆಸ್ಟ್, ನಾನು ಏನೇ ಒಂದು ಈ ತರ ಭೌತಿಕವಾಗಿ ಸಾಮಾಜಿಕವಾಗಿ ಏನೇ ಮಾಡಿದ್ರು ಅದ್ರಲ್ಲಿ ಅವ್ರ ಹೆಸರು ಇರಬೇಕು, ಗುರುಗಳ ಹೆಸರು ಇರಬೇಕು ಅಂತ. ಯಾಕಂದ್ರೆ ರಕ್ಷಿಸರ ನಾನು ಕಂಡಿದ್ದು ಅದನ್ನೇ. ಈಸ್ ಅ ವೆರಿ ಜೆಂಟ್ಲ್ಮ್ಯಾನ್, ಗ್ರೇಟ್ ಜೆಂಟ್ಲ್ಮ್ಯಾನ್. ಒಂದು ದಿನ ಒಬ್ಬರಿಗೆ ಕೆಟ್ಟದಾಗುವಂತ ಬಯಸಿದ್ದೆಲ್ಲ. ಅಜಾತ ಶತ್ರು ಒಬ್ಬ ವೈರಿ ನನಗೆ ಸಿಕ್ಕಿಲ್ಲ, ರಕ್ಷಿಸರ್ ವಿರುದ್ಧವಾಗಿ ಒಬ್ಬ ವೈರಿ ಸಿಕ್ಕಿಲ್ಲ. ಈ ತರ ಒಂದು ಅಜಾತ ಶತ್ರು ನನಗೆ. ಅದಕ್ಕೆ ನಾನೇ ಮಾಡಿದೆ, ವಿಜಯ್ ಅವ್ರಿಗೆ ಹೇಳಿದೆ, ಇಫ್ ಯು ಡೋಂಟ್ ಮೈಂಡ್ ಕ್ಯಾನ್ ಐ ಕೀಪ್ ಹಿಸ್ ನೇಮ್ ಆಸ್ ಫಸ್ಟ್ ಅಂತ. ವೈ ನಾಟ್ ಅಂತ ಹೇಳಿದ್ರು. ಇವರಿಂದ ಜೆಂಟ್ಲ್ಮ್ಯಾನ್, ಅವರಿಂದ ಜೆಂಟ್ಲ್ಮ್ಯಾನ್. ಪೂರ್ತಿ ಬಂಡವಾಳ ಹೂಡಿಕೆ ಹಾಕಿದ್ದು ವಿಜಯ್ ಅವರು, ಅದನ್ನ ನಡ್ಸ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದು ನಾನು. ಆದ್ರೆ ಅದ್ರ ಹೆಸರಿಡಬೇಕಾಗಿದ್ದು ಫಸ್ಟ್ ರಕ್ಷಿಸರ್ದು ಅಂದಾಗ ಒಪ್ಕೊಂಡ್ರು. ನೀವು ಬೇಕಾದ್ರೆ ವಿ ತೆಗೆದ್ಬಿಡಿ, RR ಅಂತ ಇಟ್ಕೊಳ್ಳಿ ಅಂತ ವಿಜಯ್ ಅವ್ರು ಹೇಳಿದ್ರು. ನಾನಂದ್ರೆ ಇದು ತುಂಬಾನೇ ಜಾಸ್ತಿ ಆಯ್ತು. ಇದು ರಿಯಲಿ ಆ 2 ಆರಿಗೆ ವಿಕ್ಟ್ರಿ ನೀವೇ, ವಿ ಫಾರ್ ವಿಕ್ಟ್ರಿ, ಸರ್ವತ್ರ ವಿಜಯೀ ಭವೇತ್ ಅಂತ ಹೇಳ್ಬಿಟ್ಟು ನಾನು ಆ ರಕ್ಷಿತ್ ಕದಂಬಾಡಿಗೆ ವಿ ಸೇರಿಸಿ ಸರ್ವತ್ರ ವಿಜಯೀ ಭವೇತ್ ಅಂತ ಹೇಳಿ, ರಾಘವೇಂದ್ರ ಗುರು ರಾಘವೇಂದ್ರಾರ್ಯ ವಿಜಯೇಂದ್ರ ಗುರು ಸ್ತೋತ್ರಮಲ್ಲಿ ಬರುತ್ತೆ, ಗುರುರೋಪಿ ಪರಂ ಗುರು, ವಿಜಯನ್ ತೀರ್ಥ ಗುರು, ವಿಜಯನ ಹೆಸರು ನನಗೆ ಬಂದಂಗಾಯ್ತು ಅಂತ ಹೇಳಿ ವಿ ಸೇರಿಸಿ ಮತ್ತೆ R ಮಾಡಿದ್ವಿ. ಸೊ ಹೆಂಗಾಗಿದೆ ಅಂದ್ರೆ RVR ಆಗೋಯ್ತು. ಆ ನೀವು ಸಿಂಬಲ್ ನೋಡಿ, ಎಂಬ್ಲಮ್ ನ ಹೇಗೆ RVR ಅಂತ ಬಂದಿದೆ. ಸೊ ರಕ್ಷಿತ್ ಸರ್ ಮೆಂಟರ್ ಆಗಿ ಉಳ್ಕೊಂಡ್ರು, ವಿಜಯ್ ಅವರು ಚೇರ್ಮನ್ ಆಗಿ ಉಳ್ಕೊಂಡ್ರು, ನಾನು ಸೇನಾಧಿಪತಿಯಾಗಿ ಇಲ್ಲಿದ್ದೀನಿ. ಸೊ ಈ RVR ಉದ್ದೇಶ ಏನಂದ್ರೆ ಮಾಸ್ಟರ್, ಇವತ್ತು ಸ್ಟಾರ್ಟ್ ಆಗಿದೆ. ಇದು ಒಬ್ಬ ವ್ಯಕ್ತಿ ಅಂತಲ್ಲ, ನಾಯಕ ಅಲ್ಲ ನಾಯಕತ್ವ, ವ್ಯಕ್ತಿ ಅಲ್ಲ ವ್ಯಕ್ತಿತ್ವ, ಇಲ್ಲಿ ಟೀಮ್ ಮೆಂಬರ್ಸ್. ನಾನು ಅವತ್ತು ಹೇಳ್ತದೆ ಮೊನ್ನೆ ಕಾರ್ಯಕ್ರಮದಲ್ಲಿ, ಯಶ್ ಅವ್ರು ಹೇಳ್ದಂಗೆ, ನಾನು ಯಾರೋ 10 ಜನ ಹೊಡೆದು ಡಾನ್ ಆಗಿದ್ದೆಲ್ಲ, ನಾನು ಹೊಡೆದ 10 ಜನರು ಡಾನೆ ಅಂತ. ಇವತ್ತು ನಮ್ಮ ಟೀಮಲ್ಲಿ 10 ಜನ ಡಾಕ್ಟರ್ ಡಾನ್ಗಳೇ. ಸೂಪರ್. ಒಬ್ರು ಏನು ಸಾಧಾರಣ ಇಲ್ಲ. ಮನೀಶ್ ರೈ, ಕಾರ್ಡಿಯಾಲಜಿಸ್ಟ್, ಗೋಲ್ಡ್ ಮೆಡಲಿಸ್ಟ್, ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್, ನಮ್ಮ ಕಾರ್ಡಿಯಾಲಜಿಸ್ಟ್. ಮನೀಶ್ ಭಾಯ್ ಬರಬೇಕು, ಬರ್ತೀನಿ ಪಡೆಯಪ್ಪ ಅಂತ ಕರೆಯೋದು. ರಜನಿಕಾಂತ್ ಡೈಲಾಗ್ ಹೊಡೆದು ಪಡೆಯಪ್ಪ @gmail.com ಹಾಕಿತ್ತಲ್ಲ. ನೆಕ್ಸ್ಟ್ ನನ್ನ ವೈಫ್ ನಿಶಿತಾ, ಆಂಕಾಲಜಿ ಗೋಲ್ಡ್ ಮೆಡಲಿಸ್ಟ್, ಟಾಟಾ ಬಾಂಬೆಲಿ. ಮತ್ತೆ ನಮ್ಮ ಸಹನಾ ಬಾಳಿಗ, ರುಮೆಟಾಲಜಿಸ್ಟ್, MBBS ಗೋಲ್ಡ್,
ರುಮಟಾಲಜಿ ಗೋಲ್ಡ್, ಮತ್ತೆ ನಮ್ಮ ನಂದಕಿಶೋರ್ ಯೂರಾಲಜಿ, ಅವರು ಆಂಡ್ರಾಲಜಿಸ್ಟ್, ಮತ್ತೆ ಬ್ಲಾಡರ್ ಸ್ಪೆಷಲಿಸ್ಟ್. ಅದಕ್ಕೆ ಬ್ಲಾಡರ್ ಕ್ಲಿನಿಕ್ ಓಪನ್ ಮಾಡಿದೀವಿ. ಎಲ್ಲೂ ಆ ಥರ ಸಿಕ್ಕಲ್ಲ ನಿಮಗೆ ಬ್ಲಾಡರ್ ಕ್ಲಿನಿಕ್ ಅಂತ. ಮೂತ್ರಕೋಶ ಮೂತ್ರಪಿಂಡಕ್ಕೋಸ್ಕರ ಹಂಗೆಲ್ಲ ಇನ್ನೊಂದ್ ಸ್ವಲ್ಪ ಕನ್ನಡದಲ್ಲಿ explain ಕನ್ನಡದಲ್ಲಿ ಮಾಡಿ. ಮಾಡ್ಬಿಟ್ಟೆ. ಎಲ್ಲ IPL ಕ್ರಿಕೆಟ್ ಪ್ಲೇಯರ್ಸ್ ಹೆಸರಿದ್ದಂಗಿದೆ ನನಗೇನ. ಮತ್ತೆ ಅಮಿತ್ ಡಿಸೋಜಾ ನನ್ನ ಬೆಸ್ಟ್ ಫ್ರೆಂಡ್, ನೆಫ್ರಾಲಜಿಸ್ಟ್, ವೆರಿ ಗುಡ್ ನೆಫ್ರೋ ಫಿಸಿಷಿಯನ್, ಅವರಿದ್ದಾರೆ. ನನ್ನ ಫ್ರೆಂಡ್ ಅಂಜನ್, ನಿಮ್ಗೆ ಗೊತ್ತಿರ್ಬೋದು, ಈ ಇಸ್ ವರ್ಟೆಗೋ ಅಂಡ್ ENT ಸ್ಪೆಷಲಿಸ್ಟ್, ನಮ್ಮ ವರ್ಟೆಗೋ ಲ್ಯಾಬ್ ನಡ್ಸ್ಕೊಂಡು ಹೋಗೋಕೆ ಅವರಿದ್ದಾರೆ. ನಮ್ಮ ರಮೀಶ್ ಅವರು ಫಿಸಿಯೋಥೆರಪಿ ನೋಡ್ಕೊಳ್ಳೋಕೆ. ನನ್ನ ಸ್ಟೂಡೆಂಟ್ಸ್ ಗಳಾಗಿ ಇವತ್ತು ಕನ್ಸಲ್ಟೆಂಟ್ ಆಗಿರುವಂತ ಡಾಕ್ಟರ್ ವಿಘ್ನೇಶ್ ಅಬು ನ್ಯೂರಾಲಜಿಸ್ಟ್ ಆಗಿರೋಕ್ಕೆ. ಈ ಬೆಲ್ಟ್ ಅಲ್ಲಿ ಒಬ್ಬನೇ ಒಬ್ಬ ಎಪಿಲೆಪ್ಟಾಲಜಿಸ್ಟ್, ಫಿಟ್ಸ್ ಸ್ಪೆಷಲಿಸ್ಟ್, ನನ್ನ ಸ್ಟೂಡೆಂಟ್ ಆಗಿ ಇವತ್ತು ನನ್ನ ಕೊಲೀಗ್ ಆಗಿ ನನ್ನ ಟೀಚರ್ ಆಗಿರುವಂತ ಡಾಕ್ಟರ್ ಶಿಶಿರ್ ದುಬ್ಲೆ. ಸೊ ಇವ್ರನ್ನೆಲ್ಲ ತಗೊಬಂದ್ಬಿಟ್ಟೆ. ಸೊ ನಿಮ್ಗೆ ಟೀಮ್ ನೋಡಿದ್ರೆ ನಿಮ್ಗೆ ಅನ್ಸುತ್ತೆ ಏನಪ್ಪ ಇಷ್ಟು ಜನ ಅಂತ. ಸುನಿಲ್ ಶೆಟ್ಟಿ, ಗ್ರೇಟ್ ನ್ಯೂರೋ ಸರ್ಜನ್, 17,000 ಆಪರೇಷನ್ ಮಾಡಿದ್ದಾರೆ. ಕ್ಯಾನ್ ಯು ಬಿಲೀವ್? ಹಿ ಈಸ್ ಅವರ್ ಟೀಮ್ ಕ್ಯಾಪ್ಟನ್ ಆಫ್ ನ್ಯೂರೋ ಸರ್ಜರಿ. ಸೊ ಎಲ್ಲ ಡಾನ್ಗಳು. ಒಳ್ಳೆ IPL ಟೀಮ್ ಕಟ್ಟಿದ್ದೆ. IPL ಟೀಮ್ ಕಟ್ಬಿಟ್ಟೆ. ಯಾಕಂದ್ರೆ ನಾನು ಹೇಳಿದೆ ಇಂಥ ಟೀಮಿಗೆ ನಾನು 12th ಮ್ಯಾನ್ ಆಗಿ ನೀರು ತಗೊಂಡೋಕ್ಕೂ ರೆಡಿ ಅಂತ. ಅಂದ್ರೆ ಆ ತರ ದೋ ಎಮ್ ಎ ಪ್ರೊಫೆಸರ್ HOD ಸೀನಿಯರ್ ನ್ಯೂರಾಲಜಿಸ್ಟ್, ಐ ವಾಂಟೆಡ್ ಮೈ ಟೀಮ್. ಸೊ ಯಾವ ತರ ಟೀಮ್ ಆಯ್ತು ಮಾಸ್ಟ್ರೆ, ಸುನೀಲ್ ಶೆಟ್ಟಿ ಸರ್ ಇಂದ ಹಿಡಿದು, ವಿಘ್ನೇಶ್ ಅಬು ಶಿಶಿರಿಂದ ಹಿಡಿದು, ನಮ್ಮ ENT ವರ್ಟೆಗೋ ಲ್ಯಾಬ್ ಇಂದ ಹಿಡಿದು, ಇಮ್ಯುನಾಲಜಿ, ಆಂಕಾಲಜಿ, ರುಮಟಾಲಜಿ, ನೆಫ್ರಾಲಜಿ, ಕಾರ್ಡಿಯಾಲಜಿ, ಯೂರಾಲಜಿ ಎಲ್ಲ ಬಂದ್ಬಿಡ್ತು. ವರ್ಟೆಗೋ ಲ್ಯಾಬ್ ಬಂತು, ಬ್ಲಾಡರ್ ಕ್ಲಿನಿಕ್ ಬಂತು. ನಾನು ಏನು ಕೇಳಿದೆ ವಿಜಯ್ ಅವ್ರು ಕೊಟ್ಟರು. ಇಕೋ ಬೇಕು ಕೊಟ್ಟರು, TMT ಬೇಕು ಕೊಟ್ಟರು, ಹಟ್ ಬೇಕು ಕೊಟ್ಟರು, NCS EG ಜಪಾನ್ದು ಮಿಷಿನೇ ಬೇಕು, ನೀನು ತಗೊಳ್ಳಿ, ನೀನು ಕೊಡೆ, ನೀವೇನು ಮಾಡ್ತೀರಾ ಮಾಡಿ, ಸೇವೆಗೆ ನಾನು ಬದ್ಧ ಅಂತ. ಹಾಗಾಗಿ ಇಷ್ಟು 7,000 ಸ್ಕ್ವೇರ್ ಫೀಟಲ್ಲಿ ಶಬೀರ್ ಸರ್ ಇಂದ ನಾವು ತಗೊಂಡಂಥ ಈ ಜಾಗ ಇವತ್ತು RVR ಆಗಿ ಓಪನ್ ಆಗಿದೆ. ಇಲ್ಲಿ ಓಪನ್ ಆಗುವಾಗಲೇ ವಿಜಯ್ ಅವರು ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಚಿಕ್ಕಮಗಳೂರಲ್ಲಿ RVR ಮಲ್ನಾಡು ಓಪನ್ ಮಾಡ್ತಾ ಇದ್ದಾರೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಬೆಂಗಳೂರಲ್ಲಿ RVR ನ್ಯೂರಾನ್ಸ್ ಓಪನ್ ಮಾಡ್ತಾ ಇದ್ದಾರೆ. ಬೆಂಗಳೂರು ಬರ್ತಾ ಇದೆ. ಸೊ ಇನ್ನೂ ಒಂದು ಹೆಜ್ಜೆ ಹೋಗಿ ದುಬೈಗೆ ಹೋಗಿ RVR ಸೈನಾಪ್ಸ್ ದುಬೈ ಅಂತ ಓಪನ್ ಮಾಡ್ತಾ ಇದ್ದಾರೆ. ಬಟ್ ನನಗೂ ಅವ್ರಿಗೊಂದು ಆಸೆ ಇತ್ತು, ಒಂದು ಧರ್ಮನ್ಯಾಸ ಅಂದ್ರೆ ಚಾರಿಟೇಬಲ್ ಆಸ್ಪತ್ರೆ. ನನ್ನ ಆಸೆ ಇದ್ದಿದ್ದು ಪದ್ಮಮ್ಮ ನಾರಾಯಣ್ ಶೆಟ್ಟಿ ಅವ್ರ ತಂದೆ ತಾಯಿ ಹೆಸರಲ್ಲಿ ಒಂದು ಆಸ್ಪತ್ರೆ ಮಾಡ್ಬೇಕು ಅಂತ. ಅವ್ರ ತಾಯಿ ಯಾವಾಗಲೂ ಹೇಳಿದ್ರು ವಿಜಿಗೆ, ನೀ ಡಾಕ್ಟರ್ ಆಗು ಅಂತ. ಅವ್ರು ಡಾಕ್ಟರ್ ಆಗಲಿ ಬಿಸ್ನೆಸ್ ಮ್ಯಾನ್ ಆದ್ರು. ಬಟ್ ಅವ್ರ ಆ ತಾಯಿ ಆಸೆನ ಇಂಡೈರೆಕ್ಟ್ ಆಗಿ ಅವ್ರು ಡಾಕ್ಟರ್ ಜೊತೆ ಸೇರ್ಕೊಂಡು ಕಟ್ಟಲಿಕ್ಕೆ ಮಂಡ್ಯದಲ್ಲಿ ಒಂದು ದೊಡ್ಡ ಆಸ್ಪತ್ರೆ ಬರುತ್ತೆ, ಪದ್ಮಮ್ಮ ನಾರಾಯಣ್ ಶೆಟ್ಟಿ ಎ ಗ್ರೂಪ್ ಆಫ್ RVR ಅಂತ. ಸೊ ಅದನ್ನ ಮಾಡಬೇಕು. ಈ ಒಂದು 5 ಆಸೆ ನಮ್ಮಲ್ಲಿ ಏನಿದೆ ಮಾಸ್ಟ್ರೆ, RVR ಆಸೆ ಕಾರ್ಪೊರೇಟ್ ಅಲ್ಲಿ ಇರಬೇಕು. ಮಂಗಳೂರಿಂದ ಮಲ್ನಾಡು ಹೋಗಿ, ಬೆಂಗಳೂರು ಹೋಗಿ, ದುಬೈ ಹೋಗಿ, ಮಂಡ್ಯದಲ್ಲಿ ದೊಡ್ಡ ಆಸ್ಪತ್ರೆ 1,500-2,000 ಬೆಡ್ ಆಸ್ಪತ್ರೆ ಮಾಡಿ RVR ಮೆಡಿಕಲ್ ಕಾಲೇಜ್ ತನಕ ಹೋಗಿ ನಮ್ಮ ಹೆಸರು ಅಲ್ಲಿ ಫೋಟೋದಲ್ಲಿ ಇರ್ಬೇಕಷ್ಟೇ. ಅದು ಲೆಗಸಿ ಕಂಟಿನ್ಯೂ ಆಗ್ಬೇಕು. 3 ಜನರೇಷನ್ 4 ಜನರೇಷನ್ ಬಂದ್ರು ಸೇವೆ ನಡೀತಾ ಇರಬೇಕು ಅನ್ನೋ ಒಂದು ಸದುದ್ದೇಶ. ರತನ್ ಟಾಟಾ ಏನ್ ಸದುದ್ದೇಶ ಇದೆ, ಇಲ್ಲಿ ನಾವು ಅಗರ್ಭ ಶ್ರೀಮಂತರಾಗಬೇಕು, 1,000 ಕೋಟಿ 100 ಕೋಟಿ ಅನ್ನೋದು ಆಲೋಚನೆ ಬಂದಿಲ್ಲ. ಏನ್ ನಾವು ದುಡ್ದಿದ್ದೀವಿ. ನಾನು ಅದಕ್ಕೆ ಹೇಳಿದೆ, ವಿಜಯವ್ರನ್ನ ನೋಡಿದ್ರೆ ನಂಗೆ ಅನ್ಸಿದ್ದು ಏನು ಅಂದ್ರೆ, ಪುರಂದಸರ ಪದ, ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರೋ ಅಂತ, ಹರಿಯ ಕರುಣಾಳ ಆದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರುವಂತ ಅವರ ಮನೋಭಾವನೆ ನನಗೆ ಅಲ್ಲೇ ಕಂಡಿದ್ದು. ದೆನ್ ವಿಜಯ್ ಒಂದು ಮಾತು ಹೇಳಿದ್ರು, ದಿಸ್ ವಾಟ್ ಐ ಆಮ್ ಡೂಯಿಂಗ್ ಈಸ್ ನಾಟ್ ಎ ಚಾರಿಟಿ, ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ ಅಂತ. ಈ ತರ ಯಾರು ಹೇಳ್ತಾರೆ? ಸೊ ಹಾಗಾಗಿ ನನಗೆ ಗುರು ಹಿರಿಯರ ಆಶೀರ್ವಾದ, ರಕ್ಷಿತ್ ಸರ್, IG ಭಟ್ ಸರ್, ಇಸ್ಮಾಯಿಲ್ ಸರ್, ಎಲ್ಲ ಗುರುಗಳ ಆಶೀರ್ವಾದದಿಂದ, ಗುರು ಸಾರ್ವಭೌಮ ರಾಘವೇಂದ್ರ ಸ್ವಾಮಿ, ವಿಜೇಂದ್ರ ತೀರ್ಥರ ವಾದಿರಾಜರ ಆಶೀರ್ವಾದದಿಂದ, ಮತ್ತೆ ನನ್ನ ರೋಗಿ ಬಾಂಧವರ ಪ್ರೀತಿಯ ಆಶೀರ್ವಾದದಿಂದ ಇವತ್ತು ಫಸ್ಟ್ ಸೆಂಟರ್ ಓಪನ್ ಆಗಿದೆ. ಸೆಕೆಂಡ್ ಸೆಂಟರ್ ಪ್ರಿಪೇರ್ ಆಗ್ತಾ ಇದೆ. 3ನೇ ಸೆಂಟರ್ಗೆ ನಾವು ಅಡಿಪಾಯ ಹಾಕ್ತಾ ಇದೀವಿ. ಸೊ ಮಾಸ್ಟರ್, ನಿಮ್ಮೆಲ್ಲರ ಪ್ರಾರ್ಥನೆಯಿಂದ ಇದೊಂದು ಚೇಂಜ್ ಮಾಡಿ ಖಂಡಿತ ಅಷ್ಟೇ ಅಲ್ಲ, ನ್ಯೂರೋ ಟೆಕ್ನಿಷಿಯನ್ ಗ್ರೂಪಲ್ಲಿ ನಮಗೆ ಯೋಗೇಶ್ ಇದ್ದಾರೆ, ನಮ್ಮ ಗ್ರೂಪ್ ನನ್ನ ಜೊತೆಗಿರುವಂಥದ್ದು. ಸೊ ಎಲ್ಲ ಒಳ್ಳೊಳ್ಳೆ ಟೀಮ್ನ ಇಟ್ಬಿಟ್ಟಿದ್ದೀನಿ. ಮತ್ತೆ ಎಲ್ಲರ ಮನೋಭಾವನೆ ಎಂದೆ, RVR ಶುಡ್ ಸರ್ವ್ ಅಂತ, ಇನ್ ಎ ಬೆಟರ್ ವೇ, ನೈಸ್ ವೇ. ಇದು ಮೊದಲನೇ ಸೆಂಟರು. ನೀವು ಬಂದ್ರಿ ಇವತ್ತು, ಅದೇ ನನಗೆ ಖುಷಿ. ಅವತ್ತು ಬರೋಕ್ಕಾಗಲಿಲ್ಲ, ಇವತ್ತು ಬಂದ್ರಿ ಮಾಸ್ಟ್ರೆ. ಬಟ್ ದಿಸ್ ಇಸ್ ದ ಬಿಗಿನಿಂಗ್ ಆಫ್ ಅವರ್ ಜರ್ನಿ ಅಂಡ್ ಸಕ್ಸಸ್ ಇಸ್ ನಾಟ್ ಡೆಸ್ಟಿನೇಷನ್, ಇಟ್ಸ್ ಅ ಜರ್ನಿ ಇಟ್ ಸೆಲ್ಫ್ ಇಸ್ ಎ ಪಾರ್ಟ್ ಆಫ್ ಸಕ್ಸಸ್. ಈಗ ಇದು ಸೂಪರ್ ಸ್ಪೆಷಾಲಿಟಿ. ಇದು ನಾನು ಕಾಮನ್ ಮ್ಯಾನ್ ಆಗಿ ಒಂದು ಕೇಳ್ತೀನಿ, ನಮ್ಗೆ ಏನು ಸೂಪರ್ ಸ್ಪೆಷಾಲಿಟಿ ಅಂದ್ರೆ ಹಾಸ್ಪಿಟಲ್ ಅಡ್ಮಿಟ್ ಆಗಿ ಉಳ್ಕೊಳ್ಳೋದು ಆ ತರದ್ದೆಲ್ಲ? ಆಸ್ಪತ್ರೆ ಅಂದ್ರೆ ಅಡ್ಮಿಷನ್ ಆಗೋದು IP ಅಂತ ಕರೀತಾರೆ, ಅದು ಆಸ್ಪತ್ರೆ. ಸ್ಪೆಷಾಲಿಟಿ ಅಂದ್ರೆ MBBS ಆದ್ಮೇಲೆ MD ಮಾಡುವಂತ ಸ್ಪೆಷಾಲಿಟಿ. ಫಾರ್ ಎಕ್ಸಾಂಪಲ್ ಮೆಡಿಸಿನ್. ಬಟ್ ನನಗೆ ಪೇಷಂಟ್ಗೆ ಏನು ಇದು ಸೂಪರ್ ಸ್ಪೆಷಾಲಿಟಿ ಅಂದ್ರೆ MD ಆಗಿ DM ಮಾಡಿದವರು ಸೇವೆ ಸಿಕ್ಕುತ್ತೆ ನಿಮ್ಗೆ, ಎಕ್ಸ್ಪರ್ಟ್ ಒಪಿನಿಯನ್ ಸಿಕ್ಕುತ್ತೆ. ಎಕ್ಸ್ಪರ್ಟ್ ನ್ಯೂರಾಲಜಿಸ್ಟ್, ಕಾರ್ಡಿಯಾಲಜಿಸ್ಟ್, ಇದೆಲ್ಲ ಸೂಪರ್ ಸ್ಪೆಷಾಲಿಟಿ ಕೇಂದ್ರ ಅಂತ ಕರಿತೀವಿ. ಅಂದ್ರೆ ಈಗ ನಾನು ಸಣ್ಣ ಜ್ವರ ಕೋಲ್ಡ್ ಬಂದ್ರೆಲ್ಲ ಬರಂಗಿಲ್ವಾ? ಅವಾಗ MD ಮೆಡಿಸಿನ್ ಡಾಕ್ಟರ್ MBBS ಅಲ್ಲ, ಅದಕ್ಕೆ ಬರಬಹುದು. ಆದ್ರೆ ಅದನ್ನ MBBS ಡಾಕ್ಟರ್, ಫ್ಯಾಮಿಲಿ ಫಿಸಿಷಿಯನ್, MD ಡಾಕ್ಟರ್ ನೋಡ್ಕೊಳ್ತಾರೆ. ಹೌದು, ಅವರು ಆಯ್ತಾ. ಆದ್ರೆ ಅವ್ರಿಗೆ ಅನ್ಸಿದ್ರೆ, MBBS MD ಡಾಕ್ಟರ್ ಅನ್ಸಿದ್ರೆ, ಇಲ್ಲ ಇದು ಮೆದುಳು ಜ್ವರ, ಇದು ಮಾಮೂಲಿ ಜ್ವರ, ಇದು ಸಾಧಾರಣ ನೋವಲ್ಲ, ಇದು ಹಾರ್ಟಿಗೆ ಸಂಬಂಧಪಟ್ಟದ್ದು, ಇದು ಸಾಧಾರಣ ನೋವಲ್ಲ, ಕಿಡ್ನಿಗೆ ಸಂಬಂಧಪಟ್ಟದ್ದು, ಈ ತರ ಬಂದಾಗ ಅವ್ರು ನಮ್ಗೆ ರೆಫರ್ ಮಾಡ್ತಾರೆ.
ಮಾಸ್ಟ್ರೆ ನಾವು ಎಲ್ಲರೂ ಹೋಗಿ ಗ್ರೌಂಡ್ ಲೆವೆಲ್ ನೋಡಕ್ಕಾಗಲ್ಲ. ಸೊ ಆ ಒಂದು ಹೌದು, ಸಮಾಜದಲ್ಲಿ ಎಲ್ಲರೂ ಬೇಕು ಮಾಸ್ಟ್ರೆ. ಹೌದೌದು MBBS ಇಂಪಾರ್ಟೆಂಟ್, ಫ್ಯಾಮಿಲಿ ಫಿಸಿಷಿಯನ್ ಇಂಪಾರ್ಟೆಂಟ್. ಅವ್ರಿಗೆ ಗೊತ್ತು ಇದನ್ನ ಸಣ್ಣ ವೈರಲ್ ಜ್ವರನ ಸಣ್ಣ ಪ್ಯಾರಾಸಿಟಮಾಲ್ ಮಾತ್ರೆಯಲ್ಲಿ ಗುಣ ಮಾಡ್ಬೋದಾ ಅಂತ. ಅವ್ರಿಗೆ ಗೊತ್ತಾಗುತ್ತೆ ಇಲ್ಲ MD ಕಳಿಸ್ಬೇಕಾ ಅಂತ. MD ತೀರ್ಮಾನ ಮಾಡ್ತಾರೆ ಇದು DMI ಕಳಿಸ್ಬೇಕಾ ಅಂತ. ಅವಾಗ ಏನಾಗುತ್ತೆ, ಸೇವೆಗಳು ಚೆನ್ನಾಗಿ ಯೂಸ್ ಆಗುತ್ತೆ ಮಾಸ್ಟರ್. ಕರೆಕ್ಟ್. ಸಣ್ಣ ಜ್ವರಕ್ಕೆ ನಮ್ಮ ಹತ್ರಕ್ಕೆ ಬಂದ್ರೆ ಅವಾಗ ಏನಾಗುತ್ತೆ, ನಮ್ಗೆ ಕ್ವಾಲಿಟಿ ಬೇರೆ ಕಡೆ ಕೊಡಕ್ಕಾಗಲ್ಲ, ಮೆದುಳು ಜ್ವರ ಕಡೆ ಗಮನ ಕೊಡಕ್ಕಾಗಲ್ಲ. ಸೊ ಅದಕ್ಕೆ ಇದೊಂದು ಹೆರಾರ್ಕಿ, ಇದನ್ನು ನೀವು ಪರಂಪರೆ ಅಂತ ಕರಿಬಹುದು. ನೆಕ್ಸ್ಟ್ ಲೆವೆಲ್. ಸೊ ಸೂಪರ್ ಸ್ಪೆಷಾಲಿಟಿ ನಾವು ಅಲ್ಲಿದ್ದೀವಿ, ಟಿಪ್ ಅಲ್ಲಿದ್ದೀವಿ. ಏನಂದ್ರೆ ಅಲ್ಲಿಂದ ರೆಫರ್ ಆಗಿರುವಂತಹ ಸೆಂಟರ್ಗಳು, ಫಿಟ್ಸ್ ಆಗಿರ್ಬೋದು, ದೊಡ್ಡ ದೊಡ್ಡ ಕಾಯಿಲೆಗಳಾಗಿರ್ಬೋದು, ಕ್ಯಾನ್ಸರ್ ಆಗಿರ್ಬೋದು, ಆಂಕಾಲಜಿ, ಸೊ ಅರ್ಬುದ ಕಾಯಿಲೆ ಅಂತ ಕರಿತೀವಿ, ಅದನ್ನ ಅವ್ರು ನೋಡ್ಕೊಳ್ತಾರೆ. ಸೊ ಹಾಗಾಗಿ ಆ ಒಂದು ಸೂಪರ್ ಸ್ಪೆಷಾಲಿಟಿಗೆ ಈ ಕೇಂದ್ರ. ಇಲ್ಲಿಂದ ನಾವು ಅಡ್ಮಿಷನ್ ನೆರೆಹೊರೆ ಆಸ್ಪತ್ರೆಯಲ್ಲಿ ಅಡ್ಮಿಷನ್ ಮಾಡ್ತೀವಿ. ಡೇ ಕೇರ್ ಫೆಸಿಲಿಟಿ ಇದೆ. ಯಾರು ಅಡ್ಮಿಟ್ ಆಗಕ್ಕೆ ಇಷ್ಟಪಡಲ್ಲ, ಬೆಳಗ್ಗೆಯಿಂದ ಸಂಜೆವರೆಗೂ ನಾವು ಕೀಮೋಥೆರಪಿ ಕೊಡ್ತೀವಿ, ಇಂಜೆಕ್ಷನ್ಸ್ ಕೊಡ್ತೀವಿ. ಇಲ್ಲ ಮೇಡಮ್, ನಿಮ್ಮ ವೈಫ್ ಅವ್ರಿಗೂ ದೊಡ್ಡ ಹ್ಯಾಟ್ಸ್ ಆಫ್ ಹೇಳ್ಬೇಕಪ್ಪ. ಯಾಕಂದ್ರೆ ಇಷ್ಟು ಬಿಸಿ ಪರ್ಸನ್, ಮತ್ತೆ ಅವರು ಡಾಕ್ಟ್ರು. ಹೌದು. ಸೊ ಪ್ರಾಯಶಃ ಅಲ್ಲಿ ಅರ್ಥ ಆಗುತ್ತಾ ಟೈಮ್ ಕೊಡ್ತಿದ್ದಾರೆ ಕೊಡಲ್ಲ. ಬಟ್ ಅವ್ಳು 9 to 5 ಇಟ್ಕೊಂಡಿದ್ದಾಳೆ ಬಿಸಿ. ಅದ್ರ ಮೇಲೆ ನನ್ನ ಮಗನಿಗೋಸ್ಕರ, ಕುಟುಂಬಕ್ಕೋಸ್ಕರ ಕೊಡ್ಲೇಬೇಕು. ಸೊ ಶಿ ಹ್ಯಾಸ್ ಆಕ್ಚುಲಿ ಮೋರ್ ಟ್ಯಾಲೆಂಟೆಡ್ ದನ್ ಮೀ ಅಂಡ್ ಮೋರ್ ಬ್ರೈಟರ್ ದನ್ ಮೀ, ಬಟ್ ಶಿ ಸ್ಯಾಕ್ರಿಫೈಸ್ಡ್ ಅಂಡ್ ಶಿ ವಾಂಟೆಡ್ ಟು ಸಿ ಮೈ ಗ್ಲೋರಿ. ಅವಳು ನನಗೆ ಬಿಟ್ಲು, ಯು ಗೋ ಅಂತ. ಬಟ್ ಅವಳು ನನ್ನಷ್ಟೇ ಕೆಲಸ ಮಾಡಿದ್ರೆ ಶಿ ವುಡ್ ಅಚೀವ್ಡ್ ಮೋರ್ ದನ್ ಮೀ. ಶಿ ಇಸ್ ಆಲ್ರೆಡಿ ಅಚೀವರ್. ಬಟ್ ಹೇಳಿದ್ ನಾನು, ಸೊ ಮೇ ಬಿ ಸಮ್ ಪೀಪಲ್ ಸ್ಯಾಕ್ರಿಫೈಸ್ ಅಂಡ್ ಮೇಕ್ ಯುವರ್ ಸ್ಪೌಸ್ ಅಚೀವ್ ಮೋರ್ ದೆನ್ ಯು. ಅಲ್ಲ, ಈಗ ಅವ್ರ ಅಂಕಲ್ ಕ್ಯಾನ್ಸರ್ ಅಂದ್ರೆ ಏನದೇನು ಕಮ್ಮಿ ಅಲ್ವಲ್ಲ ಡಾಕ್ಟ್ರೆ? ಅದರಲ್ಲೂ ಶಿ ಇಸ್ ಫ್ರಮ್ ಟಾಟಾ ಬಾಂಬೆ ಅಂಡ್ ಅಲ್ಲಿದು ಗೋಲ್ಡ್ ಮೆಡಲಿಸ್ಟ್. ಬಟ್ ಸ್ಟಿಲ್ ಶಿ ಇಸ್ ಹಂಬಲ್ ಇನಫ್ ಟು 9 to 5. ಮೇಡಮ್ ಫುಲ್ ಹೆಸರು ಒಂದ್ಸಲ ಹೇಳ್ಬಿಡಿ. ಡಾಕ್ಟರ್ ನಿಶಿತಾ ಶೆಟ್ಟಿ ಅಂತ. ನಿಶಿತಾ ಶೆಟ್ಟಿ. ಸೊ ಹಾಗಾಗಿ ಸೂಪರ್ ಮೇಡಮ್, ನಿಮಗೂ ಅಷ್ಟೇ ತುಂಬಾ ಥ್ಯಾಂಕ್ ಯು. ಸಿನಿಮಾ ಎಲ್ಲ ಒಟ್ಟಿಗೆ ಪ್ರೀಮಿಯರ್ ಶೋ ಮೀಟ್ ಮಾಡಿದ್ವಿ, ಬೇರೆ ಲಾಂಚಲ್ಲೆಲ್ಲ ಮೀಟ್ ಮಾಡಿದ್ವಿ. ಬಟ್ ಅಗೈನ್ ನಿಮ್ಮ ಡೆಡಿಕೇಶನ್ಗೂ ಕೂಡ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಯಾಕಂದ್ರೆ ಗಂಡ ಎಷ್ಟು ಬ್ಯುಸಿ, ಎಷ್ಟು ಸಮಯ ಕೊಡೋಕ್ಕಾಗುತ್ತೆ ಆಗಲ್ಲ ಅನ್ನೋದು ಅರ್ಥ ಮಾಡ್ಕೊಂಡು ಹೋಗೋದೇ ದೊಡ್ಡ ವಿಷಯ ಅಲ್ವಾ ಡಾಕ್ಟ್ರೆ? ಇಲ್ಲ ನೀನು ಇದು ಪ್ರಪಂಚನೇ ಎಲ್ಲ ಸಾಧನೆ ಮಾಡ್ತೀವಿ, ನನಗೆ ಟೈಮ್ ಕೊಡಲ್ಲ ಅನ್ನೋವಾಗ ಇದು ಅದ್ಭುತವಾದಂಥ ಇದು. ಸೊ ಎಸ್ ಡಾಕ್ಟ್ರೆ, ಈಗ ನನಗೆ ನೋಡಿ, ನಾನು ಇದು ಗೊತ್ತಿಲ್ಲ, ಇದು ನನ್ನ ಚಾರ್ಟಲ್ಲಿ ಇರಲಿಲ್ಲ ಯಾವುದು ಅಂತಂದ್ರೆ ನಮ್ಮ ಗೆಳೆಯನ್ನ ನಾವು ಕಳ್ಕೊಂಡ್ವಿ, ದಿಲೀಪ್ ರಾಜ್ನ. ಸೊ ನೀವು ಪ್ರಾಯಶಃ ನೀವು May 1 ಅಲ್ವಾ ಇದು ಇನಾಗ್ರೇಷನ್ ನಾನು ಕರೆದಿದ್ದು. ನಾನು ಅವಾಗ ಡೇಟ್ ಫೈನಲೈಸ್ ಮಾಡಿರಲಿಲ್ಲ. ನಾನು May 1 ಬರೋಕ್ಕಾಗಲ್ಲ ಡಾಕ್ಟರ್, ನನಗೆ ಇಲ್ಲೇ ನಾವು ಫಂಕ್ಷನ್ ಇದೆ, ನಾನು ಒಂದಿನ ಬರ್ತೀನಿ ಅಂತ ನಾನು ಮಾತಾಡ್ಕೊಂಡಿದ್ದೆ ಅಷ್ಟೇ. ನಾನು ಬರ್ತೀನಿ, ಯಾಕಂದ್ರೆ ನಿಮ್ಮ ಹಾಸ್ಪಿಟ್ಲ್ ನೋಡೋದಕ್ಕಿಂತ ನಿಮ್ಮದು ನನಗೆ ಇಂಟರ್ವ್ಯೂ, ನನಗೆ ಭಕ್ತಿ ರಸದ್ದೆಲ್ಲ ಬೇಕು ಅಂತ ತುಂಬ ಹಳೆ ಚಾಪ್ಟರ್ ಇದೆ ಡಿಸ್ಕಷನ್ನು. ಆದರೆ ನಾನು ಟಿಕೆಟ್ ಬುಕ್ ಆಗಿದೆ, ಹೊರಡಬೇಕು, ಎಲ್ಲ ಬರಬೇಕು. ಬೆಳಗ್ಗೆ ಈ ಥರ ಒಂದು ನ್ಯೂಸ್ ಬಂತು. ಸೊ ಎಷ್ಟು ಬೇಜಾರಾಗೋಯ್ತು ನನಗೆ ಅಂತಂದರೆ, ಎಂಥ ಈ 40 to 50 ಒಳಗಡೆ ಈ ಹಾರ್ಟ್ ಅಟ್ಯಾಕ್ಗಳು ಈ ಥರ ಆಗ್ತಾ ಇರ್ತಕ್ಕಂಥದ್ದು, ಅದು ನರನೇ ಅಲ್ವಾ ಡಾಕ್ಟರ್? ಅಲ್ಲೂ ಇದೆಲ್ಲ ಅಂದ್ರೆ ಅದು ರಕ್ತನಾಳ ಬ್ಲಾಕ್ ಆಗಿರುವಂಥದ್ದು. ಹೇಗೆ ನಮಗೆ ಬ್ರೈನ್ ಅಲ್ಲಿ ರಕ್ತನಾಳ ಬ್ಲಾಕ್ ಆದಾಗ ಬ್ರೈನ್ ಅಟ್ಯಾಕ್, ಸ್ಟ್ರೋಕ್ ಅಂತ ಕರಿತೀವಿ. ಹಾರ್ಟ್ ಅಲ್ಲಿ ಬ್ಲಾಕ್ ಆದಾಗ ನಾವು ಹಾರ್ಟ್ ಅಟ್ಯಾಕ್ಸ್ ಅಂತ ಕರಿತೀವಿ. ಸೊ ಒಂದಕ್ಕೊಂದು ಪೂರಕನೇ, ಯಾಕಂದ್ರೆ ಮಾರಕನೂ ಹೌದು. ಹಾರ್ಟ್ ಅಲ್ಲಿ ಬ್ಲಾಕ್ ಆದ್ರೆ ಬ್ರೈನಿಗೆ ಹೋಗಿ ಸ್ಟ್ರೋಕ್ ಆಗ್ಬೋದು, ಬ್ರೈನ್ ಅಲ್ಲಿ ದೊಡ್ಡ ಬ್ಲಾಕ್ ಆದ್ರೆ ಹಾರ್ಟ್ ಅಟ್ಯಾಕ್ಸು ಆಗ್ಬೋದು. ಅದಕ್ಕೆ ಅರಿದ್ಮಿಯಾ, ಸೆರೆಬ್ರೋಜೆನಿಕ್ ಕಾರ್ಡಿಕ್ ಅರಿದ್ಮಿಯಾ ಅಂತಾರೆ. ಸೊ ಬ್ರೈನು ಹಾರ್ಟು ಒಂದು ಅಭಿನವ ಸಂಬಂಧ ಇದೆ. ಸೊ ಹಾಗಾಗಿ ನಾವು ಕಾರ್ಡಿಯಂಬಲಿಕ್ ಸ್ಟ್ರೋಕ್ ಅಂತ ಕೂಡ ಕರಿತೀವಿ. ಬಟ್ ನೀವ್ ಹೇಳಿದ್ದು ಏನಿದೆ ದಿಲೀಪ್ ಅವ್ರು ನೋಡುವಾಗ, ಅದೇ ಈಗಿನ ಕಾಲದಲ್ಲಿ ಮಾಸ್ಟ್ರೆ ಈಗ 60-70ಕ್ಕೆ ಹಾರ್ಟ್ ಅಟ್ಯಾಕ್ ಬರುತ್ತೆ ಅನ್ನೋದು ಸಮಯ ಹೋಗಿದೆ ಮಾಸ್ಟ್ರೆ. ಈಗ 30-40ಕ್ಕೆಲ್ಲ ಹಾರ್ಟ್ ಅಟ್ಯಾಕ್ಸ್ ಬರ್ತಾ ಇದೆ. ಇದಕ್ಕೆ ನಾವು ಪ್ರಿಮೆಚೂರ್ ಅಥೆರೋಸ್ಕ್ಲಿರೋಸಿಸ್ ಅಂತ ಕರಿತೀವಿ. ಪ್ರಿಮೆಚೂರ್ ಅಥೆರೋಸ್ಕ್ಲಿರೋಸಿಸ್ ಅಂದ್ರೆ ಬೇಗ ಕಸ ಕಟ್ಟುವ ಪ್ರಕ್ರಿಯೆ. ರಕ್ತನಾಳ ಕಸ ಕಟ್ಟುತ್ತೆ, ಪಾಚಿ ಕಟ್ಟುತ್ತೆ. ಹೆಂಗೆ ಪೈಪು ನಮ್ಮನೇಲಿ ಪಾಚಿ ಕಟ್ತಾ ಹೋಗುತ್ತೆ ಏಜ್ ಆಗ್ತಾ ಆಗ್ತಾ. ಸೊ ಯಾರಿಗಾದ್ರೂ ಅಷ್ಟೇ, ಶುಗರ್ BP ಇರಬೇಕು ಅಂತಿಲ್ಲ, ಕೊಲೆಸ್ಟ್ರಾಲ್ ಇರಬೇಕು ಅಂತಿಲ್ಲ, ನಾರ್ಮಲ್ ಆಗಿ ಎಲ್ಲರದು ಪೈಪು ರಕ್ತನಾಳ ಪಾಚಿ ಕಟ್ಟುತ್ತೆ. ಹಾರ್ಟ್ದಾಗ್ಲಿ ಬ್ರೈನ್ದಾಗ್ಲಿ. ಆ ಪಾಚಿ ಅಂದ್ರೆ ಕಸ ಕಟ್ಟೋದು, ಕೊಲೆಸ್ಟ್ರಾಲ್, ನಾವ್ ಏನ್ ಕರಿತೀವಿ, ಎಣ್ಣೆ, ಜಿಡ್ಡು, ಖಾರ ಪದಾರ್ಥ, ಸ್ಮೋಕಿಂಗು, ಆಲ್ಕೋಹಾಲ್, ಶುಗರ್, BP, ಕೊಲೆಸ್ಟ್ರಾಲ್, ಸ್ಟ್ರೆಸ್, ಟೆನ್ಷನ್ ಎಲ್ಲ ಸೇರಿ ಆಯ್ತಲ್ಲ, ಅಲ್ಲಿಗೆ ಕಸ ಕಟ್ಟೋ ಪ್ರಕ್ರಿಯೆ ಜಾಸ್ತಿ ಆಗುತ್ತೆ. ಸೊ ಈಗ 60-70ಕ್ಕೆ ಹಾರ್ಟ್ ಅಟ್ಯಾಕ್ಸ್ ಎಲ್ಲ ಹೋಗಿದೆ ಮಾಸ್ಟ್ರೆ. 30-40ಕ್ಕೆಲ್ಲ ನಾವು ಹಾರ್ಟ್ ಅಟ್ಯಾಕ್ಸ್ ನೋಡ್ತಾ ಇದೀವಿ. ಕೆಲವ್ರದ್ದು ಜೆನೆಟಿಕಲಿ ಏನೋ ಪ್ರಾಬ್ಲಮ್ಸ್ ಇರುತ್ತೆ ಹಾರ್ಟ್ ಅಲ್ಲಿ, ಕೆಲವರಿಗೆ ರಕ್ತನೇ ತಿಕ್ಕಿರುತ್ತೆ. ನಾವು ಹೈಪರ್ ಕೋಆಗಬಲ್ ಪ್ರೋಥ್ರಾಮಟಿಕ್ ಸ್ಟೇಟ್ ಅಂತ ಕರಿತೀವಿ. ನಮ್ಮದೆಲ್ಲ ಅವ್ರದ್ದು ರಕ್ತ ತೈಲ ಆಗ್ಬಿಟ್ಟಿರುತ್ತೆ. ಪಾಲಿಸೈಥಿಮಿಯಾ ಅಂತ ಏನ್ ಕರಿತೀವಿ, ರಕ್ತ ಜಾಸ್ತಿ ಇದ್ರೂ ಕಷ್ಟ. ಸೊ ಈಗ ನಾವು ಎಚ್ಚೆತ್ಕೊಳ್ಬೇಕು ಮಾಸ್ಟ್ರೆ. ನಮ್ಮ ಡೈಲಿ ಸ್ಟ್ರೆಸ್ನ ಕಡಿಮೆ ಮಾಡ್ಕೊಳ್ಬೇಕು, ಎಕ್ಸಸೈಸ್ ಮಾಡಬೇಕು, ಮೆಂಟಲ್ ಫಿಸಿಕಲ್ ಆಕ್ಟಿವಿಟಿ ಇರಬೇಕು. ನಮ್ಮದೇನಿದೆ ಕೋಮಾರ್ಬಿಡ್ ಕಂಡೀಷನ್ಸ್ ಅಂತ ಏನು ಕರಿತೀವಿ, ಶುಗರು, BP, ಕೊಲೆಸ್ಟ್ರಾಲ್ ಕಂಟ್ರೋಲಲ್ಲಿ ಇಡಬೇಕು. ಮತ್ತೆ ಸೆಡೆಂಟರಿ ಲೈಫ್ ಸ್ಟೈಲ್ ಬಿಡಬೇಕು, ಎಕ್ಸಸೈಸ್ ಮಾಡಬೇಕು, ಚಿಂತೆ ಮಾಡಬಾರ್ದು, ಚಿಂತನೆ ಮಾಡಬೇಕು. ಸೊ ಇದೆಲ್ಲ ಮ್ಯಾಟ್ರ್ ಆಗುತ್ತೆ ಮಾಸ್ಟ್ರೆ. ಸೊ ಒತ್ತಡ ಎಲ್ಲ
ಸೊ ನಿಮ್ಮ RVR ಅಲ್ಲಿ ಹಾರ್ಟ್ ಸ್ಪೆಷಲಿಸ್ಟ್ ಯಾರು? ಹೌದು ಮಾಸ್ಟರ್, ನಿಮ್ಗೆ ಏನೊಂದು ದಿಲೀಪ್ ಅವ್ರ ಬಗ್ಗೆ ನೀವು ಮಾತಾಡಿದ್ರಿ, ಹಾ. ಸೊ ಅವ್ರ ಬಗ್ಗೆ ನನಗಿಂತ ಹೆಚ್ಚಾಗಿ ಕರೆಕ್ಟ್ ಆಗಿ ಮಾತಾಡಬೇಕು ಅದ್ರ ಬಗ್ಗೆ, ಹಾರ್ಟಿನ ಹಾ. ಬಗ್ಗೆ, ಹಾರ್ಟ್ ಅಟ್ಯಾಕ್ ಯಾಕೆ ಆಗುತ್ತೆ, ಏನು ನಮ್ದೇನು ಮಿಸ್ಟೇಕ್ಸ್ ಇದೆ, ಏನು ರೆಕ್ಟಿಫೈ ಮಾಡಬೇಕು. ನಾವು ಸುಮ್ಮನೆ ಗ್ಯಾಸು ಅನ್ಕೊಂಡು ಎಷ್ಟೊಂದು ಸಲ ಆಮೇಲೆ ಗೊತ್ತಾಗುತ್ತದೆ ಗ್ಯಾಸ್ಟ್ರಿಕ್ ಅಲ್ಲಿ ದೊಡ್ಡ ಮಯೋಕಾರ್ಡಿಯಲ್ ಇನ್ಫಾಕ್ಷನ್, ಹೃದಯ ಸ್ತಂಭನ ಆಗಿ ಹೋಗಿದೆ ಅಂತ. ಸೊ ಎಲ್ಲ ಎದೆ ಉರಿ ಎಲ್ಲ ಗ್ಯಾಸ್ಟ್ರೈಟಿಸ್ ಅಲ್ಲ ಮಾಸ್ಟ್ರೆ, ಇವಾಗ ಅದು ಹಾರ್ಟ್ ಅಟ್ಯಾಕ್ಸ್ ಕೂಡ ಆಗಿರ್ಬೋದು. ಇಲ್ಲಿಗೆ ಜಾ ಹತ್ರ ಬರುವಂಥದ್ದು, ಕೈಗೆ ಬರುವಂಥದ್ದು ಎಲ್ಲ ನಾವು ನ್ಯೂರಾಲಜಿಸ್ಟ್ ಆಗಿ ಹೇಳ್ತಾ ಇರೋದು. ಇದಕ್ಕೆ ಸರಿಯಾದ ಮಾಹಿತಿ ಬಂದು ನಮ್ಮ ಗೆಳೆಯ, ನಮ್ಮ ಕಾರ್ಡಿಯಾಲಜಿ ಹೆಡ್ ಡಾಕ್ಟರ್ ಮನೀಶ್ ರೈ ಮಧ್ಯಾಹ್ನ ಬರ್ತಾರೆ ಮಾಸ್ಟ್ರೆ. ಸೊ ನೀವು ಅವ್ರ ಹತ್ರ ಮಾತಾಡ್ಲೇಬೇಕು. ಪರ್ಮಿಷನ್. ಹೌದು, ಖಂಡಿತ. ಸೊ ಹಿ ಈಸ್ ಎ ಮ್ಯಾನ್ ಕಾರ್ಡಿಯಾಲಜಿಸ್ಟ್ ಅಂಡ್ ರಿದಮ್ ಸ್ಪೆಷಲಿಸ್ಟ್ ಈ ಮಂಗಳೂರಲ್ಲಿ. ಈಸ್ ನಾಟ್ ಓನ್ಲಿ ಕಾರ್ಡಿಯಾಲಜಿಸ್ಟ್, ಈಸ್ ಎ ರಿದಮ್ ಸ್ಪೆಷಲಿಸ್ಟ್. ರಿದಮ್ ಸ್ಪೆಷಲಿಸ್ಟ್ ಯಾರು ಈ ಬೆಲ್ಟ್ ಅಲ್ಲೇ ಇಲ್ಲ. ಆ ರಿದಮ್, ಆರ್ಟ್ ರಿದಮ್ ಏನಿದೆ ಅದನ್ನ ಸೆಟ್ ಮಾಡುವಂತ, ಅಬ್ಲೇಷನ್ ಮಾಡುವಂತ ಕೆಪಾಸಿಟಿ, ಪೇಸ್ ಮೇಕರ್ ಕೆಪಾಸಿಟಿ ಎಲ್ಲ ಅವ್ರಿಗಿದೆ. ಸೊ ಈಸ್ ಅ ರೈಟ್ ಪರ್ಸನ್ ಫಾರ್ ಆಲ್ ಯುವರ್ ಕ್ವಶನ್ಸ್ ರಿಗಾರ್ಡಿಂಗ್ ಹಾರ್ಟ್. ಅಂಡ್ ಈಸ್ ಎ ಮ್ಯಾನ್ ಆಫ್ ಹಾರ್ಟ್ ಆಲ್ಸೋ. ಹೌದು, ಹೃದಯವಂತ ಡಾಕ್ಟರ್. ಸೊ ಡಾಕ್ಟ್ರೆ, ಓಕೆ, ನಮ್ಗೆ ಈ ಮಾತು ನಿಮ್ಮಿಂದ, ಈ ಜ್ಞಾನಾರ್ಜನೆ, ಎಂಟರ್ಟೈನ್ಮೆಂಟ್, ಎನ್ಲೈಟನ್ಮೆಂಟ್ ಎರಡೂ ನಿಮ್ಮಿಂದ ನನಗೆ ಸಿಕ್ಕಿದೆ. ಪ್ರಾಯಶಃ ನಮ್ಮ ಆಡಿಯನ್ಸ್ಗೂ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ. ನಾನು ಹೇಗಿದ್ರು ಬಂದಿದ್ದೀನಿ, ಮತ್ತೆ ನಿಮ್ಮ ಈ ಸ್ಪೆಷಾಲಿಟಿ, ಸೂಪರ್ ಸ್ಪೆಷಾಲಿಟಿ ಏನಿದೆ, ನಮ್ದು ಸ್ವಲ್ಪ ರಕ್ತದಾನ, ಈ ದಾನ ಆ ದಾನ ಎಲ್ಲ ಮಾಡಿ ಸ್ವಲ್ಪ ನಮ್ದೊಂದು ಜಾತಕ ಶೀಟ್ ನೀವು ಕೊಟ್ರೆ ನಾವು ಎಷ್ಟು ಕಿಲೋಮೀಟರ್ ಓಡಬೇಕು, ಇನ್ನೇನ್ ತಿನ್ಬೇಕು, ತಿನ್ಬಾರ್ದು, ಅದೆಲ್ಲ ಸ್ವಲ್ಪ ಎಲ್ಲ ಟೆಸ್ಟ್ ನಮಗೂ ಮಾಡ್ತೀರಾ? ಒಂದೇನಂದ್ರೆ ನೆನ್ನೆ ನೀವು ಏಕಾದಶಿ ಫಾಸ್ಟಿಂಗ್ ಮಾಡಿರೋದ್ರಿಂದ ಇವರ ರೈಟ್ ಕ್ಯಾಂಡಿಡೇಟ್ ಓವರ್ ನೈಟ್ ಫಾಸ್ಟಿಂಗ್ ಆಗಿದೆ. ಈಗ ಬರುವ ಎಲ್ಲಾ ರಿಪೋರ್ಟ್ ರಿಯಲ್ ರಿಪೋರ್ಟ್ಸ್ ಅಂತ ಹೇಳ್ಬೋದು. ಯಾಕಂದ್ರೆ ನೀವೇನು ತಿಂದಿಲ್ಲ, ಖಾಲಿ ಹೊಟ್ಟೆಲಿ ಟೆಸ್ಟ್ ಮಾಡಿಸ್ತಾ ಇದ್ದೀರಿ. ಸೊ ಹಾಗಾಗಿ ನೀವು ಓವರ್ ನೈಟ್ ಏನು ತಿಂದಿಲ್ಲ. ಇನ್ಫ್ಯಾಕ್ಟ್ ಕಾಕತಿಳಗೆ ಏಕಾದಶಿ ಬೇರೆ ಆಗಿದೆ. ಸೊ ನಾವು ಯೂಶುವಲಿ ಫಾಸ್ಟಿಂಗ್ ಅಲ್ಲಿ ಬೆಳಗ್ಗೆ ಟೆಸ್ಟ್ ಮಾಡೋದು ಒಳ್ಳೇದು. ಫಾಸ್ಟಿಂಗ್ ಶುಗರ್, ಕೊಲೆಸ್ಟ್ರಾಲ್ ಎಲ್ಲದು ಬೆಸ್ಟ್ ಫಾಸ್ಟಿಂಗ್ ಅಲ್ಲಿ. ನೀವು ಹೆಂಗಿದ್ರು ಓವರ್ ನೈಟ್ ಫಾಸ್ಟಿಂಗ್ ಅಲ್ಲ, ಡೇ ನೈಟ್ ಫಾಸ್ಟಿಂಗ್ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದೀರಾ. ಸೊ ನಮ್ಮ ಲ್ಯಾಬ್, ನಮ್ಮ RVR ಲ್ಯಾಬ್ ಏನಿದೆ, ಇಟ್ ಈಸ್ ಕೊಲಾಬರೇಟೆಡ್ ವಿತ್ ಒನ್ ಆಫ್ ದ ಫೈನೆಸ್ಟ್ ಲ್ಯಾಬ್ ಇನ್ ಇಂಡಿಯಾ, ಟೆನೆಟ್ ಡಯಾಗ್ನೋಸ್ಟಿಕ್ಸ್ ಅಂತ. ಸೊ ವಿ ಆರ್ ಕೊಲಾಬರೇಟೆಡ್ ವಿತ್ ದೆಮ್. ಸೊ ನಮ್ಮ ಎಲ್ಲ ಲ್ಯಾಬ್ ಏನು ಈ ಪೇಷಂಟ್ಸ್ ಏನಿದೆ ಎಲ್ಲ ಇನ್ವೆಸ್ಟಿಗೇಷನ್ಸ್ ವಿ ಹ್ಯಾವ್ ಔಟ್ಸೋರ್ಸ್ಡ್ ಟು ಟೆನೆಟ್. ಸೊ ದೇ ವಿಲ್ ಡೂ ಆಲ್ ದ ಇನ್ವೆಸ್ಟಿಗೇಷನ್ ಫಾರ್ ಆಲ್ ಅವರ್ ಪೇಷಂಟ್ಸ್. ನಮ್ಮಲ್ಲಿಗೆ ಬಂದು ಅವ್ರ ಕೆಳಗಡೆ ಫ್ಲೋರ್ ಇದೆ, ನಮ್ಮ ಮೇಲ್ಗಡೆ ಫ್ಲೋರ್ ಇದೀವಿ. ನಮ್ಮ ರೋಗಿಗಳು ಇಲ್ಲೇ ಇರ್ತಾರೆ, ಅವ್ರದ್ದು ಟೀಮ್ ಇಲ್ಲೇ ಇರುತ್ತೆ, ನಮ್ಮ RVR ಅಲ್ಲೇ ಇರುತ್ತೆ. ಇಟ್ಸ್ RVR ಟೆನೆಟ್ ಕೊಲಾಬರೇಷನ್. ಸೊ RVR ಅವರು, ಟೆನೆಟ್ ಅವರು ಇಲ್ಲೇ ಬಂದು ನಿಮ್ಮ ರಕ್ತ ತಗೊಂಡು, ರಕ್ತ ಹೀರಿ, ನಿಮ್ಮ ರಕ್ತ ಎಷ್ಟು ಸಿಹಿಯಾಗಿದೆ, ಎಷ್ಟು ಕಹಿಯಾಗಿದೆ, ಎಷ್ಟು ಕೊಲೆಸ್ಟ್ರಾಲ್ ಇದೆ, ಎಲ್ಲ ರಿಪೋರ್ಟ್ ನಂಗೆ ಸಿಕ್ಕುತ್ತೆ. ಅದನ್ನು ನೋಡೋಣ. ನಿಮ್ಮ ECG ಮಾಡಿ ನಿಮ್ಮ ಹೃದಯ ಎಷ್ಟು ವಿಶಾಲವಾಗಿದೆ, ಎಷ್ಟು ರಿದಮ್ ಹೇಗಿದೆ ಅದನ್ನು ನೋಡೋಣ. ಮತ್ತೆ ಮನುಷ್ಯಕರೊಂದು ಇಕೋ ಮಾಡಿ ನಿಮ್ಮ ಲಬಡಬ ಪಂಪಿಂಗ್ ಕೆಪಾಸಿಟಿ ಎಷ್ಟಿದೆ ನೋಡೋಣ. ಅಲ್ಟ್ರಾಸೌಂಡ್ ಮಾಡಿ ನಿಮ್ಮ ಲಿವರ್, ಕಿಡ್ನಿ, ಪಿತ್ತಕೋಶ, ಮೂತ್ರಕೋಶ, ಮೂತ್ರಪಿಂಡ, ಎಲ್ಲ ಕೋಶ, ಗರ್ಭಕೋಶ ಬಿಟ್ಟು ನಿಮ್ಮದು ಅದನ್ನು ಬಿಟ್ಟು ಎಲ್ಲ ನೋಡಿ, ಎಕ್ಸ್ರೇ ಬೇಕಾದ್ರೆ ಲಂಗ್ಸ್ ಎಲ್ಲ ನೋಡಿ, ಎಲ್ಲಾ ಟೆಸ್ಟ್ ಮಾಡಿ, ವಿಟಮಿನ್ ಡಿ, ಕ್ಯಾಲ್ಸಿಯಂ, B12 ಎಲ್ಲ. ಸೊ ನೀವು ಪ್ರಿಡಾಮಿನೆಂಟ್ ನೀವು ಸಸ್ಯಗಳಾಗಿರೋದನ್ನ B12 ಕೊರತೆ ಏನಾದ್ರು ಉಂಟಾ ಎಲ್ಲ ಒಂದು ನೋಡೋಣ ಮಾಸ್ಟ್ರೆ. ನೋಡ್ಬಿಟ್ಟು ಅದಕ್ಕೆ ಅನುಗುಣವಾಗಿ ಏನಾದ್ರೂ ಪದ್ಧತಿ ಚೇಂಜ್ ಮಾಡ್ಲಿಕ್ಕಿದೆ, ಆಹಾರ ಪದ್ಧತಿ ಇದೆ, ಅದನ್ನು ನಾವು ಡಾಕ್ಟರ್ ನನಗೆಲ್ಲ ಟೆಸ್ಟ್ ಕರ್ಕೊಂಡು ಹೋಗ್ತಾರೆ, ಎಲ್ಲ ರಿಪೋರ್ಟ್ ಬರುತ್ತೆ. ಅದನ್ನ ನಿಮ್ಗೆ ಹೇಳ್ತಾ ಇರೋದೇನಂದ್ರೆ, ರಿಪೋರ್ಟ್ನ ತೋರ್ಸಲ್ಲ, ಡಿಸ್ಕಸ್ ಮಾಡಲ್ಲ, ಈಗಲೇ ಹೇಳ್ಬಿಡ್ತೀನಿ, ನನಗೆ ಟೆಸ್ಟ್ ಆಗೋದು ಮಾತ್ರ ತೋರಿಸ್ತೀವಿ. ಸೊ ಡಾಕ್ಟರ್ ಅದಕ್ಕೆ ಕರ್ಕೊಂಡು ಹೋಗಿ. ಅಂಡ್ ಪ್ರಾಯಶಃ ನಿಮಗೂ ಇನ್ನೊಂದ್ ಕಡೆ ವಿಸಿಟ್ ಇದೆ ಸಮಯ, ಅದೆಲ್ಲ ನೀವು ವಿಸಿಟ್ ಮಾಡಿ. ಖಂಡಿತ ಆ ಒಂದು ಗ್ಯಾಪ್ ಅಲ್ಲಿ, ಅಂದ್ರೆ ನನ್ನ ಟೆಸ್ಟ್ ಎಲ್ಲ ಆದ್ಮೇಲೆ ನಿಮ್ಮ ಹೃದಯ ತಜ್ಞರು ಡಾಕ್ಟರ್ ಅವ್ರದೊಂದು ಭೇಟಿ ಮಾಡಿಸಿದ್ರೆ ಎಲ್ಲರೂ ಬರ್ತಾರೆ, ಯೂರಾಲಜಿಸ್ಟ್ ಎಲ್ಲರದು, ಎಲ್ಲರೂ ಸ್ಪೆಷಲಿಸ್ಟ್ ಬರ್ತಾರೆ. ಯಾಕಂದ್ರೆ ನನ್ನ ವೀಕ್ಷಕರಿಗೆ ಇದೊಂದು ಫುಲ್ ಪ್ಯಾಕೇಜ್ ಎಪಿಸೋಡ್ ಆಗ್ಬೇಕು ಅಂತ ನಾನು ಭಾವಿಸ್ತೀನಿ. ಖಂಡಿತ ಅವರು ಫಾಲೋ ಮಾಡ್ತಿದ್ದಾರೆ, ನೋಡ್ತಾ ಇದಾರೆ, ಏನ್ ಟೆಸ್ಟ್ಗಳು ಮಾಡಿಸ್ಕೋಬೇಕು, ಏನ್ ಮಾಡಿಸ್ಕೋಬೇಕಂತ ಮಾಡಿಸ್ಕೊಂಡ್ಬಿಡ್ರಪ್ಪ, ನೋಡ್ಲಿ ಒಂದ್ಸಲಿ. ಈಗ ನಾನು ಪ್ರಯತ್ನವೇ ಪಡೆದೆ, ನಾಳೆ ನಾನು ದೂರಬಾರ್ದು, ನನ್ಗೆ ಹಿಂಗಾಯ್ತು ಹಂಗಾಯ್ತು. ಖಂಡಿತ ಪ್ರಯತ್ನ, ಪ್ರಯೋಗ, ಫಲಿತಾಂಶ ಅದ್ ಮಾಡೋಣ. ಅದಕ್ಕೆ ಈಗ ನಾನೇ ಒಂದು ಎಕ್ಸ್ಪೆರಿಮೆಂಟ್ ಆಗಿ ಬಂದಿದ್ದೀನಿ. ಡಾಕ್ಟರ್ ಇವಾಗೆಲ್ಲ ಕರ್ಕೊಂಡೋಗಿ ಟೆಸ್ಟ್ಗಳು ಮಾಡಿಸ್ತಾರೆ. ಯಾವ್ದಕ್ಕ ಶರ್ಟ್ ಎಲ್ಲ ತೆಗಿಬೇಕು, ಸಲ್ಮಾನ್ ಖಾನ್ ತರ ಇದೆ ಪರ್ಸನಾಲಿಟಿ. ಒಂದ್ ವರ್ಷದಿಂದ ಚೆನ್ನಾಗಿತ್ತು. ನೀವು ಕೈ ಕೊಟ್ರೆ ಸಾಕು, ಕೈ ಕಾಲ ಟೆಸ್ಟಿಗೆ ಏನು ಬೇಕಾಗಿಲ್ಲ. ಆದ್ರೆ ECG ಮಾಡೋ ಮಾತ್ರ ನಿಮ್ಮ ಶರ್ಟ್ ತೆಗಿಬೇಕಾಗುತ್ತೆ ಸ್ವಲ್ಪ, ಬ್ಲರ್ಗಿರ್ ಹಾಕ್ರಪ್ಪ ಅವಾಗ. ಖಂಡಿತ ECG ಮಾಡುವಾಗ ಮಾತ್ರ ಬೇಕಾಗುತ್ತೆ. ಸರಿ ಸರಿ ಡಾಕ್ಟರ್. ಸ್ವಲ್ಪ ಅಲ್ಟ್ರಾಸೌಂಡ್ ಮಾಡುವಾಗ ಸ್ವಲ್ಪ ಹೊಟ್ಟೆ, ECG ಮಾಡುವಾಗ ಜಾಸ್ತಿ ಹೊಟ್ಟೆ, ಸ್ವಲ್ಪ ಎಲ್ಲ ಎಕ್ಸ್ಪೋಸ್ ಮಾಡ್ತೀವಿ. ಬಟ್ ಯೂರಾಲಜಿಸ್ಟ್ ಹತ್ರ ಹೋದಾಗ ಏನೂ ಇಲ್ಲ, ಅಲ್ಲಿ ಕ್ಯಾಮ್ರಾನೇ ಅಲ್ಲೋ, ಕ್ಯಾಮ್ರಾ ಅಲ್ಲೋ ಇಲ್ಲ, ಪ್ರೈವೇಸಿ. ಸರಿ ಡಾಕ್ಟರ್.
ಥ್ಯಾಂಕ್ ಯು ಸೋ ಮಚ್. ತುಂಬಾ ಥ್ಯಾಂಕ್ಸ್ ನೀವು ಬಂದಿದ್ದಕ್ಕೆ. ನೀವು ಪಾಡ್ಕಾಸ್ಟ್ ಕಾರ್ಯಕ್ರಮನ ನೋಡ್ತಾ ಇರ್ತೀನಿ, ಅದ್ಭುತವಾಗಿ ನಡೀತಾ ಇದೆ. ಅಷ್ಟು ಜನ ವ್ಯೂವರ್ಸ್ ಇದ್ದಾರೆ, ಫಾಲೋವರ್ಸ್ ಇದ್ದಾರೆ. ಮಚ್ಚ ವೇಟೆಡ್ ಇದೆ, ಯಾವಾಗಲೂ ಬರಬೇಕಿತ್ತು, ಲೇಟಾಗಿ ಬಂದು ಲೇಟೆಸ್ಟ್ ಆಗಿ ಬಂದಿದ್ದೀರಾ. ಅಷ್ಟು ಫಾಲೋವರ್ಸ್ ನೋಡಿ ಖುಷಿ ಆಯ್ತು. ಯು ಆರ್ ದ ರೈಟ್ ಪರ್ಸನ್ ಫಾರ್ ದಿಸ್ ಟೈಪ್ ಆಫ್ ಡಿಸ್ಕಷನ್. ಅಂಥದ್ದಲ್ಲಿ ನಮ್ಮದೊಂದು ನೀವು ಇನ್ಕ್ಲೂಡ್ ಮಾಡ್ಕೊಂಡಿದ್ದು ರಿಯಲಿ ಯುವರ್ ಸ್ಪೆಷಲ್ ಕನ್ಸಿಡರೇಷನ್ ಫಾರ್ ಸ್ನೇಹಂ ಪೂಜ್ಯಂ. ನನಗೆ ಆಕ್ಚುಲಿ ಚೆಕಪ್ ಎಲ್ಲ ಇರ್ಲಿಲ್ಲ ಡಾಕ್ಟರ್, ಸತ್ಯ ಹೇಳ್ತೀನಿ. ನಾನು ತೀರ್ಮಾನ ಯಾವಾಗ ನಮ್ಮ ಗೆಳೆಯನ ತರ ಕಳ್ಕೊಂಡ್ಬಿಟ್ವಿ, ನನಗೆ ತುಂಬಾ ಹಿಟ್ ಆಗೋಯ್ತದ. ಅಂದ್ರೆ ನಾನು ಬೆಂಗಳೂರಿಂದ ಬರೋವಾಗ ಏನೇನೋ ಶೂಟ್ ಮಾಡ್ಬೇಕು ಅಂತೆಲ್ಲ ಕನ್ಸ್ ಕಂಡ್ಕೊಂಡಿದ್ದೆ. ನಿಮ್ಗೊಂದು ಸರ್ಪ್ರೈಸ್ ಎಲ್ಲ ಕೊಡ್ಬೇಕು, ನಾನು ಬರೋದೇ ನಿಮ್ಗೆ ಗೊತ್ತಾಗಬಾರ್ದು, ನೀವು ವರ್ಕ್ ಮಾಡ್ತಾ ಇರ್ತಾರೆ, ಸಡನ್ ಆಗಿ ನಾನು ಬರ್ತೀನಿ ಅಂತೆಲ್ಲ ನಮ್ಮ ಟೀಮ್ ಜೊತೆ ಮಾತಾಡಿದ್ದೆ. ಯಾವಾಗ ಅವಂದ್ ಆ ತರ ನ್ಯೂಸ್ ಆಯ್ತು, ನಾನು ಏನ್ ಇಡೀ ಟ್ರಾವೆಲ್ಲೇ ಮೂಡಿಲ್ಲ, ಬರ್ತಾ ಇದ್ದೀನಿ. ಬಟ್ ಈ ಒಂದು ಭಾರತದ ಜೊತೆ ಬರ್ತಾ ಇದೀನಲ್ಲ ಅನ್ನೋ ತರದಲ್ಲಿ ಮನಸ್ಸು ಬೇಜಾರಾಗುತ್ತೆ. ಇಲ್ಲ, ಇವತ್ತು ಟೇಕ್ ಹೋಮ್ ಮೆಸೇಜ್ ಕೂಡ ಏನಂದ್ರೆ ಮಾಸ್ಟರ್, ನಾನು ಆರೋಗ್ಯ ಕಡೆ ಗಮನ ಕೊಡಬೇಕು, ಮಾನಸಿಕವಾಗಿ ದೈಹಿಕವಾಗಿ. ನೀವು ಹೇಳಿದಾಗೆ ಅವಾಗ ಟೆಸ್ಟ್ಗಳು ಮಾಡ್ತಿರುವಂಥದ್ದು ಎಲ್ಲ ಮಾಡಿ ಫಲಿತಾಂಶ ನೋಡ್ಕೊಂಡು ಅದ್ರ ಅನುಗುಣವಾಗಿ ನಾವು ಟ್ರೀಟ್ಮೆಂಟ್ ಚೇಂಜ್ ಮಾಡಿದ್ರೆ ಮುಂದೆ ಆಗೋ ಅನಾಹುತನ ತಪ್ಪಿಸ್ಬೋದು ಮಾಸ್ಟ್ರೆ. ಸೊ ಎವ್ರಿ ಗ್ಯಾಸ್ಟ್ರೈಟಿಸ್ ನೋಡೋಣ, ಏನೇನ್ ಮಾಡಿದ್ರು ನಮ್ಮ ಮನುಷ್ಯ ಪ್ರಯತ್ನ, ಅದ್ರ ಮೇಲೆ ಭಗವಂತನ ಇಚ್ಛೆ. ಅಷ್ಟೇ. ಸರಿ, ಹರೇ ಕೃಷ್ಣ. ಹರಿ ಬೋಲ್. ಥ್ಯಾಂಕ್ ಯು. ಹರಿ ಬೋಲ್. ಥ್ಯಾಂಕ್ ಯು. ಬನ್ನಿ ಹೋಗೋಣ. ಖಂಡಿತ.